ಇಲ್ಲಿ ಕೇಳು ಬಂಟಿ, ನನ್ನ ಮಮ್ಮಿ ಎಷ್ಟು ಪೆದ್ದಿ ಗೊತ್ತಾ? ಹೇಳ್ತಾಳೆ, ಟಿವಿ ನೋಡ್ಬೇಡ, ಒಂದು ಚಾಕ್ಲೇಟ್ ಕೊಡ್ತೀನಿ, ಹೋಮ್ವರ್ಕ್ ಮಾಡು, ಒಂದು ಚಾಕ್ಲೇಟ್ ಕೊಡ್ತೀನಿ. ಆಮೇಲೆ ಅವಳೇ ಹಾಲಿನ ಜೊತೆ ಒಂದಷ್ಟು ಚಾಕೋಸ್ ಕೊಡ್ತಾಳೆ. ಇದು ಯಾಡು ಇನ್ನೊಂದು ಏನ್ ಹೇಳಲೇ ಇಲ್ಲ ನೀವು. ಲೈಕ್ ನಿಮ್ದು ಪ್ರೋಮೋ ಬಿಜಿಎಂ ಮಾಡ್ಕೊಟ್ಟಿದ್ದೆ ನಾನು. ಹೆಂಗೆ ವೆಲ್ಕಮ್ ಟು ರಾಯಚೂರ್, ವೆಲ್ಕಮ್ ಟು ರಾಯಚೂರ್. ಮತ್ ಇನ್ನೊಂದೇನಂದ್ರೆ ತೆಲುಗು ಲ್ಯಾಂಗ್ವೇಜ್ ಅದು. ಕನ್ನಡ ಬಿಟ್ಟು ನಾನು ತೆಲುಗುದಲ್ಲಿ ಸಾಂಗ್ ಮಾಡ್ತಿದೀನಿ ಅಂದ್ರೆ ಫಸ್ಟ್ ಅದೇ. ಫಸ್ಟ್ ಚಾನ್ಸ್ ಕೊಟ್ಟವ್ರೆ ನೀವೇ ಅಲ್ಲ. ಹತ್ತತ್ರ 2 ವರ್ಷ ಶೂಟಿಂಗ್ ಮಾಡಿದೀವಿ ಅದು. 2 ವರ್ಷ. ನಿಜ ಹೇಳ್ಬೇಕಂದ್ರೆ ನನ್ಗದು ಸ್ಟೋರಿ ಗೊತ್ತಿರ್ಲಿಲ್ಲ ಅವಾಗ. ಕೆಲವೊಬ್ರು ಸಾಂಗ್ ಕಳ್ಸಿದ ತಕ್ಷಣ ಸಾಂಗ್ 3 ನಿಮಿಷ ಇರುತ್ತೆ, ಕಳ್ಸಿ 1 ನಿಮಿಷ ಆಗಿರಲ್ಲ, ಸೂಪರ್ ಅಂತ ರಿಪ್ಲೈ ಬಂದಿರುತ್ತೆ. ಸಾಂಗ್ 3 ನಿಮಿಷ ಇದ್ದಾಗ 1 ನಿಮಿಷದಾಗ ರಿಪ್ಲೈ ಹೆಂಗ್ ಬರ್ತದೆ ಸೂಪರ್ ಅಂತ. ಇವಾಗ ಏನ್ ಮ್ಯೂಸಿಕ್ ಮಾಡಕತ್ತೀನಿ ಸ್ವಲ್ಪ ಸ್ವಲ್ಪ ಅಂತಂದ್ರು ಅದಕ್ಕೆ ರೀಸನ್ ನೀವು. KGF ಬಂದಾಗ KGF ತರ ಮೂವಿನೇ ಬೇಕು ಅಂತ, ಕಾಂತಾರ ಬಂದಾಗ ಕಾಂತಾರ ತರದೇ ಮೂವಿ ಬೇಕು ಅಂತಾರ. ಆ KGF ಕಾಂತಾರ ತರನೇ ಇನ್ನೊಂದು ಕೊಡಬೇಕಲ್ಲ ನಾವು ಏನಾದ್ರು ಒಂದು. ನನ್ನ ರೀಸೆಂಟ್ ಚಲುವೆ ಅಂತ ಟ್ರ್ಯಾಕ್ ಅಲ್ಲಿ ನಮ್ಮ ಅಮ್ಮನ ಹೆಸರು ಬಳಸಿದ್ದೇನೆ, ಅದಕ್ಕೆ ನಮ್ಮ ಅಮ್ಮ ಫುಲ್ ಖುಷಿ. ಊರೇನೆ ಅಂದರು ನೀ ನನ್ನ ದೇವರು. ನಮ್ಮನ್ನ ಯಾರು ಕೇಸ್ ಮಾಡ್ತಾನೆ ಬರೇ. ಆ ಸಾಂಗ್ ಡ್ಯಾನ್ಸ್ ಮಾಡಿದ್ವಪ್ಪ ನಾವು ಸ್ಕೂಲಾಗ. ಆ ಟೈಮ್ ಅಲ್ಲಿ ಸ್ಟೋರಿ ಅರ್ಥ ಆಗಿರ್ಲಿಲ್ಲ, ನೀವ್ ಎಕ್ಸ್ಪ್ಲೇನ್ ಮಾಡಿದ್ರಿ. ಸರಿ ಓಕೆ, ಅವಾಗ ಮಾಡ್ಬೇಕಂತ ಇತ್ತು, ಸ್ಟೋರಿ ಏನ್ ಅರ್ಥ ಆಗಿರ್ಲಿಲ್ಲ. ಸರಿ ಮಾಡ್ತೀನಿ ಅಂತ ಹೇಳಿ ಮಾಡ್ಬಿಟ್ಟಿದ್ವಿ. ಒಂದು ಝೂಮ್ ಹಾಕಿತ್ತಂದ ಎನಿ ಟೈಮ್ ಒಂದ್ ಮೆಸೇಜ್ ಹಾಕಿ ಅಷ್ಟೇ ಬ್ರೋ ಹಿಂಗೆ. ವೆಲ್ಕಮ್ ಟು ಜವಾರಿ ಟಾಕ್. ಹಾಯ್ ಗೈಸ್, ವೆಲ್ಕಮ್ ಟು ಜವಾರಿ ಟಾಕ್ಸ್. ಮತ್ತೊಂದು ಹೊಸ ಎಪಿಸೋಡ್, ಮತ್ತೊಬ್ರು ಹೊಸ ಗೆಸ್ಟ್ ಜೊತೆಗೆ. ಈ ಎಪಿಸೋಡ್ ಒಳಗ ಏನು ಗೊತ್ತಿಲ್ಲದೆ ಝೀರೋ ಇಂದ ಪ್ರೋ ಆಗೋ ರೇಂಜ್ಗೆ ಅವ್ರ ಹಾರ್ಡ್ ವರ್ಕ್ನ ಮಾಡ್ತಾ, ಅವ್ರು 100% ಕೊಡ್ತಾ ಕೆಲಸ ಮಾಡ್ತಿರೋ ಒಬ್ಬ ಒಳ್ಳೆ ಆರ್ಟಿಸ್ಟ್. ಅವ್ರ ಹೆಸರು ಪ್ರವೀಣ್ ಮತ್ತು ಅವ್ರ ಫ್ರೆಂಡ್ ನವೀನ್. ಲೆಟ್ಸ್ ಗೋ ಟು ಎಪಿಸೋಡ್. ಡಿಸ್ಕಸ್ ಅದು ಗೊತ್ತಿಲ್ಲ, ಇದಂದ್ರೆ ಆಗಲ್ಲ. ಜಗ್ಗ ತಗೋ ಟೈಮ್ ಇಲ್ಲ. ಎಲ್ಲಿಗೆ ಹೋಗ್ತಿದೆ? ಸಾಂಗ್ ರಿಲೀಸ್ ಆಯ್ತು ಅನ್ಕೋತೀನಿ ಇವತ್ತ. ಇಲ್ಲ ಇವಾಗ ಇನ್ನು ಫಸ್ಟ್ ಲುಕ್ ಬಿಟ್ಟಿತ್ತು. ಸಾಂಗ್ ಮೂವಿನ ಸಾಂಗ್ ಫಸ್ಟ್ ಬಿಡ್ತೀರಿ ನೀವು? ಪೋಸ್ಟರ್ ಬಿಡ್ಬೇಕಲ್ಲ. ಇವಾಗ ಯಾವ್ದಾದ್ರು ಹಬ್ಬ ಬಂತು, ಏನಾದ್ರು ಬಂತು ಅಂದ್ರೆ ಒಂದ್ ಪೋಸ್ಟರ್ ಬಿಟ್ಟು ನಾವೊಂದ್ ಮಾಡಕತ್ತೀವಪ್ಪ ಅಂತ ತೋರ್ಸ್ಬೇಕಲ್ಲ. ಪೋಸ್ಟರ್ ಬಿಟ್ಮೇಲೆ ಇದು ಮಾಡೋದು ಅಂದ್ರೆ ಎಲ್ಲಿಂದ ಹುಡ್ಕೊಂಡ್ ಬರ್ತೀರಿ ಕ್ಯಾಸ್ಟ್ನ ಜೊತೆಗೆ? ಇಲ್ಲ ಹಂಗೇನಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಲ್ಲ ಈ ತರ ಅಡ್ವರ್ಟೈಸ್ಮೆಂಟ್ ತರ, ಕಾಸ್ಟಿಂಗ್ ಕಾಲ್ ಈ ತರ ಬೇಕಾಗಿದ್ದಾರೆ ಹಿಂಗೆ ಅಂತ. ಇದಾವೆಲ್ಲ ಪೋಸ್ಟರ್ಸ್ ಎಲ್ಲ ಇದಾವಲ್ಲ, ಸ್ಟೋರೀಸ್ ಹಾಕ್ತೀನಿ, ಫ್ರೆಂಡ್ಸ್ ಎಲ್ಲ ಮೆನ್ಷನ್ಸ್ ಮಾಡ್ತಾರೆ. ಸೊ ಹಿಂಗೆ ಅವರಿಂದ ಕಾಂಟ್ಯಾಕ್ಟ್ ಇರೋರೆಲ್ಲ ನಾವು ಮಾಡ್ತೀವಿ ಅಂತ ಅಪ್ರೋಚ್ ಆಗ್ತಾರೆ. ಪ್ರೊಫೈಲ್ ಚೆಕ್ ಮಾಡ್ತೀನಿ, ಚೆನ್ನಾಗಿರೋರು ಇದ್ರು, ಕಂಫರ್ಟೇಬಲ್ ಇರೋರು ಇದ್ರು. ಕಂಫರ್ಟೇಬಲ್ ಇನ್ ದ ಸೆನ್ಸ್ ಇವ್ರು ಮಾಡ್ತಾರಪ್ಪ ಅಂತ ಅನ್ಸ್ಬೇಕು ನಮ್ಗೆ. ಕಾನ್ಫಿಡೆನ್ಸ್ ಬಂದಿದ ತಕ್ಷಣ ಮಾಡ್ತೀನಿ ಅಂತ ಬಂದ ಸರಿ ಬಾ ಅಂತ ಕರ್ಕೊಂಡು ಮಾಡ್ತೀನಿ ಅಂತ ಬಂದ ಕಾನ್ಫಿಡೆನ್ಸ್ ನೋಡ್ತೀವಲ್ಲ, ಅವ್ರು ನೋಡಿದ್ರೆ ಗೊತ್ತಾಗ್ಬಿಡ್ತೀವಿ. ಇವಾಗ ಕೆಲವೊಬ್ರು ರೀಲ್ಸ್ ಮಾಡ್ತಿರ್ತಾರ, ಕೆಲವೊಬ್ರು ಏನೂ ಮಾಡ್ತಿರಲ್ಲ, ಕೆಲವೊಬ್ರು ಪ್ರೈವೇಟ್ ಅಕೌಂಟ್ ಇಟ್ಕೊಂಡಿರ್ತಾರೆ. ಜಾಸ್ತಿ ಹೊರಗಡೆ ಅಪ್ರೋಚ್ ಆಗಕ್ಕೆ, ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಇಷ್ಟ ಇರಂಗಿಲ್ಲ ಕೆಲವರಿಗೆಲ್ಲ. ಎಲ್ಲ ಚೆಕ್ ಮಾಡ್ತೀನಿ, ನೋಡ್ತೀನಿ, ಓಕೆ ಈ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರೆ ಅಂತಂದ್ರೆ ಅಪ್ರೋಚ್ ಆಗಿ ಸರಿ ಅಂತ ಫಿನಿಶ್ ಮಾಡೋದು. ಗೊತ್ತಾಗ್ಲಿಲ್ಲ ಯಾರಂತ? ನವೀನ್ ಅಂತ, ಚೈಲ್ಡ್ಹುಡ್ ಫ್ರೆಂಡು.
Childhood. ಮೀಟ್ ಆಗಿರ್ಬೇಕು ಒಂದ್ಸಲ ಹೌದು. ಬೈಕ್ ಇಸ್ಕೊಂಡು ಕೀಬೋರ್ಡ್ ಇಸ್ಕೊಂಡು ಇವ್ರನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಂದೇ ಸ್ಕೂಲು. ಏನೇ ಒಂದ್ ಸಾಂಗ್ ಶೂಟ್ ಮಾಡ್ತಿದ್ದೀನಿ ಅಂತಂದ್ರೆ fix ಇರ್ಬೇಕು. ಕೇಳಿದ್ರೆ ಅವ್ರಿಗೆ ಲೆಸನ್ ಇಲ್ಲ ವರ್ಕ್ ಬೇರೆ ಸೇಮ್ ಇವಾಗ ನಾವೆಲ್ಲ ಹೆಂಗೆ ಪಾರ್ಟ್ ಟೈಮ್ ಮಾಡಿದೀವಿ, ಎಲ್ಲರೂ ಪಾರ್ಟ್ ಟೈಮ್ ಮಾಡಿದೀವಿ. ಫುಲ್ ಟೈಮ್ ಅಂತ ಬೇರೆ ಅವರು ಸಪೋರ್ಟ್ ಅನ್ನಕ್ಕೆ ಸಪೋರ್ಟ್ ಸಿಸ್ಟಮ್ ಅನ್ನಕ್ಕೆ ಬ್ಯಾಕ್ ಬೋನ್ ಇದ್ದಾನೆ. ನಾನು ಇದೊಂದು ಮಾಡಕತ್ತೀನಿ ಅಂದ್ರೆ ಅದ್ರಾಗ ಅವನದೊಂದು ಏನಾದ್ರು ಒಂದು ಇಷ್ಟ ಇದ್ದೇ ಇರುತ್ತೆ. 50% ನಂದು ಅಂದ್ರೆ ಸ್ಟಾರ್ಟಿಂಗ್ ಆಗಿರ್ಬೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದೆ. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದೆ. ನಾನು ಹಾಡ್ತಿರ್ಲಿಲ್ಲ ಮೊದಲೆಲ್ಲ. ನಾನು ಮ್ಯೂಸಿಕ್ ಡೈರೆಕ್ಟ್ ಮಾಡಿ ಕೊಡ್ತಿದ್ದೆ ಬೇರೆಯವರಿಗೆಲ್ಲ. ಈ ಥರ ಹಿಂಗಂತ ನಾನು ಅವ್ರಿಗೆ ಬ್ಯಾಕ್ ಬೋನಾಗಿತ್ತು, ಬ್ಯಾಕ್ ಸೈಡ್ ಇತ್ತು ಮಾಡಿಸ್ತಿದ್ವಿ. ಆಮೇಲೆ ಒಂದು ಹಂತಕ್ಕೆ ಬಂದಾದ್ಮೇಲೆ ನನಗೆ ಮಾಡಬೇಕು ಅಂತ ಪ್ಲಾನ್ಸ್ ಬಂತು. ಅಲ್ಲಿಂದ ಶುರು ಮಾಡಿದ್ವಿ. ಯಾವಾಗ ಅಂದರೆ ಇದು 1-2 ವರ್ಷ ಆಗಿರ್ಬೋದು. ನಾನೇ ಬರೆದು ನಾನೇ ಮಾಡಿ ಎಲ್ಲ ಮಾಡ್ತಾ ಇರೋದು. ಬಟ್ ಏನೇ ಇದ್ರು 100% ಕೆಲಸ ಇತ್ತು ಅಂದ್ರೆ ಅದ್ರಲ್ಲಿ 50% ಇರುತ್ತೆ. ಹಾಗಿದ್ರೇನೆಲ್ಲ ಮಾಡಕ್ಕಾಗ್ತದ. ಇಷ್ಟು ಜನ ಬಂದ್ರು ಬಟ್ ನೀವು ಹೆಂಗ ಕ್ಯಾಮ್ರಾ ಮುಂದೆ ನೀವು ಕಾಣ್ತೀರಿ, ನಿಮ್ಮಿಂದ ಯಾರು ಕಾಣಿಸಲ್ಲ. ಹಂಗೆ ಟೀಮ್ ವರ್ಕ್, ಎಲ್ಲದರಲ್ಲೂ ಟೀಮ್ ವರ್ಕ್. ಅದರಲ್ಲಿ ಒಂದು 10% ಜಾಸ್ತಿ ಕೈ ಅದ ಕೆಲಸ ಇದ್ದಾಗ DOP ಎಲ್ಲ ಎಡಿಟರು, DOP, ಪಬ್ಲಿಸಿಟಿ ಡಿಸೈನರು, ಏನೇನ್ ಬೇಕು ಎಲ್ಲ ಅವನು ಮಾಡ್ತಾನ, ನಾನು ಮಾಡ್ತೀನಿ ಎಲ್ಲ. ಬೆಟರ್ ಅಲ್ಲ. ಇವಾಗ ಏನ್ ಮಾಡಿದೀನಿ ಅಂತಂದ್ರೆ ನಾನೇನ್ ಪಾರಿವಾಳ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ಮಾತ್ರ ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಅಪ್ರೋಚ್ ಆಗಿದ್ದೀನಿ ನಾನು. ಬೇರೆ ಕಡೆ ಇವ್ರು ಗೊತ್ತಲ್ಲ, ಸ್ಯಾಂಡಲ್ವುಡ್ ಕಾರ್ನರ್ ಅಂತ ಸೀನಿಯರ್ ಆರ್ಟಿಸ್ಟ್, ಅವ್ರದ್ದು ಭೂಮಿಕಾ ಸ್ಟುಡಿಯೋಸ್ ಅಂತ ಅವ್ರದ್ದು ಸ್ಟುಡಿಯೋ ಇದೆ ಬೆಂಗಳೂರಲ್ಲಿ. ಅವ್ರಿಗೆ ಅಪ್ರೋಚ್ ಆಗಿದ್ದೆ ನಾನು. ಅವ್ರ ಕಡೆಯವರೊಬ್ರು ಮಾಡ್ಕೊಡ್ತಾರೆ. ಹೌದು, ಶಾರ್ಟ್ ಕಟಿಂಗ್ ಎಲ್ಲ ನಾನೇ ಮಾಡಿದೆ. DI ಕಲರ್ ಗ್ರೇಡಿಂಗ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಒಂದು ಪ್ರಾಜೆಕ್ಟ್ನಿಂದ ಇನ್ನೊಂದು ಪ್ರಾಜೆಕ್ಟ್ಗೆ ಏನಾದರೂ ಒಂದು ಹೊಸ ಬಂದಿರಬೇಕಲ್ಲ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಏನಾದರೂ ಒಂದು ಇಂಪ್ರೂವ್ಮೆಂಟ್ ಕೊಟ್ಟಿರ್ಬೇಕು. ಮೊದಲು ಹಿಂಗ್ ಮಾಡಿದ್ದಪ್ಪ, ಇವಾಗ ಇದು ಮಾಡಕತ್ತಿದ್ರೆ ಅದೇ ಮಿಸ್ಟೇಕ್ಸ್ ಇರಬಾರ್ದು, ಇಂಪ್ರೂವ್ಮೆಂಟ್ ಅಂತ ಅನ್ಸಿರ್ಬೇಕಲ್ಲ ಜನಕ್ಕೆ ಏನಾದ್ರು. ಸೊ ಹಂಗಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಲಿ ಅನ್ನೋ ರೀಸನ್ ನಾನು ಬೇರೆಯವ್ರಿಗೆ. ಇದಾವೆ, ಇನ್ನು ಇದಾವೆ. ನಾನು ಮ್ಯೂಸಿಕ್ ಇದು ಮಾಡಿರೋದು ಅಂತಂದ್ರೆ ಒಂದಿದೆ, ಒಂದು ಶಾರ್ಟ್ ಮೂವಿ ಬಂದಿದೆ ನನಗೆ. ಒಂದು ಶಾರ್ಟ್ ಮೂವಿಗೆ ಸಾಂಗ್ ಮಾಡ್ಕೊಡ್ಬೇಕು ಅಂತ ಪ್ರೆಸೆಂಟ್ ಪಾರಿವಾಳ ಬಿಟ್ಟರೆ ಅದೊಂದು ಇಟ್ಕೊಂಡಿದ್ವಿ. ರಾಯಚೂರಿದೆ ಹುಡುಗರು, ಸೇಮ್ ನಮ್ಮ ಥರನೇ ಹುಡುಗರು. ನಾವು ಸ್ಟಾರ್ಟಿಂಗಲ್ಲೆಲ್ಲ ಹಿಂಗೆ ಬಂದಿದ್ವಲ್ಲ, ಸೇಮ್ ಅದೇ ಥರನೇ ಹುಡುಗರು. ಒಂದು ಹಿಂಗೆ ನನಗೆ ಅಪ್ರೋಚ್ ಆದರು, ಒಂದು ಸಾಂಗ್ ಮಾಡಬೇಕು ಅಂತೆಲ್ಲ ಅಪ್ರೋಚ್ ಆದರು. ನಾನು ಅವ್ರದ್ದು ಸ್ಟೋರಿ ಕೇಳಿದೆ, ಸರಿ ಆ್ಯಕ್ಟ್ ಮಾಡಿಕೊಡ್ತೀನಿ ಅಂತ ಅವ್ರು ಒಪ್ಕೊಂಡು ಮ್ಯೂಸಿಕ್ ಡೈರೆಕ್ಷನು ಆಮೇಲೆ ಎಕ್ಸೆಟ್ರಾ ಏನೇನು ಬೇಕೋ ಅವ್ರಿಗೆ ಹ್ಯಾಂಡ್ ಕ್ಯಾಮ್ನ ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ನಾವು ಆ ಒಂದು ಪ್ರಾಜೆಕ್ಟ್ ಮ್ಯೂಸಿಕ್ ಇದು ಮಾಡೋಲ್ಲ. ಹೌದು ಹೌದು ಹೌದು, ಫಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರು ನಾನು ನಂದಕ್ಕೆಲ್ಲ ಕೊಟ್ಕೊಂತಿದ್ದೆ. ಹೊರಗಡೆ ಪ್ರಾಜೆಕ್ಟ್ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ಅಂದರೆ ಅದೇ ಫಸ್ಟು. ಮತ್ತು ಇನ್ನೊಂದೇನಂದರೆ ತೆಲುಗು ಲ್ಯಾಂಗ್ವೇಜ್ ಅದು. ಕನ್ನಡ ಬಿಟ್ಟು ನಾನು ತೆಲುಗುದಲ್ಲಿ ಸಾಂಗ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಅದೇ ಸಾಂಗ್ಸಾ. ಫಸ್ಟ್ ಚಾನ್ಸ್ ಕೊಟ್ಟವ್ರೆ ನೀವೇ ಅಲ್ಲ. ಮೊದಲೆಲ್ಲ ಯಾವಾಗ ಅಂತಂದ್ರೆ ಗೊತ್ತಲ್ಲ, ವಕಾರ್ ರಾಯಚೂರು ಎಂಟರ್ಟೈನರ್ಸ್, ಅಲ್ಲಿಂದ ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡ್ತಿದ್ವಿ, ಹಿಂದಿ ವಿಡಿಯೋಸ್. ಅದೆಲ್ಲ ಬಿಟ್ಟು ಅವಾಗೇ ಒಂದಿತ್ತು, ಮೂವಿ ಮಾಡಬೇಕು ಅವಾಗ ನಮ್ದು ನಿಮ್ದು ಮೀಟಪ್ ಆಯ್ತು. ಅಲ್ಲಿಂದ ನೀವೇ ಫಸ್ಟ್ ಕೊಟ್ಟಿದ್ದು ಚಾನ್ಸು.
ಶಾರ್ಟ್ ಮೂವೀಸ್ ಆಗ ಮಾಡ್ಕೋ ಹಿಂಗಿದೆ ಬನ್ನಿ ಅಂತ ಕರೆಸಿ ಸಣ್ಣದಿರಲಿಲ್ಲ ಕಾನ್ಸೆಪ್ಟ್ ದೊಡ್ಡದಿತ್ತು, ಬಹಳ ಕಷ್ಟಗಳು ಬೇಕಾಗಿತ್ತು ನಮ್ಗೆ. ಹುಡುಕ್ತಾ ಇದ್ವಿ, ಎಷ್ಟು ಜನ ಹಾಕಿದ್ರು ಇಲ್ಲ ಕಮ್ಮಿನೇ ಬೆಳೆದಿದ್ರು ಅದಕ್ಕೆ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಇಬ್ರು ಓದಿದಂತೆ ನಾನು ಒಂದು ಇಬ್ಬರು ಹಾಕಿದಾಗ ಆಕ್ಚುಲಿ ಅದೇ ದೊಡ್ಡ ಪ್ರಾಜೆಕ್ಟ್ ಮಾಡಿದೆ. ನೋಡಿದ್ರಲ್ಲ ಅಭಿರಂಗ ಅಂತ ಹೇಳಿ ಕ್ಯಾಮರಾ ಮಾಡ್ತಿದ್ದಾರೆ, ಅವ್ರದ್ದು ಒಂದು ಪ್ರಾಜೆಕ್ಟ್ ಇತ್ತು. ಅಷ್ಟೊಂದು ಕಾನ್ಸೆಪ್ಟ್ ಇಟ್ಕೊಂಡು 4 ಜನ ಕೂತು ಡಿಸ್ಕಷನ್ ಮಾಡಿ ಕ್ಯಾಸ್ಟಿಂಗ್ ಎಲ್ಲ ಮಾಡಿ ಒಬ್ಬೊಬ್ಬರು ಕರ್ಕೊಂಡು ಹೋಗಿದ್ವಿ. ಅವಾಗ ಎಲ್ಲರೂ ಮಾಡಿದ್ದಿತ್ತು. ಅದಕ್ಕೆ ಅವರು ಕರೀತೀನಿ ಅಂತ ನಾನು ನಿಮ್ಮನ್ನು ಕರೆದಿದ್ದೆ. ಅವಾಗ ಆಕ್ಚುಲಿ ಸ್ಕ್ರೀನ್ ಮೇಲೆ ಬಂದಿದ್ದು ಅಂದ್ರೆ ಫಸ್ಟ್, ನಾನು ಆಕ್ಟಿಂಗ್ ಮಾಡಿದ್ದು ಅಂದ್ರೆ ಸೆಕೆಂಡ್. ಅದು ಆಕ್ಚುಲಿ ಅದಕ್ಕಿಂತ ಮೊದಲು ಅಂದ್ರೆ ಇವ್ರದ್ದು ವಕಾರ ಅಂದ್ರೆ ವಕಾರ ನಾನು ಮುಂಚೆ ವಿಡಿಯೋಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾನು ಕನ್ನಡದಲ್ಲಿ ಟ್ರೈ ಮಾಡೋಣ ಒಂದ್ಸತಿ. ಹಿಂದಿ ಮಾಡ್ತೀರಿ ನೀವು ಯಾವಾಗಲೂ, ಕನ್ನಡದಲ್ಲಿ ಟ್ರೈ ಮಾಡೋಣ, ಏನೇನು ಬೇಕು ಹೆಲ್ಪ್ ನಾನು ಬೇಕಾದ್ರೆ ಮಾಡ್ತೀನಿ. ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಅವ್ರ ಟೀಮಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಶ್ಯೂ ಇತ್ತು, ಅಂದ್ರೆ ಅವ್ರಿಗೆ ಯಾರಿಗೂ ಅಷ್ಟು ಕನ್ನಡ ಬರ್ತಾ ಇರಲಿಲ್ಲ. ಹಾ ಹೌದು ಹೌದು ಹೌದು, ವಕಾರ್ದೆ ಇತ್ತು, ಆಡಿಷನ್ ಇತ್ತು ಅವಾಗ ಆ ಟೈಮಲ್ಲಿ. ನಾನು ಹೇಳ್ದೆ ಅಂದ್ರೆ ಮೊದಲೆಲ್ಲ ಹಿಂದಿ ಮಾಡ್ತಿದ್ರು, ಕನ್ನಡ ಮಾಡಿ ಅಂತ ನಾನು ಅವ್ರಿಗೊಂದು ಇದು ಮಾಡಿದೆ. ಸರಿ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ಟೋರಿ ಬರೆದ್ರು, ನನ್ನ ಇದು ಹೇಳಿದ್ರು ನಾನು ಹಿಂದಿದಲ್ಲಿ ಬರೀತೀನಿ ಸ್ಟೋರಿ, ನನಗೆ ಸ್ವಲ್ಪ ಸ್ಕ್ರೀನ್ ಪ್ಲೇಲಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಕನ್ನಡದಲ್ಲಿ ಅಂತ ಹೇಳಿದ್ರು. ಸರಿ ಆಯ್ತು ಓಕೆ ಅಂತಂದ್ರೆ ವಿಡಿಯೋಸ್ ಎಲ್ಲ ಮಾಡ್ತಿದ್ವಲ್ಲ, ನನಗೆ ಅವ್ರಿಗೆ ಒಂದು ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿತ್ತು. ಸೊ ಅಲ್ಲಿಂದ ಶುರು ಮಾಡಿದ್ವಿ ಒಂದು ಪ್ರಾಜೆಕ್ಟು. ಎಲ್ಲ ಶುರು ಮಾಡಿದ್ರು ಅವರೇ, ಒಕ್ಕಾರೆ ಎಲ್ಲ ಲೀಡ್ ಅಂದರೆ ಎಲ್ಲ ಮಾಡೋದು. ಲೈಕ್ ಬಿಹೈಂಡ್ ಕ್ಯಾಮ್ರಾ ಏನೇನು ಬರಬೇಕು ಆ ಅಪ್ಪ ಒಬ್ಬನೇ ಮಾಡ್ತಿದ್ದ. ಬಿಹೈಂಡ್ ಕ್ಯಾಮ್ರಾ ಎಡಿಟಿಂಗ್ ಹಿಡಿದು ಶೂಟಿಂಗ್ ಹಿಡಿದು ಎಲ್ಲನೂ ಒಬ್ಬನೇ ಮಾಡ್ತಿದ್ದ ಅವನು. ಅವ್ನ ಫ್ರೆಂಡ್ ಇನ್ನೊಬ್ರು ಮನೋಜ್ ಅಂತಿದ್ದಾರೆ, ಅವರಿಬ್ರು ಮಾಡ್ತಿದ್ರು. ಅದೊಂದು ಶೂಟ್ ಮಾಡಿದ್ವಿ. ಎಷ್ಟು ದಿನ ಮಾಡಿರ್ಬೋದು ಹೇಳಿ ಶೂಟ್? 30 ಮಿನಿಟ್ಸ್ 30 to 40 ಮಿನಿಟ್ಸ್ ಸ್ಟೋರಿ ಔಟ್ಪುಟ್ ಎಲ್ಲ ನಾವು ಮಾಡೋದು. ಅಂದ್ರೆ ನನ್ನ ವ್ಯಕ್ತಿಗತ ನಾವು ಮಾಡೋದಂದ್ರೆ ನಮ್ದು ಭಾಳ 3-4 ತಿಂಗಳಾದ್ರೆ ಕಮ್ಮಿ ಆಯ್ತದ. ಒಂದು ಜಾಸ್ತಿ ಒಂದು 6 ತಿಂಗಳು ಹೋಗ್ತದೆ, ಕೆಲವೊಂದು 3 ತಿಂಗಳೇ ಮುಗಿಸ್ತದೆ, 3 ತಿಂಗಳೇ ಆಗ್ತದೆ. ಹತ್ರ 2 ವರ್ಷ ಶೂಟಿಂಗ್ ಮಾಡಿದ್ದೀವಿ. ಅದು 2 ವರ್ಷ ಒಂದು ಪ್ರಾಜೆಕ್ಟ್ ಆಗಿತ್ತು, ಅದೇ ಲಾಸ್ಟ್ ಮತ್ತೆ ಯಾವ ಹತ್ರ 2 ವರ್ಷ ಆಯ್ತು ಶೂಟಿಂಗ್ ಮಾಡಿ. ಶೂಟಿಂಗ್ ಆಯ್ತು, ಎಲ್ಲ ಆಯ್ತು, ಎಡಿಟಿಂಗ್ ಆಯ್ತು. ಆಲ್ಮೋಸ್ಟ್ ಎಡಿಟಿಂಗ್ 80% ಎಡಿಟಿಂಗ್ ಆಯ್ತು. ಅದಕ್ಕೆ ಸಾಂಗ್ ಬೇಕಾಗಿತ್ತು, ಸಾಂಗ್ ಆಯ್ತು, ಎಲ್ಲ ಆಯ್ತು. ಬಟ್ ನಾನು ಮಾಡಿರಲಿಲ್ಲ ಸಾಂಗು, ವಕಾರ ಅನ್ನೋದು ಮಾಡಿದ. ಸಾಂಗ್ ಆಯ್ತು, ಎಲ್ಲ ಆಯ್ತು. ಇವಾಗ ಡಬ್ಬಿಂಗ್ ಮಾಡಬೇಕು ಅನ್ನೋಷ್ಟರಲ್ಲಿ ಲಾಕ್ಡೌನ್ ಆಯ್ತು. ಎಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ಬಿಟ್ರು. ಡಬ್ಬಿಂಗ್ ಮಾಡೋಕ್ಕಾಗಲಿಲ್ಲ, ರಿಲೀಸೇ ಮಾಡೋಕ್ಕಾಗಲಿಲ್ಲ. ಅದನ್ನ ರಿಲೀಸ್ ಮಾಡೋದು ತುಂಬ ದೊಡ್ಡ ಮಟ್ಟಿಗೆ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಇತ್ತು. ಆಕ್ಚುಲಿ ಅದು ಶಾರ್ಟ್ ಮೂವಿದು ಏನು ಸ್ಟೋರಿ ಇತ್ತು ಅಂದ್ರೆ ನೆವರ್ ಬಿಫೋರ್ ನೆವರ್ ಆಫ್ಟರ್, ಯಾರು ಮಾಡಿರ್ಲಿಲ್ಲ, ಮಾಡಕ್ ಸಾಧ್ಯನೂ ಇಲ್ಲ. ಆ ಥರದ್ದೊಂದು ಸ್ಟೋರಿ ಇಟ್ಕೊಂಡ್ ಬಂದಿದ್ರು. ಬಟ್ ಅದನ್ನ ರಿಲೀಸ್ ಮಾಡಲಿಲ್ಲ. ಅದು ಒಂದು ಬೇಜಾರು ಎಲ್ಲರಿಗೂ. ಆ ಟೈಪ್ ಪಕ್ಷಕ್ಕಂತ ಆಮೇಲೆ ಚೇಂಜ್ ಎಲ್ಲ ಮಾಡಿ ಮಾತಾಡಿ ಸ್ಕ್ರೀನ್ ಪ್ಲೇ ಎಲ್ಲ ನಿಮ್ಗೆ ಕೊಡ್ತೀನಿ ಮಾಡ್ಬೇಕು ಕನ್ನಡದಾಗ ಹಂಗ ಹಿಂಗ ಅಂತ ಹೇಳಿ, ಸರಿ ಆಯ್ತು ನಾನು ಸ್ಕ್ರೀನ್ ಪ್ಲೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕನ್ನಡದಾಗ ಚೇಂಜ್ ಮಾಡಿದ್ರು. ಆಮೇಲೆ ಪೋಸ್ಟರ್ ರಿಲೀಸ್ ಆಯ್ತು. ಫಸ್ಟ್ ಲುಕ್ ಎಲ್ಲ ಬಿಟ್ರಿ. ಅದಾದ್ಮೇಲೆ ಡಬ್ಬಿಂಗ್ ಮಾಡಕ್ಕಾಗ್ಲಿಲ್ಲ. ಸೊ ಅಲ್ಲಿಗೆ ಡಬ್ ಮಾಡ್ಬಿಟ್ವಿ. ಯಾರು ಮಾಡ್ಲಿಲ್ಲ. ಆಯ್ತು ಲಾಕ್ಡೌನ್ ಆಯ್ತು, ಮುಗೀತಲ್ಲ. ಎಲ್ಲರೂ ಒಬ್ಬರು ಒಂದೊಂದು ಪ್ಲೇಸ್ಗೆ ಹೋಗ್ಬಿಟ್ರು, ಮಾಡಕ್ಕಾಗ್ಲಿಲ್ಲ ಯಾರಿಗೂ. ಅದಾದ್ಮೇಲೆ ನೀವೊಂದು ಇದೆ ಬ್ರೋ ಬನ್ನಿ ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ ಮಾಡಿ ಅಂದಾಗ ಬಂದು ಮಾಡಿದ್ವಿ. ಅದು ಫಸ್ಟ್ ಬಂದಿದೆ. ನಿಜ ಹೇಳ್ಬೇಕಂದ್ರೆ ನನ್ಗದು ಸ್ಟೋರಿ ಗೊತ್ತಿರ್ಲಿಲ್ಲ ಅವಾಗ. ಸ್ಟೋರಿ ಆಕ್ಚುಲಿ ವಿಚಿತ್ರ ಸ್ಟೋರಿ ಆಕ್ಚುಲಿ ಹೇಳ್ಬೇಕಂದ್ರೆ 5 ಜನ ಅಂತ 5 ಸ್ಟೋರಿ ಬಂದಿತ್ತು. ಅದು ಅದ್ರೊಳಗೆ ಒಂದೊಂದು 5 ಸ್ಟೋರಿ 4 ಸ್ಟೋರಿ ಮಿಕ್ಸ್ ಆಗ್ತಾವ ಒಂದು ಸ್ಪಾಟ್ ಒಳಗೆ. ಅದು ಕಾನ್ಸೆಪ್ಟ್ ನಮಗೆ ಆಕ್ಚುಲಿ ಮೇನ್ ನಮ್ಮ ಜೊಗಾಲಿ ಇದೆ. ಅದು 4 ಸ್ಟೋರಿನ ಒಂದು ಕಡೆ ಟಚ್ ಮಾಡಬೇಕು, ಎಲ್ಲಿ ಟಚ್ ಮಾಡೋ ಗೊತ್ತಿಲ್ಲ. ಅದೇ ಮೇನ್. ಆ ಟೈಮಲ್ಲಿ ಸ್ಟೋರಿ ಅರ್ಥ ಆಗಿರ್ಲಿಲ್ಲ. ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ, ಸರಿ ಓಕೆ ಅವಾಗ ಮಾಡ್ಬೇಕಂತ ಇತ್ತು. ಸ್ಟೋರಿ ಏನು ಅರ್ಥ ಆಗಿದ್ದಿಲ್ಲ, ಸರಿ ಮತ್ತೆ ಮಾಡ್ಬಿಟ್ಟಿದ್ವಿ. ನಾನು ಮೊನ್ನೆ ರೀಸೆಂಟ್ ಆಗಿ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೀವು ಒಂದು ಫಸ್ಟ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್ ಬಿಟ್ರಿ. ಅವಾಗ ನೀವು ಸ್ಕ್ರೋಲ್ ಮಾಡಿ ನೋಡಿದಾಗ ಸಿಕ್ಕಿತ್ತು.
ಅವಾಗ ನನ್ ಫೋನ್ ಅವಾಗ ಫ್ಲಾಶ್ ಓ ಹೌದಲ್ಲ ಮಾಡಿದ್ವಲ್ಲ ನೋಡಮ್ ಏರಿ ಇನ್ನೊಂದ್ಸತಿ ಸ್ಟೋರಿ ಅಂತ ಅರ್ಥ ಆಗಿರ್ಲಿಲ್ಲ ನೋಡಮ್ ಇವಾಗ ನಾನು ಮತ್ತೆ ಓಪನ್ ಮಾಡಿ ನೋಡಿದ್ರೆ ಅವಾಗ ಫ್ಲಾಶ್ ಓ ಇದೇನು ಸ್ಟೋರಿ ಇದ್ರದ್ದು ಅಂತ. ಯಾವಾಗ ಅಂದ್ರೆ ರೀಸೆಂಟ್ ಆಗಿ ಒಂದು 6 months ಆಯ್ತೇನೆ ಅಷ್ಟೇ. 6 months ಆಗಿಲ್ಲ ಅನ್ಸುತ್ತೆ. ನೀವು ಫಸ್ಟ್ ಎಪಿಸೋಡ್ ಯಾವಾಗ ಬಿಟ್ಟಿದ್ದು? ಅಷ್ಟು ಸೆಕೆಂಡ್ ಅವಾಗೇ ನೋಡಿದ್ದೆ ನಾನು ಮತ್ತೆ ಅದ್ರ ಮೂವಿನ. ಅವಾಗೆ ಮೂವಿ ನೋಡಿ ಓ ಹಿಂಗ ಮಾಡ್ಯಾರ ಏನಿದೆ ಸ್ಟೋರಿ. ಬಟ್ ಕಾನ್ಸೆಪ್ಟ್ ಆಕ್ಚುಲಿ ಚೆನ್ನಾಗೈತಿ. ಮೊನ್ನೆ ಗೊತ್ತಾಯ್ತು ನನಗೆ. ಮೊನ್ನೆ ನೋಡಿದಾಗ ಅವಾಗ ಗೊತ್ತಾಯ್ತು ಸ್ಟೋರಿ. ಓಹೋ ಈ ಸ್ಟೋರಿ ಇಟ್ಕೊಂಡು ಹಿಂಗ ಔಟ್ಪುಟ್ ತೆಗಿಬೇಕಂತ ಟ್ರೈ ಮಾಡಿವಲ್ಲ ಆ ಟೈಮ್ ಅದು ಬಹಳ ಸ್ಟ್ರಗಲ್ ಆಯ್ತು. ಅಷ್ಟು ಜನರ ಮೇಂಟೈನ್ ಮಾಡೋದು ಆ ರೋಡ್ ಒಳಗ ಸಣ್ಣ ರೋಡ್ ಅಲ್ಲಿ ಸಣ್ಣ ರೋಡ್ ಒಳಗ ಅಷ್ಟು ಜನ ಕ್ರೌಡ್ ಕಂಟ್ರೋಲ್ ಮಾಡೋದು ಅದು ಒಂದು ಎಷ್ಟೇ ಮಾಡೋದು 4 ಸೀನ್ ಶೂಟ್ ಮಾಡಬೇಕಾಗ್ತದೆ. ಅದೊಂದು ಇಲ್ಲಿ ಕಷ್ಟ ಇದೆ. ಅದಂತೂ ನಾ ಯಾವತ್ತೂ ಮನೆಯಿಂದ ಅಷ್ಟು ಒದ್ದಾಡಿದ್ವಿ. ಮುಂಜಾನೆ ಹೋದವರು ಸಾಯಂಕಾಲ 5:30 ಆಗಿತ್ತು. 5:36 ಆಗಿತ್ತು. ಈಗಿದ್ರೆ ಇನ್ನೊಬ್ರು ಇದ್ರು ಪೊಲೀಸ್ ಇನ್ನೊಬ್ರು ಇದ್ರು ವಿಕಾಸ್ ಇರ್ಬೇಕು. ಇಲ್ಲ ನಾನು ಆಕ್ಚುಲಿ ಮುಗೀತು ನಂದು 5:30 5:30ಗೆ ಹೋಗ್ಬಿಡ್ಬೇಕು. 5:30 ಪೊಲೀಸ್ ಲೀಡರ್ ಬಿಟ್ರು ಲೈಸೆನ್ಸ್ ತೋರಿಸ್ರಿ ಅದು ಇದು ಅಂತ ಹೇಳಿ ಮತ್ತೆ ಅಲ್ಲಿ ಫ್ರೆಂಡಿಗೆ ಪರಿಚಯ ಇದ್ರ ಅಂತ ಒಂದ್ ಫೋನ್ ಮಾಡಿ ಮಾತಾಡ್ಸಿ ಆಮೇಲೆ ನಾವು ಡಾಕ್ಯುಮೆಂಟ್ ತೋರಿಸ್ತೀನಿ ಅಂತ ಹೇಳದ. ಅದಾದ್ಮೇಲೆ ಅಲ್ಲಿಂದ ವಾಪಸ್ ಹೋಗ್ಬಿಟ್ವಿ. ಮನೆಗೆ ಬರೋಬದಿ ರಾತ್ರಿ 7 ಗಂಟೆ ಬೆಳಗ್ಗೆ 8 ಗಂಟೆಗೆ ಹೋದರು. ಬ್ಲಡ್ ಎಲ್ಲ ತಯಾರು ಮಾಡ್ಕೊಂಡು ಅದಕ್ಕೆಲ್ಲ ಹೋಗಿದ್ವಿ ನಾವು. ಸ್ಟಾರ್ಟಿಂಗ್ಗೆ ಬ್ಲಡ್ ತಯಾರು ಮಾಡಿದ್ವಿ. ಮತ್ತೆ ಅದಕ್ಕೆ ಗಟ್ಟಿ ಆಗ್ತದೆ ಅಂತ ಹೇಳಿ ಅವಾಗ ಒಂದು ನೀರ್ ಮಿಕ್ಸ್ ಮಾಡಿಸ್ತೀವಿ ಅದಕ್ಕೆ. ಅದು ಒಂದು ಹೆವಿ ಇತ್ತು. ಅದಾದ್ಮೇಲೆ ನಿಮ್ಗೆ ಯಾವ ಪ್ರಾಜೆಕ್ಟ್ ಅಪ್ರೋಚ್ ಆಗ್ಲಿಲ್ಲ? ಅಂದ್ರೆ ಇಲ್ಲ ಅದಾದ್ಮೇಲೆ ಯಾವ್ದು ಮಾಡ್ಲಿಲ್ಲ. ಆಕ್ಟಿಂಗ್ ಯಾವ್ದ್ರಲ್ಲೂ ಮಾಡ್ಲಿಲ್ಲ. ಅದಾದ್ಮೇಲೆ ಇನ್ನ ಸೇಮ್ ಅದೇ ನಮ್ದು ಮ್ಯೂಸಿಕ್ ಕರಿಯರ್ ಸ್ಟಾರ್ಟ್ ಮಾಡ್ಕೊಂಡ. ಅಲ್ಲಿಂದ ಮ್ಯೂಸಿಕ್ ಡೈರೆಕ್ಷನ್ ಮಾಡಕ್ಕೆ ಅಂದ್ರೆ ಅದಕ್ಕೂ ಹೇಳ್ಬೇಕು ಅಂದ್ರೆ ಒನ್ ಆಫ್ ದಿ ಇವಾಗ ಏನ್ ಮ್ಯೂಸಿಕ್ ಮಾಡಕತ್ತೀನಿ ಸ್ವಲ್ಪ ಸ್ವಲ್ಪ ಅಂತಂದ್ರು ಅದಕ್ ರೀಸನ್ ನೀವು ಅಂತ. ಯಾಕೆ ಹೇಳಿ? ಗೊತ್ತಿಲ್ಲ ಆ ಟೈಮಲ್ಲಿ ನಿಮ್ಗ್ ನೆನ್ಪಿದ್ಯೋ ಇಲ್ವೋ ಗೊತ್ತಿಲ್ಲ. FL ಸ್ಟುಡಿಯೋ ಅಂದ್ರೆ ಏನು ಅಂತ ಗೊತ್ತಿದ್ದಿಲ್ಲ ನನಗ. ಕೇಳಿದ್ರಿ ಇದು ಹೆಂಗ್ ಇನ್ಸ್ಟಾಲ್ ಮಾಡ್ಬೇಕು, ಇದೇನು ಅಂತ ನಿಮ್ಗೆ ಕೇಳಿದ್ರು ನಾನು. ನಿಮ್ಗೆ ಕಾಲ್ ಮಾಡಿ ಬ್ರೋ ಹಿಂಗಿದೆ ಹೆಂಗೆ ಅಂತ ಕೇಳಿದಾಗ ನೀವ್ ಹೇಳಿದ್ರಿ. ನೀವ್ ಹೇಳಿದಾಗ್ಲಿಂದ ಓಹೋ ಇದಕ್ ಇದ ಅಂತಾರ, ಓಹೋ ಇದಕ್ ಇದ ಅಂತಾರ, ಓಹೋ ಇದಕ್ ಪ್ಲಗಿನ್ಸ್ ಹಾಕ್ಬೇಕು, ಇದಕ್ ಇದ್ ಮಾಡ್ಬೇಕು ಅಂತ ಅಲ್ಲಿಂದ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಕಲ್ತ್ಕೊಂಡೆ. ಅದಕ್ಕೆ ಬ್ರೇಕ್ ಆಗ್ಬಿಡ್ತು. FL ಸ್ಟುಡಿಯೋ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಿರ್ಲಿಲ್ಲ ಅಲ್ಲ ನನ್ಗೆಲ್ಲ. ಅವಾಗ ನಿಮ್ಗೆ ಫೋನ್ ಮಾಡಿ ಕೇಳ್ತಿದ್ದಲ್ಲ ಇದು ಹೆಂಗೆ ಅಂತ. ಅವಾಗ ನೀವು ಒಂದು ಐಡಿಯಾ ಹೇಳ್ಕೊಟ್ರಿ. ಇದನ್ನ ಇದಂತಾರೆ, ಇದನ್ನ ಪ್ಲಗಿನ್ಸ್, ಇದಕ್ಕೆ ರೆಕಾರ್ಡ್ ಏನಾದ್ರು ಮಾಡ್ಬೇಕು ಅಂದ್ರೆ ಇಲ್ಲಿಂದ ಮಾಡ್ಬೇಕು ಪ್ಲಗಿನ್ಸ್ ಅಂತ ನೀವು ಒಂದು ಐಡಿಯಾ ಕೊಟ್ರಿ. ಆ ಐಡಿಯಾ ಇಟ್ಕೊಂಡು ನಾನು ರಿಸರ್ಚ್ ಮಾಡಿ ಅಲ್ಲಿಂದ ಶುರು ಮಾಡಿದ್ದೆ. ನಿಮಗ FL ಸ್ಟುಡಿಯೋ ಬಗ್ಗೆ ನೀವ್ ಹೆಂಗ್ ತಿಳ್ಕೊಂಡ್ರೆ? ನಿಮಗೂ ಅದ್ರ ಬಗ್ಗೆ ಇದು ತಗೋಬೇಕು ಇದರಿಂದ ಯೂಸ್ ಆಗ್ತದ ಅಂತಂದು ಹೆಂಗ್ ಗೊತ್ತಾಯ್ತು? ಪ್ರೋಗ್ರಾಮ್ ಅಂದ್ರೆ ಅರ್ಥ ಆಗಿಲ್ಲ. FL ಸ್ಟುಡಿಯೋ ಒಂದು ಸಾಫ್ಟ್ವೇರ್. ಓಕೆ, ಸೊ ಅದನ್ನ ನಾನು ಯೂಸ್ ಮಾಡ್ಕೋಬಹುದು ನನ್ನ ಟ್ಯಾಲೆಂಟ್ ಅಂತ ಹೇಳಿ ಹಿಂಗೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಂದ್ರೆ ಕೆಲವೊಬ್ರು ಆಲ್ರೆಡಿ ಮಾಡ್ತಿರ್ತಾರೆ, ಕೆಲವೊಬ್ರೆಲ್ಲ ಅವ್ರ ಕಡೆಯಿಂದ ಕೇಳಿದಾಗೆಲ್ಲ ಸಾಫ್ಟ್ವೇರ್ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅಂತ ಜಸ್ಟ್ ಒಂದು ಹೆಸರು ಕೇಳ್ಕೊಂಡಿದ್ವಿ ಅಷ್ಟೇ. ಹೆಸರು ಕೇಳ್ಕೊಂಡು ಓಕೆ ಅಂತ ಗೊತ್ತಾಯ್ತು. ಅವಾಗ ನಿಮ್ಗೆ ಕೇಳಿದೆ, ಹೌದು ನಾನು ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಇದೆ ಅಂತ ನೀವ್ ಹೇಳಿದ್ರೆ ಅಲ್ಲಿಂದ ಒಂದು ಐಡಿಯಾ ತಗೊಂಡು ಇವರು ಯೂಟ್ಯೂಬಲ್ಲಿ ಹೋಗಿ ಪ್ರೋಗ್ರಾಮ್ ಹೆಂಗ್ ಮಾಡ್ತಾರೆ, ಮ್ಯೂಸಿಕ್ದೆಲ್ಲ ಅರೇಂಜ್ಮೆಂಟ್ಸ್ ಹೆಂಗ್ ಮಾಡ್ತಾರೆ, ಸ್ಯಾಂಪಲ್ಸ್ ಎಲ್ಲಿಂದ ತಗೊಳ್ತಾರೆ, ಯಾವ ತರ ಇದು ಮಾಡೋದಿಲ್ಲ ಅಂತ ನೋಡಿ ಕಲ್ತ್ಕೊಂಡು ಅಲ್ಲಿಂದ ನಿಧಾನವಾಗಿ ಶುರು ಮಾಡಿದ್ವಿ. ಫಸ್ಟ್ ಮಾಡಿರೋ ಪ್ರಾಜೆಕ್ಟ್ ನೀವು FL ಸ್ಟುಡಿಯೋ ಅವಾಗ? ಫಸ್ಟ್ ಮಾಡಿರೋ ಪ್ರಾಜೆಕ್ಟ್ ಅಂದ್ರೆ ಮ್ಯೂಸಿಕ್ ಮಾಡಿರೋದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇದಾವೆ, ನೆನಪಿಲ್ಲ ಪ್ರಾಜೆಕ್ಟ್ ನೇಮ್ಸ್. ಮಾಡಿದೀನಿ. ನಿಮಗೆ ಇದಾಗಿರೋದು ಇಷ್ಟ ಆಗಿರೋದು ಅಂದ್ರೆ ಅಲ್ಲಿಂದ ಮಾಡಿರೋದು ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡಿದೀನಿ ನಾನು. ಒಂದು ಪ್ರಾಜೆಕ್ಟ್ ಹೆಸರೆಲ್ಲ ಬೇಡ ಮಾಡಿದೀನಿ. ಒಂದು ಬೇರೆಯವ್ರು ಹಾಡಿದ್ದು ಅದಕ್ಕೆಲ್ಲ
ಅದು ಒಂದು ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ಆಮೇಲೆ ಮ್ಯೂಸಿಕ್ ಅದೊಂದು ಚೆನ್ನಾಗಿರೋದು ಅಂತ ನನಗೆ ನನ್ನ ಮನಸ್ಸಿಂದ ಫೀಲ್ ಆಗಿರೋದು. ನಮಗ ಅನ್ಸಿದ್ರೆ ಸಾಕು, ಬೇರೆ ಏನಾಗ್ಲಿ ನಮಗ್ ಚಲೋ ಇರ್ಬೇಕು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರ್ಬೇಕು. ಅದು ನಿಜ, ಅದು ನಿಜ. ಆ ಟೈಮಲ್ಲಿ ಅಂತಲ್ಲ, ನಾನು ಇವಾಗ್ಲೂ ಆ ಮ್ಯೂಸಿಕ್ ಕೇಳಿದ್ರೆ ಅದೊಂದು ವೈಬ್ ಕೊಡುತ್ತದು. ಅದು ಆ ಮ್ಯೂಸಿಕ್ ಒಂದು ಸಪ್ರೇಟ್ ವೈಬ್ ಕೊಡುತ್ತದು. ಅಂದ್ರೆ ನೀವ್ ಇವಾಗ ಒಂದು ಎಕ್ಸಾಂಪಲ್ ಅಂದ್ರೆ ಒಂದ್ ಸಾಂಗ್ ಮಾಡಿದೀರ ಅಂದ್ರೆ ಅದು ಆ ಟೈಮಲ್ಲಿ ಮಾತ್ರ ವೈಬ್ ಕೊಡುತ್ತೆ ನಿಮ್ಗೆ. ಅದಾಗಿ ಎಷ್ಟೋ ವರ್ಷ ಆದ್ಮೇಲೆ ನಾನು ಕೇಳ್ತೀನಿ ಅಂದ್ರೆ ಅದೇ ವೈಬ್ ಕೊಡಲ್ಲ. ಬಟ್ ಒಂದ್ ಪ್ರಾಜೆಕ್ಟ್ ಇದೆ, ಅದನ್ನ ಇನ್ನೂ ಕೇಳಿದ್ರು ಅದೇ ವೈಬ್ ಕೊಡುತ್ತೆ. ಕ್ರಿಯೇಟ್ ಮಾಡ್ಬೇಕಾದ್ರೆ ಅದು ಇವತ್ತಿಗಲ್ಲದೆ ಹೋದ್ರು ಇನ್ನೊಂದು 10 ವರ್ಷ ಬಿಟ್ಟು ಕೇಳಿದ್ರು ನನಗ ಕೊಟ್ಟಿರ್ಬೇಕು, ಆ ಫೀಲ್ ಬೇಕು. ಸ್ಟಾರ್ಟಿಂಗ್ ನಾನು ಮಾಡಕ್ಕೆ ಏನ್ ಫೀಲಿಂಗ್ ಮಾಡಿರ್ತೀನೋ ಅದನ್ನ ಕೊನೆತನ ಅದೇ ಬೇಕಂದ್ರೆ ಟ್ಯಾಲೆಂಟ್ ಅದು ಕಷ್ಟ, ಬಹಳ ಕಷ್ಟ ಮಾಡ್ಬೇಕು. ಅದೊಂದು ಪ್ರೌಡ್ ಇದೆ. ಅದೊಂದು ವಿಡಿಯೋ ಸಾಂಗ್ ಇನ್ನೂ ನಾನು ಕೇಳಿದ್ರು ಓ ಇದು ನನ್ ಮ್ಯೂಸಿಕ್ ಅಲ್ಲ ಅಂತ ಅದೊಂದು ವೈಬ್ ಕೊಡುತ್ತೆ, ಭಾರಿ ವೈಬ್ ಕೊಡುತ್ತೆ. ಅದಾದ್ಮೇಲೆ ಮತ್ತೆ ನೀವು ಯಾವ್ದು ಮೂವಿಗೆ ಅವಾಗೆ ಅಪ್ರೋಚ್ ಆಗ್ಲಿಲ್ಲ? ಶಾರ್ಟ್ ಮೂವಿಗೆ ಅಲ್ಲಿಂದ ಇಂಟ್ರೆಸ್ಟೇ ಹೋಯ್ತು ಮೂವಿದು. ಇನ್ನ ಮ್ಯೂಸಿಕ್ ಕಡೆಯಿಂದ ಕಾನ್ಸಂಟ್ರೇಟ್ ಕೊಟ್ಟಾಗಿಂದ ಇನ್ನ ಈ ಕಡೆನೆ ಸ್ಟಾರ್ಟ್ ಆಯ್ತು. ಈ ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದೆ. ಅದಾದ್ಮೇಲಿಂದ ನಾನೇ ಲಿರಿಕ್ಸ್ ಬರೆದು ನಂದೇ ವೋಕಲ್ಸ್ ಕೊಡೋಣ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ಯಾವಾಗ ಒಂದು 2 years ಬ್ಯಾಕ್, ಮುಂಚೆ ಬರೀ ಮ್ಯೂಸಿಕ್ ಮಾತ್ರ ಡೈರೆಕ್ಷನ್ ಮಾಡ್ತಿದ್ದೆ. ಅಲ್ಲಿ 2 years ಇಂದ ಶುರು ಮಾಡಿದ್ದು. ವೋಕಲ್ಸ್ ನಂದೆ, ಲಿರಿಕ್ಸು ನಂದೆ, ಎಲ್ಲಾನು ನಂದೇ ಶುರು ಮಾಡಿ ಆವಾಗ ಅಂದ್ರೆ ಡೈರೆಕ್ಷನ್ ಬಿಟ್ಬಿಟ್ಟೆ. ಆವಾಗ ಡೈರೆಕ್ಷನ್ ಬಿಟ್ಬಿಟ್ಟು ನನ್ನ ಫ್ರೆಂಡ್ ಇದೆ ಮೈನು ಅಂತ, ನಾನೊಂದು ರೀಸೆಂಟ್ ಆಗಿ ಅಂದ್ರೆ 1-2 ಸಾಂಗ್ ಅಂದ್ರೆ ಮುಂಚೆಯಿಂದ ಪರಿಚಯ ಇತ್ತು. ನಾವೆಲ್ಲ ಸೇರಿ ಒಂದು ಸಾಂಗ್ ಮಾಡಿದ್ವಿ, ನಮಕರಂ ಅಂತ. ಕೆಲವೊಬ್ಬರು ಸಾಂಗ್ ಕಳ್ಸಿದ ತಕ್ಷಣ ಸಾಂಗ್ 3 ನಿಮಿಷ ಇರುತ್ತೆ, ಕಳ್ಸಿ 1 ನಿಮಿಷ ಆಗಿರಲ್ಲ, ಸೂಪರ್ ಅಂತ ರಿಪ್ಲೈ ಬಂದಿರುತ್ತೆ. ಸಾಂಗ್ 3 ನಿಮಿಷ ಇದ್ದಾಗ 1 ನಿಮಿಷದಾಗ ರಿಪ್ಲೈ ಹೆಂಗ್ ಬರ್ತದೆ ಸೂಪರ್ ಅಂತ. ಸೊ ಅದೆಲ್ಲ ರಿಯಾಲಿಟಿ ಒಳಗೆ ಜಗ್ಗೆ ನೋಡಿದ್ವಿ ಆ ಟೈಮಾಗ. ಆದ್ರಿಂದ ಒಂದು ಸಾಂಗ್ ಮಾಡ್ತೀವಿ, ಅವರೇ ಇನ್ಸ್ಪಿರೇಷನ್ ನಮ್ಗೆ ಆ ಸಾಂಗ್ ಮಾಡಕ್. ನಮಸ್ಕಾರಂ ಅಂತ ಅದನ್ನ ಹಾಡಿದ್ದು ಗಗನ್ ಅಂತ, ಇಲ್ಲೇ ಸಿಂಧೂರು, ನಮ್ಮ ರಾಯಚೂರು ಡಿಸ್ಟಿಕ್ ಅವರೇ. ಬರ್ದಿದ್ದೆಲ್ಲ ನಮ್ಮ ಮೈನು ಅಂತ. ಡೈರೆಕ್ಷನ್ ಎಲ್ಲ ಅವರೇ ಮಾಡೋದೆಲ್ಲ. ಅಂದ್ರೆ ಆ ಟೈಮಲ್ಲಿ ಲಿರಿಕಲ್ ವಿಡಿಯೋ ಮಾಡಿದ್ದು. ಸೊ ಅಲ್ಲಿಂದ ಅವ್ರದ್ದೊಂದು ಪರಿಚಯ ಆಯ್ತು ನನಗೆ. ಅಲ್ಲಿಂದ ಪರಿಚಯ ಆದ್ಮೇಲಿಂದ ನಾನು ರೀಸೆಂಟಾಗಿ 1-2 ವರ್ಷದಿಂದ ಒಂದು ಸಾಂಗ್ ಮಾಡಿದೆ, ರಾಮ್ ಸೀತಾ ಅಂತ, ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ. ಅದಕ್ಕೆ ನಾನೊಂದು ಜಸ್ಟ್ ಒಂದು ಲಿರಿಕ್ಸ್ ಬರೆದು ಮ್ಯೂಸಿಕ್ ನಾನೇ ಮಾಡಿದ್ದೆ. ಅದಕ್ಕೆಲ್ಲ ಬರೆದು ಹಿಂಗಿದೆ ಹಿಂಗಿದೆ ಅಂತ ತಗೊಂಡೋಗಿ ಅವ್ರ ಮುಂದೆ ಇಟ್ಟಾಗ ಅವ್ರೊಂದು ಸರಿ ಆಯ್ತು ನಾನು ಡೈರೆಕ್ಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರೇ ಒಂದು ಸ್ಟೋರಿ ಬರೆದು ಸ್ಕ್ರೀನ್ ಪ್ಲೇ ಮಾಡಿ ಅವರೇ ಡೈರೆಕ್ಷನ್ ಮಾಡಿದ್ರು. ಸೊ ಅಲ್ಲಿಂದ ನಾನು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಮಾಡಿದೆ, ನಾನೇ ಡೈರೆಕ್ಷನ್ ಮಾಡ್ಕೊಂಡೆ. ಅದಾದ್ಮೇಲೆ ಅಂದ್ರೆ ಅವರು ಬಿಸಿ ಪರ್ಸನ್ ಫುಲ್, ಹೌದಾ, ಏನಿಲ್ಲ ಅಂದ್ರೂ ಮೇ ಬಿ ನನಗೆ ಗೊತ್ತಿರೋ ಮಟ್ಟಿಗೆ 25 to 30 ಸಾಂಗ್ಸ್ ಮಾಡಿರ್ಬೇಕು ಅವರು ಆಲ್ರೆಡಿ. ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾರೆ. ಶಾರ್ಟ್ ಮೂವೀಸ್ ಎಲ್ಲ ರಾಯಚೂರಲ್ಲೇ ಅವ್ರದ್ದು ಒಂದು ಟೀಮ್ ಇದೆ ಸಪ್ರೇಟ್ ಆಗಿ. ಅವ್ರದ್ದು ಒಂದು ಸಪ್ರೇಟ್ ಆಗಿ ಟೀಮ್ ಇದೆ, ಅವರೆಲ್ಲ ಮಾಡ್ತಿರ್ತಾರೆ. ಸೊ ನಾನು ಅವ್ರಿಗೆ ಅಪ್ರೋಚ್ ಆದೆ ಹಿಂಗೆ ಅಂತ, ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಸರಿ ಆಯ್ತು ಮಾಡ್ಕೊಡ್ತೀನಿ ಅಂತ ಅಲ್ಲಿ ಅವ್ರು ಮಾಡಿದ್ದು. ಅದು ಫಸ್ಟ್ ಸಾಂಗು ಬಿಟ್ರೆ ಇವಾಗ ಸೆಕೆಂಡ್ ಸಾಂಗ್ ಪಾರಿವಾಳಕ್ಕೆ ನಾನು ಮಾಡಿಸ್ತಾ ಇರೋದು, ಅವರೇ ಡೈರೆಕ್ಷನ್ ಮಾಡ್ತಾ ಇರೋದು, ಸ್ಕ್ರೀನ್ ಪ್ಲೇ ಸ್ಟೋರಿ ಎಲ್ಲ ಅವ್ರದ್ದೇ. ನಾನು ಹಿಂಗೆ ಒಂದು ಸಾಂಗ್ ಮಾಡಿನಪ್ಪ ಅಂತ ತಗೊಂಡೋಗಿ ತೋರಿಸಿದೆ. ಸರಿ ಆಯ್ತು ನಾನು ಸ್ಕ್ರೀನ್ ಪ್ಲೇ ಮಾಡ್ಕೊಡ್ತೀನಿ ಅಂತ ನಾನು ಅವ್ರಿಗೆ ಕೇಳಿದ್ದಕ್ಕೆ ಅವ್ರು ಮಾಡ್ಕೊಟ್ರು. ಮತ್ತೆ 2ನೇ ಸಾಂಗ್ ಅಂದ್ರೆ ಆಕ್ಚುಲಿ ರಾಮ್ ಸೀತಾ ಅನ್ನೋದು ಅದೊಂದು ಎಕ್ಸ್ಪೆರಿಮೆಂಟ್, ಅದು ಮ್ಯೂಸಿಕಲ್ ಶಾರ್ಟ್ ಮೂವಿ ಅಂತ. ಸ್ಟಾರ್ಟಿಂಗ್ ಯಾರೂ ಮಾಡಿರ್ಲಿಲ್ಲ ಆ ಟೈಮಲ್ಲಿ, ಡೈರೆಕ್ಷನ್ ಯಾರೂ ಮಾಡಿರ್ಲಿಲ್ಲ, ಆ ಥರದ್ದೊಂದು ಶಾರ್ಟ್ ಮೂವಿ ಅಂತಲೂ ಯಾರೂ ಮಾಡಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದು 10 minutes ಏನಿದೆ ಅದೊಂದು ಶುರು ಮಾಡಿದ್ದು. ಅಲ್ಲಿ ಶುರು ಮಾಡಿದ್ದು ಮ್ಯೂಸಿಕಲ್ ಶಾರ್ಟ್ ಮೂವಿ. ಒಂದ್ಸಲ ಹೊಸದ ಎಕ್ಸ್ಪೆರಿಮೆಂಟು, ಗೊತ್ತಿರಲಿಲ್ಲ ಹೆಂಗ್ ಜನ ನೋಡ್ತಾರೋ ಇಷ್ಟಪಡ್ತಾರೋ ಅಂತ. ಎಕ್ಸ್ಪೀರಿಮೆಂಟ್ಸ್ ಯಾರು ಚೂಸ್ ಮಾಡಂಗಿಲ್ಲ. ಎಕ್ಸ್ಪೆರಿಮೆಂಟ್ ಸ್ಟೋರಿ ಬೇಕಂತಾರೆ. ಸ್ವಲ್ಪ ಭಯ ಇರುತ್ತಲ್ಲ ಎಕ್ಸ್ಪೆರಿಮೆಂಟ್. ಬಟ್ ಮಾಡಿದ್ದೆ ಫಸ್ಟ್ ಪ್ರಾಜೆಕ್ಟು, ಅದರಲ್ಲೂ ಮತ್ತೆ ಎಕ್ಸ್ಪೆರಿಮೆಂಟ್ಸ್ ಇದೆ, ಹೆಂಗೆ ಆಗ್ತದೆ ನೋಡೋಣ, ಹೊಸದಾಗಿ ಟ್ರೈ ಮಾಡೋಣ ಅಂತ ಭಯ ಇರ್ತದೆ. ಬಟ್ ಪರವಾಗಿಲ್ಲ, ನನ್ನ ಚಾನಲಲ್ಲೇ ಚೆನ್ನಾಗಿ ಕ್ಲಿಕ್ ಆಯ್ತು. ಅದು ಹೈಯೆಸ್ಟ್ ವ್ಯೂಸ್ ಅದು ನನ್ನ ಚಾನಲಲ್ಲಿ. ಅದೇ ಶಾರ್ಟ್ ಮೂವಿ ಹೈಯೆಸ್ಟ್ ವ್ಯೂಸ್. ಶಾರ್ಟ್ ಮೂವಿ ಅನ್ನೋದಕ್ಕಿಂತ ಮ್ಯೂಸಿಕ್ ವಿಡಿಯೋ ಅಂತಾನೆ ಟ್ರೀಟ್ ಮಾಡ್ತೀನಿ ನಾನು ಅದನ್ನು. ಅದೇ ಹೈಯೆಸ್ಟ್ ಮೂವಿ, ಬಟ್ ಸಾರಿ ಮೂವಿ ಅಲ್ಲ, ಮ್ಯೂಸಿಕ್ ವಿಡಿಯೋ ಅದೇ ವ್ಯೂಸ್ ಬಂದಿರೋದು. ಇವರು ನಾವು ಅಂದರೆ ಮುಂಚೆ ಇದ್ದಾಗೆಲ್ಲ ನಾನು ಆಲ್ ಓಕೆ ಟೀಮಲ್ಲಿ ಜಾಯ್ನ್ ಆಗಿದ್ದೆ. ಅಂದರೆ ರೀಸೆಂಟಾಗಿ ಒಂದು 2-3 years ಆಯಿತು ಮೇ ಬಿ ಜಾಯ್ನ್ ಆಗಿ. ನಾನು 2020 ಅನಿಸುತ್ತೆ ಮೇ ಬಿ ಜಾಯ್ನ್ ಆಗಿದ್ದೆ. ಅಲ್ಲಿಂದ ರೀಸೆಂಟಾಗಿ ನಾನೊಂದು ಸಾಂಗ್ ಮಾಡಿದಾಗ ಅವ್ರಿಗೆ ಕಳಿಸ್ಕೊಟ್ಟೆ, ಹಿಂಗೆ ನೋಡಿ ಅಂತ ಕಳಿಸ್ಕೊಟ್ಟೆ. ಅವ್ರು ಅದನ್ನು ನೋಡಿ ಶೇರ್ ಮಾಡಿದ್ರು. ಅವರೇ ಹೋಗಿ ಖುದ್ದಾಗಿ ಸ್ಟೋರಿ ಹಾಕೋದಾಯಿತು, ಸ್ಟೇಟಸ್ ಹಾಕೋದಾಯಿತು ಅವರೇ ಮಾಡ್ಕೊಂಡ್ರು. ನಾನು ಹೇಳಿಲ್ಲ, ಆ್ಯಸ್ ಅ ಫ್ಯಾನ್ ಬಾಯ್ ಆಗಿ
ನಾನು ಈ ತರ ಮಾಡಿದ್ದೀನಿ ಬಸ್ಸು ಅಂತ ಅವ್ರ ಮುಂದೆ ತಗೊಂಡೋಗಿದ್ದೆ. ಅವ್ರು ಅದನ್ನ ನೋಡಿ ಪ್ರೋತ್ಸಾಹಿಸಿದ್ರು. ಅದೊಂದು ಖುಷಿ ಇದೆ. ನನ್ನ ಚಾನಲ್ ಅಲ್ಲಿ ಓಪನ್ ಮಾಡಿ ಆ ಸಾಂಗ್ ಓಪನ್ ಮಾಡಿದ್ರೆ ಅವ್ರ ಕಾಮೆಂಟ್ ಇನ್ನೂ ಇದೆ. ಅವ್ರದ್ದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದ ನನ್ನ ವಿಡಿಯೋ ಹೋಗಿ ಕಾಮೆಂಟ್ ಮಾಡಿದ್ರು ಅವರು. ಇಲ್ಲ ಆಕ್ಚುಲಿ ಬೇಕಾದ ಗ್ರೇಟ್ ಮೂಮೆಂಟ್ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಫ್ಯಾನ್ ಬಾಯ್ಗೆ ಒಬ್ಬ ಆರ್ಟಿಸ್ಟ್ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಸ್ವಲ್ಪ ನಮಗೂ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಮೋಟಿವೇಶನ್ ಅಲ್ಲಿಂದನೇ ಅಲ್ವಾ ನಾವು ಶುರು ಮಾಡಿದ್ದು. ಅವ್ರನ್ನೆಲ್ಲ ಇಟ್ಕೊಂಡೆ ಮೈಂಡ್ ಅಲ್ಲಿ ಇಟ್ಕೊಂಡೆ, ಓ ನಾವು ಈ ತರ ಒಂದು ಮಾಡ್ಬೇಕು, ನಾವು ಈ ತರ ಒಂದು ಏನಾದ್ರು ಒಂದು ಕೊಡ್ಬೇಕಲ್ಲ ಅಂತ ಅಲ್ಲಿಂದನೇ ಶುರು ಮಾಡಿದ್ದು. ಫಸ್ಟ್ ಆಫ್ ಆಲ್ ಅವರಿಂದಾನೇ ಶುರು ಮಾಡಿದಾಗ ಅದನ್ನ ಅವರೇ ನೋಡಿ ಖುದ್ದಾಗಿ ಅದಕ್ಕೊಂದು ಫೀಡ್ಬ್ಯಾಕ್ ಹೇಳ್ತಾರೆ, ಕಾಮೆಂಟ್ ಹಾಕ್ತಾರೆ ಅಂದ್ರೆ ಗ್ರೇಟ್ ಮೂಮೆಂಟ್ ಅದೆಲ್ಲ. ಸೊ ಹಂಗಂಗೆ ಸ್ಟಾರ್ಟ್ ಆಯ್ತು. ಸೊ ಅಂದ್ರೆ ಅವ್ರು ಮೀಟ್ ಆಗಿ ಬಂದಿರಿ ಪರ್ಸನಲಿ ಅವ್ರು ಯಾವ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ, ನಾವು ಫ್ಯಾನ್ಸ್ ಅಂದ್ರೆ ಫ್ಯಾನ್ಸ್ ತರ ಟ್ರೀಟ್ ಮಾಡಲ್ಲ, ಸ್ವಂತ ತಮ್ಮನ ತರ ಟ್ರೀಟ್ ಮಾಡ್ತಾರೆ ಅವ್ರು. ಇವಾಗೆಲ್ಲ ನಮ್ಮನ್ನೆಲ್ಲ ಒಂದು 3 years ಇಂದ ಏನ್ ಕಾಂಟ್ಯಾಕ್ಟ್ ಇದೀವಲ್ವಾ, ಸೊ ಅವ್ರ ಜೊತೆ ಇರೋದ್ರಿಂದ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಬಾಂಡಿಂಗ್ ಇದೆ. ಒಬ್ಬ ಸೆಲೆಬ್ರಿಟಿ ಅವ್ರನ್ನ ಮೀಟ್ ಆಗಿ ಅವ್ರು ನಮ್ಮನ್ನ ತಮ್ಮನ ತರ ಟ್ರೀಟ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಗೆ ಇನ್ನೆಲ್ಲ ಏನ್ ಬಿಟ್ಟೆ ಅದಕ್ಕಿಂತ ಜಾಸ್ತಿ ಫ್ಯಾನ್ ಬಾಯ್ ಮೂಮೆಂಟ್ ಅದು. ಯಾವ್ದಾದ್ರು ಹಾ ಸೊ ಬೇರೆ ಯಾರು ನಿಮಗೆ ಬರಲಿಲ್ಲ ಅಂದ್ರೆ ಶಾರ್ಟ್ ಆ ಐಡಿಯಾಸೇ ಬರ್ಲಿಲ್ಲ ನಮ್ಗೆ. ಮ್ಯೂಸಿಕ್ ಕಡೆನೇ ಹೋಗ್ಬಿಡ್ತೀನಿ. ಮ್ಯೂಸಿಕ್ ಕಡೆ ಶುರು ಆಯ್ತಲ್ಲ, ಮ್ಯೂಸಿಕ್ ಕಡೆಯಿಂದ ಶುರು ಆದಾಗಿಂದ ಇನ್ನ ನಾವು ಇದನ್ನೇ ಕೊಡೋಣ. ಆಕ್ಚುಲಿ ಮಾಡ್ಬೇಕು ಅಂತ ಪ್ಲಾನ್ ಇದೆ ನಂದಲ್ಲ, ಇವಂದು ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಪ್ಲಾನ್. ಬಟ್ ಏನಕ್ಕೋಸ್ಕರ ವೇಟಿಂಗ್ ಮಾಡ್ತಿದೀವಿ ಅಂತಂದ್ರೆ, ನಾವಿನ್ನೂ ಬೆಳೆಯೋ ಸ್ಟೇಜ್. ನಾವೇನ್ ಬೆಳೆದು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಅಷ್ಟು ಬೆಳೆಯೋಣ. ನಾವೇನ್ ಮಾಡ್ತಾ ಇದೀವಿ ಇವಾಗ ಸ್ಟಾರ್ಟಿಂಗು, ಇದನ್ನೇ ಮಾಡ್ಕೊಂಡು ಬೆಳೆಯೋಣ. ನಮ್ಗೆ ಯಾವಾಗ ಒಂದು ಓಕೆ ನಾವು ಬೆಳೆದೀವಿ ಅಂತ ಯಾವಾಗ ಅನ್ಸುತ್ತಲ್ಲ, ಅಲ್ಲಿಂದ ಶಾರ್ಟ್ ಮೂವೀಸ್ ಮಾಡೋಣ. ಒಳ್ಳೊಳ್ಳೆ ಮೆಮೊರೀಸ್, ಲೈಕ್ ಮೆಮೊರೀಸ್ ಅಲ್ಲ, ಒಳ್ಳೊಳ್ಳೆ ಮೆಸೇಜಸ್ ಇರೋವಂಥದ್ದು ಶಾರ್ಟ್ ಮೂವೀಸ್ ಕೊಡೋಣ ಆವಾಗ ಜನಕ್ಕೆ ಅಂತ ಆ ಒಂದು ಥಾಟಲ್ಲಿ ಇರೋದು. ಶಾರ್ಟ್ ಮೂವೀಸ್ ಮಾಡೋ ಥಾಟ್ ನಂದೇ ಅಲ್ಲ. ಫಸ್ಟ್ ಆಫ್ ಆಲ್ ಮುಂದೆ ಮಾಡೋಣ. ಸ್ಟೋರಿ ಎಲ್ಲ ನೀವೇ ಬರೀತೀರಿ? ಸ್ಟೋರಿ ಡೈರೆಕ್ಷನ್ ಎಲ್ಲ ನಮ್ಮದೇ. ಶಾರ್ಟ್ ಮೂವಿ ಏನೇ ಇದ್ರು ನಮ್ಗೆ ಹೇಳ್ಬಿಟ್ಟಿದ್ರು, ನೀನೇ ಮಾಡು, ನೀನೇ ಬರಿ, ನಾವು ಯಾವಾಗ ನೀನ್ ಮಾಡಮ್ಮ ಅಂತ ತಗೊಂಡ್ಬರ್ತಿದ್ವಿ ಹೊರಗ ಅವಾಗ ಶುರು ಮಾಡಮ್ಮ ಅಂತ ಹೇಳ್ಬಿಟ್ಟು. ಅಷ್ಟೇ ಕರೆಕ್ಟ್. ನೀವು ಸ್ಟೋರಿ ಹೆಂಗ ನಿಮ್ಗೆ ಶಾರ್ಟ್ ಮೂವಿ ನಿಮ್ಗೆ ಹೆಂಗ್ ಲಿಂಕ್? ಸ್ಟೋರಿ ಇನ್ನೂ ಬರ್ಕೊಂಡಿಲ್ಲ, ಸ್ಟಾರ್ಟೇ ಮಾಡಿಲ್ಲ. ಜಸ್ಟ್ ಮಾಡ್ಬೇಕಂತ ಥಿಂಕ್ ಇದೆ. ಸ್ಟಾರ್ಟಿಂಗ್ ಇಂದ ಏನು ಮಾಡಿಲ್ಲ, ಏನು ಇವಾಗ ಮಾಡ್ಬೇಕಂತ ಥಿಂಕ್ ಇದೆ. ಬಟ್ ಇನ್ನೂ ಲೇಟ್ ಆಗ್ತದೆ, ತುಂಬಾ ಲೇಟ್ ಇದೆ. ಅಂದ್ರೆ ಯಾವ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೋದು ನೀವು? ಯಾವ ಕಾನ್ಸೆಪ್ಟ್ ಯೋಚನೆ ಮಾಡಾಗ್ತೀರಿ? ಯಾವ್ದು ಮಾಡಿದ್ರು ಜನಕ್ಕೆ ಅದ್ರ ಬಗ್ಗೆ ಅದರಿಂದ ಒಂದು ತಿಳುವಳಿಕೆ ಬರ್ಬೇಕು. ಯಾವುದೇ ಆಗಿರ್ಲಿ ಸ್ಟೋರಿ, ಇಂಡಿಯನ್ ಹಿಸ್ಟ್ರಿ ಆಗಿರ್ಲಿ, ಪಾಲಿಟಿಕ್ಸ್ ಬಗ್ಗೆ ಬೇರೆ ಯಾವ್ದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಅದ? ಇದು ಮಾಡಬಹುದು, ನಾನು ಇದು ಮಾಡ್ಬೇಕಾಗ್ಯದ ಮೇನ್ ಅಂತೇಳಿ. ಇಂಡಿಯನ್ ಹಿಸ್ಟ್ರಿ ಮೇಲೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ತುಂಬಾ ಟೈಮ್ ಬೇಕು. ಹಿಸ್ಟ್ರಿ ಅಂದ್ರೆ ಅಷ್ಟು ಬೇಗ ಆಗಲ್ಲ. ಪರ್ಟಿಕ್ಯುಲರ್ ಡೀಟೇಲ್ಸ್ ಎಲ್ಲ ತಗೋಬೇಕಾಗ್ತದೆ. ಅದ್ರ ಮೇಲೆ ಡೀಟೇಲ್ ಆಗಿ ನಾವು ನೋಡ್ಬೇಕಾಗ್ತದೆ. ಒಂದಲ್ಲ ಎರಡಲ್ಲ ಒಂದ್ 4-5 ಸಲ ಅದ್ರ ಮೇಲೆ ರಿಸರ್ಚ್ ಮಾಡ್ಬೇಕಾಗ್ತದ. ಯಾಕಂದ್ರೆ ಹಿಸ್ಟ್ರಿ ಯಾವತ್ತು ಸುಳ್ಳು ಆಗಿರಂಗಿಲ್ಲ. ಸೊ ಒಂದ್ ಚೂರು ಮಿಸ್ಟೇಕ್ ಆದ್ರೂ ವಾಪಸ್ ನಮಗೆ ಬೈತಾರ. ಅದಕ್ಕೋಸ್ಕರ ಟೈಮ್ ಆದ್ರೂ ಪರವಾಗಿಲ್ಲ, ಡಿಲೇ ಆದ್ರೂ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನ ಮಾಡು. ಯಾವುದೇ ಒಂದು ತಪ್ಪಾಗಬಾರ್ದು. ಅದು ಪ್ರತಿಯೊಂದು ಪರ್ಫೆಕ್ಟ್ ಇರಬೇಕು. ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಎಲ್ಲ ಪ್ರತಿಯೊಂದೂ ಇದು ಇಲ್ಲ ಅನ್ನಂಗೆ. ಅಷ್ಟಾದ್ರೂ ಪರವಾಗಿಲ್ಲ, ಟೈಮ್ ತಗೊಂಡು ಮಾಡ್ಬೇಕಂತ ಇದ್ದೀನಿ ಅಷ್ಟೇ. ಸ್ಟೋರಿಗೆ ಇನ್ನ ಏನು ನೋಡಿಲ್ಲ, ನೋಡ್ಬೇಕು. ಒಂದು ಐಡಿಯಾಲಜಿನೇ ಹಂಗೆ. ಅದೇ ಇವಾಗ ಲವ್ ಮೂವಿ ಮಾಡ್ಬೇಕು ಅಂದ್ರೆ ಯಾರನ್ನ ಬಂದು ಸರಿ ಆಯ್ತು ನಂದೊಂದು ಥಾಟ್ ಐತಿ, ಹಿಂಗೈತಿ, ಹಿಂಗ ಟಕ್ ಅಂತ ಮಾಡ್ಬಿಡ್ತೀನಿ ಅಂತ. ಲವ್ ಮೂವಿ ಸರಿ ನಾನು ಮಾಡ್ತೀನಿ ಅಂತ ಬಂದ್ಬಿಡ್ತಾರೆ. ಡ್ರಾಮಾ ನಾನ್ ಮಾಡ್ತೀನಿ ಅಂತ ಬಂದ್ಬಿಡ್ತಾರೆ. ಫ್ರೆಂಡ್ಶಿಪ್ ನಾನು ತೋರಿಸ್ತೀನಿ ಅಂತ ಬಂದ್ಬಿಡ್ತಾರೆ. ಅದೇ ರಿಯಾಲಿಟಿ ತೋರಿಸ್ಬೇಕು ಅಂದ್ರೆ ಬಹಳ ಕಷ್ಟ ಅಲ್ಲ. ಅವನ ಐಡಿಯಾಲಜಿ ಅದು. ಮಾಡ್ತೀವಿ ಅಂದ್ರೆ ಜನಕ್ಕೆ ನಾನೇನ್ ಥಿಂಕ್ ಮಾಡ್ತೀನಿ ಅಂದ್ರೆ, ಜನ ಎಂಟರ್ಟೈನ್ಮೆಂಟ್ ಆಗ್ಬೇಕು, ಅವ್ರಿಗೆ ಎಂಟರ್ಟೈನ್ ಸಿಗ್ಬೇಕು. ಅವ್ನ ಎಂಟರ್ಟೈನ್ ಸಿಗೋದಿಲ್ಲ. ಐಡಿಯಾಲಜಿ ಅವ್ರು ಏನೋ ಒಂದು ಮೆಸೇಜ್ ಹುಡುಕಿರ್ಬೇಕಾದ್ರೆ ಆ ಮೆಸೇಜ್ ಅವ್ರಿಗೆ ತಲುಪಿರ್ಬೇಕು ಅಂತದ್ ಮಾಡಮ್. ಎಂಟರ್ಟೈನ್ಮೆಂಟ್ ನೀನ್ ಮಾಡು, ಆಯ್ತು ಸದ್ಯ ಮಾಡ್ಕ್ಯಾ ಅಲ್ಲ, ಅದ್ರೊಳಗೂ ಎಂಟರ್ಟೈನ್ಮೆಂಟ್ ತೋರಿಸ್ಬೋದಲ್ಲ.
ಐಡಿಯಾಲಜಿ ಜೊತೆಗೆ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಹೋದ್ರೂ ಚಲೋ ಹೋಗ್ತದೆ. ಐಡಿಯಾಲಜಿ ಒಳಗಡೆ ಎಂಟರ್ಟೈನ್ಮೆಂಟ್ ತೋರ್ಸೋದ್ ಬೇರೆ, ಎಂಟರ್ಟೈನ್ಮೆಂಟ್ ತೋರ್ಸಕ್ಕೆ ಮೂವಿ ಮಾಡೋದ್ ಬೇರೆ. ಅದು ಬೇರೆ ಬೇರೆ ಆಗ್ತದೆ. ಬಟ್ ಇವಾಗ ಎಂಟರ್ಟೈನ್ಮೆಂಟ್ ಅಂದ್ರೆ ಎಲ್ಲರೂ ಮಾಡ್ತಾರೆ ಅದನ್ನ. ಅದನ್ನೇ ನಾನು ಹೇಳ್ತೀನಿ. ಎಲ್ಲರೂ ಅದನ್ನೇ ಮಾಡ್ಕೊಂಡ್ ಬಿಡ್ತಾರೆ. ಐಡಿಯಾಲಜಿ ಯಾರು ತೋರ್ಸಂಗೆ ಇಲ್ಲ. ತೋರ್ಸಲ್ಲ. ಅದಕ್ಕೆ ಇವನ್ ಐಡಿಯಾಲಜಿ ಆ ತರ ಏನಾದ್ರೂ ಒಂದ್ ಜನಕ್ಕೆ ಮೆಸೇಜ್ ತೋರ್ಸೋ ತರ ಮಾಡ್ಬೇಕು ಅಂತ, ಅದಕ್ಕೆ ಲೇಟ್ ಆಗ್ತಾ ಇರೋದು ಅಷ್ಟೇ. ನಡೀತದೆ, ಲೇಟ್ ಆದ್ರೂ ಪರವಾಗಿಲ್ಲ. ಬಟ್ ಈ ಸಿಚುವೇಶನ್ ಗೆ ಅಂತ ಬೇಕು ಅಂತ ಪ್ರಾಜೆಕ್ಟ್ಸ್ ಹೊರಗೆ ಬರ್ಬೇಕು. ಇದಂದ್ರೆ ಜನ ಬರೇ ಎಂಟರ್ಟೈನ್ಮೆಂಟ್ ಸೈಡೇ ಹೋಗ್ಬಿಡ್ತಾರ. ಆಲ್ಮೋಸ್ಟ್ ಎಲ್ಲರೂ ಇವಾಗ ಅಡಿಕ್ಟ್ ಆಗ್ಬಿಟ್ಟಾರ. ಯಾವ್ದು ಎಂಟರ್ಟೈನ್ಮೆಂಟ್ ಇತ್ತು ಅದೇ ನೋಡ್ತೀವಿ ಅಂತಾನೆ ಕೂಡ್ತಾರೆ. ಐಡಿಯಾಲಜೀಸ್ ಕಡೆ ಯಾರು ಹೋಗೋರು ಆಲ್ಮೋಸ್ಟ್ ಅಂತ ಪಿಕ್ಚರ್ ಆಲ್ಮೋಸ್ಟ್ ಫ್ಲಾಪ್ ಆಗತ್ತ. ಐಡಿಯಾಲಜಿ ಯಾವ ಮಾಡ್ತಾರೆ ತೋರ್ಸೋರ್ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ನಾವು ಯಾವ್ದ್ರ ಕಡೆ ತೋರಿಸ್ತೀವಿ ಅಂದ್ರೆ ಅದ್ರ ಕಡೆ ಒಲವು ಜಾಸ್ತಿ ಆಗ್ಬಿಡುತ್ತೆ. ಅದೇ ಈಗ ಆಲ್ಮೋಸ್ಟ್ ಎಲ್ಲರೂ ಎಂಟರ್ಟೈನ್ಮೆಂಟ್ ಪರ್ಪಸ್ ಮೂವಿ ನೋಡಕ್ ಚಾಲ ಮಾಡ್ತಾರೆ. ಐಡಿಯಾಲಜಿ ಮೂವೀಸ್ ಎಷ್ಟು ಬಂದಿದೆ ಎಲ್ಲ ಆಲ್ಮೋಸ್ಟ್ ಫ್ಲಾಪ್ ಆಗ್ಬಿಟ್ರು ಎಲ್ಲ. ಅದ್ರ ಕಡೆ ಯಾರು ತಲೆ ನೋಡೋರು. KGF ಬಂದಾಗ KGF ತರ ಮೂವಿನೇ ಬೇಕು ಅಂತ, ಕಾಂತಾರ ಬಂದಾಗ ಕಾಂತಾರ ತರದೇ ಮೂವಿ ಬೇಕು ಅಂತ. KGF ಕಾಂತಾರ ತರನೇ ಇನ್ನೊಂದು ಕೊಡಬೇಕಲ್ಲ ನಾವು, ಏನಾದ್ರು ಒಂದು ಈ ತರದೇ ಬೇಕು ಅನ್ನತ ಬೇಕು ಅನ್ನೋ ಕೊಡಬೇಕು. ಬಟ್ ಅದೇ ತರ ಹೋಗ್ಬಾರ್ದಲ್ಲ. ಅದೇ ತರ ಅಲ್ಲ, ನಾನು ಹೇಳ್ತಾ ಇದ್ದೀನಿ. KGF ಬೇರೆ ಕಾಂತಾರನೇ ಬೇರೆ ಬೇರೆ. KGF ಕೊಟ್ಟಾಗ KGF ತರನೇ ಮೂವಿ ಬೇಕು ಅಂತ ಆಡಿಯನ್ಸ್ ಫೀಡ್ಬ್ಯಾಕ್. ಕಾಂತಾರ ಬಂದಾಗ ಕಾಂತಾರ ನೋಡಿ ಕಾಂತಾರ ತರನೇ ಮೂವಿ ಬೇಕು ಅಂತ. ಇವನ್ ಏನ್ ಐಡಿಯಾಲಜಿ ಅಂತಂದ್ರೆ, ನಾನು ಒಂದ್ ಮೂವಿ ಮಾಡಿನ ಅಂದ್ರೆ ಇದೇ ತರದ್ ಬೇಕು ಅಂತ ಹೇಳ್ಬೇಕು ಜನ, ಆಡಿಯನ್ಸ್. ಅವ್ರಿಗೆ ಸೋಷಿಯಲ್ ಮೆಸೇಜು ಮುಟ್ಟಿರ್ಬೇಕು, ಅವ್ರಿಗೆ ಈ ತರ ಹೇಳಿರ್ಬೇಕು. ಅದು ಐಡಿಯಾಲಜಿ. ಇನ್ನೊಂದು ಸ್ಟೋರಿ ಮಾಡಕ್ ಅವ್ರಿಗೆ ಹುಮ್ಮಸ್ಸು ಬರುತ್ತಾ, ಹುಮ್ಮಸ್ಸು ಬರುತ್ತಾ, ಅದರಿಂದ ಉಪಯೋಗನೂ ಆಗುತ್ತೆ ನಾಲ್ಕು ಜನ. ಅದು ಐಡಿಯಾಲಜಿ ಅಂತ. ಅದಕ್ಕೆ ಹೋಗ್ತಾ ಇದೆ. 2025 ಬಂದ್ವಿ, 20 ಇಲ್ಲಿಂದ 25 ಬಂದ್ವಿ. ಗೊತ್ತಿಲ್ಲ 30 ಹೋದ್ರು ಹೋಗ್ತೀವಿ. ಪ್ರಾಜೆಕ್ಟ್ ಎಲ್ಲ ಆಗ್ತದ ಅಷ್ಟೇ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆ, ಆದಷ್ಟು ಜಲ್ದಿ ಬರ್ಲಿ. ನಾನು ಕೇಳೋದಂದ್ರೆ ಡಿಲೇ ಅದು ಎಷ್ಟು ಡಿಲೇ ಆಗ್ತದಾಗ್ಲಿ, ಬಟ್ ಡೀಟೇಲಿಂಗ್ ಇರಲಿ ಅಷ್ಟೇ. ಅದ್ರ ಓಕೆ, ಸದ್ಯಕ್ಕಂತೂ ಪ್ಲಾನ್ ಇಲ್ಲ. ನೋಡ್ಬೇಕು ಇನ್ನು ತುಂಬಾ ಇದಾವೆ ಪ್ರಾಜೆಕ್ಟ್ಸ್ ಬರೋದು. ಅದೆಲ್ಲ ಬಂದಾದ್ಮೇಲೆ ಆವಾಗ ಟ್ರೈ ಮಾಡ್ಬೇಕು. ಸೊ ಈಗ ಸ್ಕೂಲ್ ಲೈಫ್ ಎಲ್ಲ ಐತಿ. ಈಗ ರಾಯಚೂರು ಇವೆಲ್ಲ ಇಲ್ಲೇ ರಾಯಚೂರೇ, ಇಬ್ರು ರಾಯಚೂರು. ಸ್ಕೂಲು ಕಾಲೇಜು ಎಲ್ಲ. ಯಾವ ಸ್ಕೂಲು ನಮ್ದ ಗುರುಕುಲ, ಗುರುಕುಲ ಇಟೆಕ್ ಸ್ಕೂಲ್. ಇಲ್ಲಲ್ಲ, ರೈಲ್ವೇಸ್ ನಗರ ಗುಡಿ ಐತೆ ಗೊತ್ತಾ? ಅಂಬಾಭವಾನಿ ಗುಡಿ, ಚಂದ್ರಬಂಡ ರೋಡ್. ಗೊತ್ತಲ್ಲ ಗುಡಿ? ಅದ್ರ ಗೊತ್ತಲ್ಲ, ಗುಡಿನೇ ಸ್ಕೂಲ್ ಅದು. ಅಲ್ಲೇ ಅದೇ ಸ್ಕೂಲು, ನಡುವ ಗುಡಿ, ಸುತ್ತ ಸ್ಕೂಲ್. ಮೊದಲು ಗುರುಕುಲ ಪಾಠಶಾಲೆ, ಇವಾಗ ಗುರುಕುಲ ಇಟೆಕ್ ಸ್ಕೂಲ್. ಇವಾಗ ಐತಿ 1 to 10. ಅವಾಗ ಇರ್ಲಿಲ್ಲ. 7th ಲಾಸ್ಟ್ ಬ್ಯಾಚ್ ಇತ್ತು ಅವಾಗ. ನಮ್ ಬ್ಯಾಚ್ ಆಗಿದ್ಮೇಲಿಂದ 10th ಸ್ಟಾರ್ಟ್. ಸ್ಕೂಲ್ ಸ್ವಲ್ಪ ಡೆವಲಪ್ಮೆಂಟ್ ನಿಮ್ದು ನಂಗೆ ಅಮರ್ಸಳ ಮಕ್ಕಳು. ಸೊ ನಮ್ಮದು ಅದು ರಿಟರ್ನ್ ಆಯ್ತು. ನಾವು ಸ್ಕೂಲ್ ಬಿಟ್ಮೇಲೆ ನಮ್ ಕನ್ನಡ ಮೀಡಿಯಂ ಮುಚ್ಚಿಬಿಟ್ರಲ್ಲಿ. ನಮ್ ಕಾಲೇಜ್ ಹಂಗೆ ಫಸ್ಟ್ ಡಿಗ್ರಿ ಇರ್ಲಿಲ್ಲ ಅನ್ಕೊಳ್ತೀನಿ. ಮೇಬಿ ಡಿಗ್ರಿ ಅಲ್ಲ, ಡಬಲ್ ಡಿಗ್ರಿ ಇರ್ಲಿಲ್ಲ. ನಾವು ಬಿಟ್ಟು ಹೋದ್ವಿ, ಡಬಲ್ ಡಿಗ್ರಿ ಸ್ಟಾರ್ಟ್ ಆಯ್ತು. ಯಾವ ಕಾಲೇಜು? ನಮ್ದು ಸೇವಾ ಕಾಲೇಜ್. ಡಿಗ್ರಿ ಮಾಡಿದ್ದಲ್ಲಿ ನಾವು ಡಿಗ್ರಿ ಯಾವಾಗ ಬಿಟ್ಟು ಹೋದ್ವಿ, ಡಬಲ್ ಡಿಗ್ರಿ ಸ್ಟಾರ್ಟ್ ಆಯ್ತು. ನಮ್ದೀಗ ಡಿಗ್ರಿ ನಮ್ಮ ಬೇರೆ ಕಾಲೇಜ್ ಡಿಗ್ರಿನೇ ಕರೆಕ್ಟ್ ಕಂಪ್ಲೀಟ್ ಮಾಡೋಲ್ರಿ ಅಂತ ಕಾಲೇಜ್ ಆಲ್ರೆಡಿ ಗೊತ್ತಾಗಿರ್ತದೆ ಆಲ್ಮೋಸ್ಟ್. ಯಾವ ಕಾಲೇಜ್? ಸೊ ಪೂರ ಕಾಂಟ್ರವರ್ಸಿ ಅವ್ರದ್ದು ಕಾಲೇಜ್ ಹೆಸರು ಹೇಳಿದ್ರೆ ನಮ್ದು ಕಾಂಟ್ರವರ್ಸಿ ಮಾಡ್ಬಿಟ್ರಿ ಇವಾಗ ಮತ್ತೆ ಹೇಳಿ. ಇನ್ನೂ ಬೇರೆ ನಮ್ದು ಡಿಗ್ರಿ ಕಂಪ್ಲೀಟ್ ಮಾಡೋದ್ರಲ್ಲಿ ಹಂಗ ಇದು ಏನೋ ಜಾಸ್ತಿ ಆಗೋದು. CA ಏನೋ ಮಾಡಕತ್ತೀನಿ ಅಂದ್ರಿ? ಮಾಡೋದು ಎಕ್ಸಾಮ್ ಬರೆಯೋದು. PUC ಮೇಲ? PUC ಸ್ಟಾರ್ಟಿಂಗ್ ಅದ್ರ ಮೇಲೆ CPD ತಗೊಂಡ. CPD ಕ್ಲಿಯರ್ ಆಯ್ತು. ಅದಾದ್ಮೇಲೆ IPCC ಟ್ರೈ ಮಾಡತ್ತೀನಿ. ಕಷ್ಟ ಆಗತ್ತದ. ಸೊ ಟೈಮ್ ತಗೊಂಡು ಇದು ಮಾಡತ್ತೀನಿ. ಸ್ಟಾರ್ಟಿಂಗ್ ಕೋವಿಡ್ ಅಲ್ಲಿ 2 ಸಲ ಅಟೆಂಪ್ಟ್ ಮಾಡಿದೆ. ಸೊ ಪೋಸ್ಟ್ಪೋನ್ ಆಗ್ಬಿಟ್ಟು ಅವರಿಲ್ಲ. ನನಗೆ ಅಮೌಂಟ್ ರಿಫಂಡ್ ಆಗಿಲ್ಲ, ಪೀಕ್ ಕಟ್ಟಿದ್ದು. ಸೊ ಅದ್ರ ಸಲುವಾಗಿ ನಾನು ಇರ್ಲಿ ಬಿಡು, ಮತ್ತೆ ಈ ಸಲ ಮತ್ತೆ ಲಾಕ್ಡೌನ್ ಒಳಗೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ, ಯಾಕಾಗಲ್ಲ ಬಿಟ್ಬಿಟ್ಟೆ. ಸೊ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಬರ್ದಲ್ಲ ಪಾಸ್ ಔಟು. ಸೊ ನಾನು ಹಾಕಿದ್ರೆ ಬಂದ್ಬಿಡ್ತಿದ್ದೆ ನಾವು. ಸೊ ಆಗ್ಲಿಲ್ಲ. ಸೊ ಅದ್ರ ಸಲುವಾಗಿ ಮುಂದೆ ನೋಡ ಅಂತ ಬಂದೆ. ಮುಂದೆ ನೋಡವೇ ಇದೇ ರೀ ಬರ್ತದೆ. ಮುಂದೆ ನೋಡ ಬಿಲ್ಡಿಂಗ್ ಆಯ್ತು ಅದ್ರಂಗೆ. ಅದೊಂದು ಲಾಸ್ಟ್ ಟೈಮ್ ಹಾಕ್ಬಿಟ್ಟಿದ್ರೆ ಆಗ್ತಿತ್ತು ನಾವು. ಈ ಸಲ ಮೇದಾಗಿಲ್ಲ, ನವೆಂಬರ್ದಲ್ಲಿ ನೋಡೋದು ನಾವು. ಏನು ಬಂತು ಈಗ ಪ್ರಿಪ್ರೇಷನ್ ಮಾಡಿಲ್ಲ. ಇನ್ನ ನವೆಂಬರ್ದಾಗ ಅಲ್ಲಿವರೆಗೆ ವೇಟ್ ಮಾಡಿ ಪ್ರಿಪೇರ್ ಆಗಿ ಟ್ರೈ ಮಾಡೋದು. ನಮ್ದೇನು
ಈ ಸಲ ಟ್ರೈ ಕೊಟ್ರೆ ಟೋಟಲ್ ಕ್ಲಿಯರ್ ಮಾಡ್ಕೊಂಡ್ ಬರುವಾಗ ನಾನು ಹ್ಮ್. ಇನ್ನೊಂದು ಅಟೆಂಪ್ಟ್ ಬೇಡ ಅಂತ ಅಷ್ಟೇ. ಮತ್ತೆ ಇನ್ನೊಂದು ಅಟೆಂಪ್ಟ್ ಅಂದ್ರೆ ಮತ್ತೆ ಇನ್ನೊಂದು 3 ತಿಂಗಳು 6 ತಿಂಗಳು ಹೋಗ್ತದ, ಮತ್ತೆ ಅದು ಕೂಡ ಇದೇ ಟೈಮ್ ಇಲ್ಲೇ ಆಗ್ಬಿಟ್ಟದ. ಸೊ ಎಷ್ಟೇ ಕಷ್ಟ ಆದ್ರೂ ಒಂದೇ ಅಟೆಂಪ್ಟ್ ತಗೊಂಡು ಹೋಗಂತ ಕೂತಿದ್ವಿ ಸಲ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಹಿಂದೇನು ರ್ಯಾಪ್ ಆಯ್ತು, ಡೈರೆಕ್ಷನ್ ಆಯ್ತು, ಇವಾಗ ಪಾಡ್ಕಾಸ್ಟ್. ಚೇಂಜ್ ಮಾಡೋದಿಲ್ಲ ಯಾವಾಗ ಒಂಥರ ಚೇಂಜ್ ಕೇಳ್ತಾರಲ್ಲ ಆಲ್ಮೋಸ್ಟ್. ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಹಂಗ ನೋಡ್ಕೊಂಡ್ ಬಂದ್ರೆ ಒಂದು ಚಾಲಾಗಿರೋದು ಕಾಮಿಡಿ ವಿಡಿಯೋ ಅಂತ ಚಾಲು ಮಾಡಿದ್ವಲ್ಲ, ಚಾಲು ಮಾಡಿದ್ವಿ ಕಾಮಿಡಿ ವಿಡಿಯೋ ಅಂತ ಚಾಲು ಮಾಡಿದ್ವಿ. ಕಾಮಿಡಿ ವಿಡಿಯೋ ಆಯ್ತು. ಸೊ ಅದು ನಮ್ಗೆ ಯಾಕೋ ಸೆಟ್ ಆಗ್ಲಿಲ್ಲ. ಅದಾದ್ಮೇಲೆ ಶಾರ್ಟ್ ಮೂವಿ ಬಂದೆ. ಸೊ 1-2 ಕ್ಲಿಕ್ ಆಯ್ತು, ಟೀಮ್ಗಳು ಸಿಕ್ವು ಹಿಂಗೆ. ಸೊ ಒಬ್ಬೊಬ್ರು ಬಂದ್ರು. ಸೊ ಅದಾಯ್ತು. ನನಗೆ ಅದನ್ನು ಯಾಕೋ ಕಂಫರ್ಟ್ ಅನ್ನಿಸ್ತಿಲ್ಲ. ಅಲ್ಲಿಂದ ವಾಪಸ್ ಸಾಂಗಿಗೆ ಹೋದ. ಸಾಂಗ್ ಓಕೆ, ಅದು ನಾನೇ ಕೊನೆ ಒಂದು ಶಾರ್ಟ್ ಮೂವಿ ಮಾಡ್ಬೇಕಂದ್ರೆ ಒಂದು ಟೀಮ್ ಬೇಕಾಗ್ತಲ್ಲ, ಕಂಪಲ್ಸರಿ ಬೇಕು. ಇವಾಗ ಎಂತ ಕ್ಯಾಮ್ರಾ ಇರೋರು ಅಷ್ಟೇ ಬೇಕು, ಸ್ಕ್ರೀನ್ ಮೇಲೆ ಅಷ್ಟೇ ಬೇಕಂತೇಳಿ. ಸೊ ನನಗೆ ಅದು ಟೀಮ್ ಡಿವೈಡ್ ಆಗ್ಬಿಡುತ್ತೆ ಕೋವಿಡ್ ಮುಗಿದ್ಮೇಲೆ. ಕೋವಿಡ್ ಇದ್ದಂತೆ ಎಲ್ಲ ಸೇರಿದ್ದೆ. ಕೋವಿಡ್ ಮುಗಿದ್ಮೇಲೆ ಎಲ್ಲರೂ ಅವ್ರವ್ರ ಜಾಬಿಗೆ ಹೋಗ್ಬಿಟ್ಟು. ಸೊ ಏನ್ ಮಾಡೋಣ ಅಂತಂದಾಗ ನಾನು ವಾಪಸ್ ಅವಾಗ ಆಕ್ಚುಲಿ ಅದೇ ಅನ್ಕೋತೀನಿ. ನಾವು ನೀವು ಮೀಟ್ ಆಗಿ ಫಸ್ಟ್ ಟೈಮ್ ಅದೇ ಕೋವಿಡ್ ಮುಗಿದ್ಮೇಲೆ. ನಾಗುಳಿ ಅವ್ರು ಬಂದಿದ್ರು, ಅಲ್ಲಿಂದಾನೇ ಪರಿಚಯ ಆಗಿದ್ದು. ಆಕ್ಚುಲಿ ಅವಾಗ ಥಿಂಕ್ ಮಾಡ್ತಾ ಇದ್ದೆ ನಾನು. ಹಿಂಗ ಸಾಂಗ್ ಬರೆಯಮು, ಮ್ಯೂಸಿಕ್ ಇದು ಮಾಡೋಣ ಅಂತ ಅವಾಗ ಯೋಚನೆ ಮಾಡ್ತಾ ಇದ್ದೆ. ಅದೇ ಟೈಮ್ ನಲ್ಲಿ ನಾಗುಳಿ ಅವ್ರ ಸ್ಟೋರಿ ನೋಡಿದೆ, ಮೈಸೂರಿಗೆ ಬಂದಿದೆ ಅಂತ. ಸೊ ಅದೇ ಅವಾಗೆ ಅಪ್ರೋಚ್ ಆಗಿದ್ದು ನಾನು ಅವರಿಗೆ. ಅವ್ರ ಕಡೆ ಡಿಸ್ಕಸ್ ಮಾಡಿ ಇಲ್ಲ ಹಿಂಗ್ ಮಾಡು ಅಂತ ಹೇಳಿದ್ರು ಅವರು. ಅದಾದ್ಮೇಲೆ ಸೊ ಅಲ್ಲಿಂದ ನಮ್ದು ಕಾಂಟ್ಯಾಕ್ಟ್ ಚಾಲು ಆಯ್ತು. ಅದಾದ್ಮೇಲೆ ನೀವು ಇವತ್ತು ವಕಾರ ನೀವೇ ಕರ್ದ್ರಿ ನನಗೆ. ಆಕ್ಚುಲಿ ಡಿಸ್ಕಷನ್ ಅದ ಮತ್ತೆ ಎಡಿಟಿಂಗ್ ಅದಾದ್ಮೇಲೆ ನಾವಿಬ್ರು ಬಂದಿದ್ವಿ ಅದಕ್ಕೆ. ಅಲ್ಲಿಂದ ನಾನು ಸೊ ಸಾಂಗ್ ಕಡೆ ಹೋದೆ. ಸೊ ಅಲ್ಲಿ ನಾನು ಸ್ಟೋರಿದು ಡೈರೆಕ್ಷನ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿತ್ತು ಮೂವಿದೆಲ್ಲ. ನನಗೆ ಟೀಮ್ ಬೇಕಾಗ್ತದ, ಟೀಮ್ ನನ್ನ ಕಡೆ ಇಲ್ಲ ಸದ್ಯಕ್ಕೆ, ಸ್ವಲ್ಪ ಓಡಾಡಬೇಕಾಗ್ತದೆ ಅಂತೇಳಿ ಅದು ಬಿಟ್ಟು ಮ್ಯೂಸಿಕ್ಕಿಗೆ ಹೋದೆ. ಮ್ಯೂಸಿಕ್ ಮಾಡ್ತಿರ್ಬೇಕಾದ್ರೆ ವಾಪಸ್ ನಂಗೆ ಇನ್ನೊಂದು ಟೀಮ್ ಸಿಕ್ತು. ಇದೆ ಅಪಘಾತ ಏನ್ ಮಾಡಿದ್ರಲ್ಲ ಅದು ವಾಪಸ್ ಸಿಕ್ತು ನನಗೆ. ಸೊ ಮಾಡೋಣ ಅದಕ್ಕೆ ಅದ್ರ ಇನ್ನೊಂದು ಪ್ರೇಮಾರ್ಗ ಅಂತ ಮಾಡಿದ್ವಿ. ಅದು ಒಂದು ಚಲೋ ಟೀಮ್ ಇತ್ತು. ಸೊ ಅಲ್ಲಿ ಮಾಡ್ಕೊಂಡು ಅಲ್ಲಿ ಬಂದಾಗ ಟೀಮ್ ಬಂದ್ಬಿಟ್ನಲ್ಲ ಫೋಟೋ ತೆಗಿದ್ಮೇಲೆ ಅವರೇ ಕರ್ಕೊಂಡು ಬಂದಿಲ್ಲ, ಚಲೋ ಮಾಡ್ತಾನೆ ಸ್ಟೋರಿ ಅಂತ. ಅಲ್ಲಿಂದ ಚಾಲೂ ಆಗಿತ್ತು ಅದು. ಅದು ಆಯ್ತು. ಅದಾದ್ಮೇಲೆ ಇವ್ರು ಅಭಿ ಅಂತ ಸಿಕ್ಕರು, ಅವರಿಂದ 2-3 ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಮತ್ತೆ ವಾಪಸ್ ಎಲ್ಲರೂ ಬೇರೆ ಹೋಗ್ಬಿಟ್ವಿ. ಮತ್ತೆ ಏನ್ ಮಾಡೋಣ ಸ್ಕ್ರೀನ್ ಒಂದೇ ಇರ್ತೀನಲ್ಲ ಅಂತೇಳಿ ಮತ್ತೆ ವಾಪಸ್ ಸಾಂಗ್ ಚಾಲೂ ಮಾಡ್ಕೊಂಡೆ. ಸಾಂಗ್ ಚಾಲು ಆಯ್ತು, ಅದನ್ನು ವಾಪಸ್ ಡಿಲೇ ಆಯ್ತು. ಮತ್ತೆ ವಾಪಸ್ ಪ್ರಾಜೆಕ್ಟ್ ಬಂದದ್ದು ಜೀವನಕ್ಕೆ. ಅದಾಯ್ತು. ವಾಪಸ್ ನಾವು 3 ಮಾಡಿದ್ವಿ, ನಾನು 3 ಮಾಡಿದ್ವಿ. ಸೊ ಅದು ನಮಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಅಂದ್ರೆ ಇನ್ನೂ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಾ ಮಾಡ್ಬೇಕಂತ? ಏನು ಶೂಟ್ ಆಗಿಲ್ಲ, ಶೂಟ್ ಆಗಿ ಅದಕ್ಕೆ ಡಿಲೇ ಆಗಿ ಬಿಟ್ಬಿಟ್ಟಿವಿ ಅದನ್ನ. ಸೊ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ, ಎಲ್ಲಿ ಬಿಡೋದ್ರೆ ಆ ಪ್ರಾಜೆಕ್ಟ್ ಅಲ್ಲಿಗೆ ಬಿಟ್ವಿ. ಸೊ ಇದೇ ಯೋಚನೆ ಮಾಡ್ಬೇಕಂದ್ರೆ ನಾವು ನಮ್ಮ ತಲೆಗೆ ಬಂದಿದ್ದು ಪಾಡ್ಕಾಸ್ಟ್. ಸೊ ಮಾಡಿದ್ರೆ ಹೆಂಗಿರ್ತದ, ನಮ್ಮ ಸೈಡ್ ಯಾರು ಯೋಚನೆ ಮಾಡಾಗ್ತಿಲ್ಲ ಇದ್ರ ಬಗ್ಗೆ. ಅವ್ರವ್ರ ಕಡೆ ಅವ್ರವ್ರು ಮಾಡ್ಕೊಂಡು ಹೊಂಟಾರ, ನಮ್ಮ ಕಡೆ ನಾವು ಮಾತಾಡೋಣ ನೋಡೋಣ ಅಂತ ಸ್ಟಾರ್ಟಿಂಗ್ ಫಸ್ಟ್ ಎಪಿಸೋಡ್ ಚಾಲೂ ಮಾಡಿದ್ವಿ, ಏನಾಗ್ಲಿ ಅಂತೇಳಿ. ಸ್ಟಾರ್ಟಿಂಗ್ ಎಪಿಸೋಡ್ ಚಾಲೂ ಆಯ್ತು, ಚಲೋ ಆಯ್ತು, ಓಕೆ ಅಂತ ಬಿಟ್ಟರೆ ಸೆಕೆಂಡ್ ಎಪಿಸೋಡ್ ಮಾಡಿದ್ದೆ ಅದೇ ಧೈರ್ಯದಿಂದ ನೋಡೋಣ ಏನಾಗ್ತದೆ ಅಂತೇಳಿ. ಸೊ ಹಂಗೆ ಹೋಗ್ತಾ ಬಂದು ಇಷ್ಟ ಎಪಿಸೋಡಿಗೆ ಕೂತು ಸದ್ಯಕ್ಕೆ ಇವಾಗ ಗೊತ್ತಿಲ್ಲ ಮುಂದೆ ಏನಾಗ್ತದೋ. ಸೊ ಇದೇ ಒಂದೇ ಧೈರ್ಯ, ಅದೇ ವಾಪಸ್ ಇದಕ್ಕೂ ಟೀಮ್ ಬೇಕಾಗ್ತದ, ಬಟ್ ಅಷ್ಟು ಅರೇಂಜ್ ಮಾಡ್ಕೋಬಹುದು ಇದಕ್ಕೆ ಅಂತೇಳಿ ಅದೊಂದು ಧೈರ್ಯದ ಕೂಡ ಇದಕ್ಕೆ ವಾಪಸ್ ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತದ. ಹಿಂಗೆ ಇವಾಗ ನಿಮಗೆ ಅಪ್ರೋಚ್ ಆದ್ರೆ ನಿಮಗೆ ಬೇಕು, ಇನ್ನೊಬ್ರಿಗೆ ಅಪ್ರೋಚ್ ಆಗ್ಬೇಕು, ಅವ್ರ ಬಗ್ಗೆ ಹೋಗ್ಬೇಕು, ಅವ್ರಿಗೆ ಕೇಳಬೇಕು. ತುಂಬಾ ಕಷ್ಟ ಅಲ್ಲ? ಹಾ ಕಷ್ಟ. ಏನೋ ಒಬ್ಬೊಬ್ರು ಏನಂತಾರ, ಇಲ್ಲ ನೋಡ್ತೀನಿ ಅವ್ರಿಗೆ ನಾವು ಏನು ಬರ್ದು ಕರ್ಸಿ ಕೂರ್ಸಿ ಅವ್ರಿಗೆ ಏನೋ ಟಫೆಸ್ಟ್ ಕ್ವಶನ್ಸ್ ಕೇಳ್ಬಿಡ್ತೀವೇನೋ, ಯಾಕೆ ಇಲ್ಲಿ ಬಂದು ಕೂತಿದ್ದೆ, ಯಾಕೆ ಇದು ಮಾಡತ್ತಿದಿ ಅಂತ ಕೇಳ್ತೀವೇನೋ ಅನ್ಸ್ಬಿಡ್ತದ ಅವ್ರಿಗೆ. ಜನಕ್ಕೆ ಗೊತ್ತಿಲ್ಲಲ್ಲ ಫೋಕಸ್ ಅಂದ್ರೆ ಏನು, ಹೆಂಗ್ ಮಾಡ್ತಾರ ಹೆಂಗ ಅಂತ. ಅದೇ ಎಜುಕೇಟೆಡ್ ಪೀಪಲ್ಸ್ಗೂ ಗೊತ್ತಿಲ್ಲ. ಆಕ್ಚುಲಿ ನನಗೆ ಅದೇ ಫೀಲ್ ಆಗತ್ತದ. ಅವರೆಲ್ಲ ವೆಲ್ಕಮ್ ಯಾರಂತೇಳಿ ವೆಲ್ಕಮ್ ಟು ರಾಯಚೂರು ಬಸ್ ತೆಗಿತ್ತು ನೀವು ಹೇಳ್ಬಿಟ್ರಿ, ನಾನು ಏನ್ ಹೇಳಂಗಿಲ್ಲ. ಸೊ ಅದಕ್ಕೆ ನಾ ಫೀಲ್ ಆಯ್ತು, ಹೋಗಿ ಅಪ್ರೋಚ್ ಆಗ್ತೀವಿ ನಾವು. ನನಗೆ ಆಲ್ಮೋಸ್ಟ್ ಎಲ್ಲರಿಗೂ ಅಪ್ರೋಚ್ ಆಗಿರಿ. ಸೊ ಅವರು ಈಗೋಗಿಂದ ನಾನು ಕರೆ ಹಾಕಿ ಅನ್ಕೊಂಡ್ರೆ ಏನು ಗೊತ್ತಿಲ್ಲ, ಬಟ್ ಅವರು ಸೊ ಕೆಲವೊಬ್ರು ಯಾರು ಪರ್ಟಿಕ್ಯುಲರ್ ಆಗಿಲ್ಲ, 2-3 ಅಪ್ರೋಚ್ ಆದಾರಲ್ಲ. ಸೊ ನೋಡೋಣ ಸ್ವಲ್ಪ ಸದ್ಯಕ್ಕೆ ಬೇಡ ಅಂತೆಲ್ಲ ಅಂತ ನಿಮ್ ಇಷ್ಟ. ಫೋರ್ಸ್ ಅಂತ ನಾವು ಮಾಡಕ್ ಹಂಗಿಲ್ಲ, ಯಾಕಂದ್ರೆ ಇಲ್ಲಿ ಬಂದು ಫ್ರೀಯಾಗಿ ಅವ್ರು ಮಾತಾಡ್ಬೇಕು. ನಾವು ಕುತಿ ಮೇಲೆ ಕುಂತು ಮಾತಾಡ್ರಿ ಅಂತಂದ್ರೆ ವರ್ಕೌಟ್ ಆಗಿರಲ್ಲ. ಸೊ ಅವ್ರು ಫ್ರೀ ಅಪ್ ಆಗಿ ಅವ್ರು ಮಾತಾಡಕ್ ಚಾಲು ಮಾಡ್ಬೇಕು. ಅವಾಗೇ ಸೊ ಏನು ಒಂದು ಕಾನ್ಸೆಪ್ಟ್ ಇರ್ತೋ ವರ್ಕೌಟ್ ಆಗೋದು. ಅವಾಗ ಕರೆಯೋದ್ ಧರ್ಮ. ಕರೆಯೋದ್ ಕರಿತೀವಿ ನಾವು. ಏನಪ್ಪ ನಮ್ಮ ರಾಯಚೂರಿನವರು ನಾವು ತೋರ್ಸಕ್ ನಮಗೇನಿದೆ ಅದಕ್ಕೆ.
ಬೇರೆಯವರೆಲ್ಲ ಇದು ಮಾಡ್ತಾರ ಅಂದ್ರೆ ಓಕೆ, ಬೇರೆ ಕರೆಯಂಗಿಲ್ಲ ಅದು ಅವ್ರವ್ರು ಕರ್ಕೋತಾರ. ಸೊ ನಾವೇನ್ ಮಾಡ್ತೀವಿ, ನಮ್ಮವ್ರನ್ನ ಕರಿತೀವಿ ಅಂತ ನಾನು. ಇಲ್ಲ ನಾನು ನೋಡ್ತೀನಿ ಬಿಸಿ ಶೆಡ್ಯೂಲ್ ಅದ, ನಿಮ್ಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ಅಂತ ನಾನು ಅಪ್ರೋಚ್ ಆಗಂಗಿಲ್ಲ. ಇವಾಗ ನಾ ಈಗೋ ಬಿಟ್ಟು ಬಂದು ಮಾತಾಡ್ತೀನಿ, ನೀವ್ ಈಗೋ ತೋರ್ಸಾತೀರ, ನೆಕ್ಸ್ಟ್ ಟೈಮ್ ನನಗೂ ಈಗೋ ತೋರ್ಸ್ಬೇಕು ಅವಾಗ. ನಾವು ಒಂದೇ ಸಲ ಅಪ್ರೋಚ್ ಆಗಲ್ಲ, ಯಾರಿಗೂ ರಿಪೀಟೆಡ್ಲಿ ಯಾರಿಗೂ ಬರಂಗಿಲ್ಲ. ಮುಗಿ ಒಂದ್ಸಲ ನಾ ಕೇಳ್ತೀನಿ, ಓಕೆ ನಾ ಟ್ರೈ ಮಾಡಿ ಡೇಟ್ ಕೊಡ್ತೀನಿ ಅಂತಂದ್ರೆ ಓಕೆ. ಸೊ ನೀ ಇಲ್ಲ ನಾನು ಮಾಡಂಗಿಲ್ಲ ಅಂತಂದ್ರೆ ಬಿಟ್ಬಿಡಿ, ನಿನಗೆ ಬಿಟ್ಟಿದ್ದು. ಆಕ್ಚುಲಿ 1.5 year ಇಂದ ಯಾವಾಗ ಅಂತಂದ್ರೆ ಲಾಸ್ಟ್ ಮ್ಯೂಸಿಕ್ ಮಾಡೋದೆಲ್ಲ ಲೈಕ್ ಸ್ಟಾಪ್ ಅಂತಲ್ಲ, ನಾನೇ ವೋಕಲ್ಸ್ ಕೊಡಬೇಕು ಅನ್ನೋ ಆ ಪೊಸಿಷನ್ ಅಲ್ಲಿ ಇದ್ದಾಗ ನಾನೇನ್ ಮಾಡಿದೆ ಅಂತ ಥಿಂಕ್ ಮಾಡಿದೆ, ಏನ್ ಮಾಡ್ಬೇಕು, ಕಂಟೆಂಟ್ ಯಾವ ತರ ಇದು ಮಾಡೋಣ ಅಂತ ವ್ಲಾಗಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ನಾನು ಅವಾಗ. ಆಕ್ಚುಲಿ ನಾನು ತನಗೆ ಬಂದಾಯ್ತು, ಮೋಟೋ ಬ್ಲಾಗ್ ಬಂದಾಯ್ತು. ಆ ಟೈಮಲ್ಲಿ ಫೇಮಸ್ ಇತ್ತು ಅದೆಲ್ಲ, ವ್ಲಾಗ್ಸ್ ಮಾಡೋದೆಲ್ಲ. ಹೋಗಿ ಒಂದು ಪ್ಲೇಸಲ್ಲಿ ಎಕ್ಸ್ಪ್ಲೋರ್ ಮಾಡ್ದೆ. ಆ ಪ್ಲೇಸ್ ಹೆಸರೇನು? ಚಂದ್ರಪುರ. ಚಂದ್ರಪುರ ಹತ್ರ ಪ್ಲೇಸ್ ಏನಲ್ಲ ಮಲಿಯಾಬಾದ ಅಲ್ಲ, ಚಂದ್ರಪುರ ಹತ್ರ ಒಂದು ಟೆಂಪಲ್ ಅಲ್ಲ, ಅದು ಟೆಂಪಲ್ ಆಶ್ರಮ, ಸಾರಿ ಆಶ್ರಮ. ಅದು ಅಲ್ಲಿ ಮುಂದೆ ಒಂದು ಆಶ್ರಮ ಅದ. ಆಶ್ರಮ ಐತಲ್ಲ ಚಂದ್ರಪುರ ಹತ್ರ, ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದೆ ನಾನು ಅಲ್ಲಿ ಹೋಗಿ. ಆ ಟೈಮಲ್ಲಿ ಇನ್ನು ಯಾರು ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಆ ಟೆಂಪಲ್ ಬಗ್ಗೆ, ಅದು ಆಶ್ರಮ ಇದೆ ಇಲ್ಲೊಂದು ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ ಇನ್ನು ಸ್ಟಾರ್ಟಿಂಗ್ ಅಲ್ಲಿ. ಆ ಟೈಮಲ್ಲಿ 2021 ಅಲ್ಲ 22 ಇತ್ತು. ಆ ಟೈಮಲ್ಲಿ ಆ ಪ್ಲೇಸ್ ನ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವಲ್ಲಿ. ಅಲ್ಲಿಂದ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಲ್ಲೇ ಎಂಡ್ ಮಾಡಿದ್ವಿ. ಇಲ್ಲ ಆಕ್ಚುಲಿ ನಾನು ಹಿಂಗೆ ಪ್ಲಾನ್ ಮಾಡ್ಕೊಂಡು ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಿದ್ನಲ್ಲ. ಆಕ್ಚುಲಿ ಒಂದಲ್ಲ 2 ಮಾಡಿದ್ವಿ ಅನ್ಸ. ಇನ್ನೊಂದು ಯಾವ್ದೋ ಮಾಡಿದ್ರಲ್ಲ ಬ್ಲಾಗ್? ಇಲ್ಲ ಅದೇ ಅದು ಒಂದೇ, ಅಂದ್ರೆ ಎಕ್ಸ್ಪ್ಲೋರ್ ಮಾಡಿದ್ದು ಒಂದೇ. ಅದಕ್ಕೆ ಅಂತ ಸಪ್ರೇಟ್ ಆಗಿ ಇನ್ನೊಂದು ಚಾನಲ್ ಮಾಡಿದ್ವಿ ನಾವು, ಡೇರ್ ಸೀರೀಸ್ ಅಂತ. ಡೇರ್ ಸೀರೀಸ್ ಅಂದ್ರೆ ಇವಾಗ ನೀನು ಮಾತಾಡ್ಕೊಂಡು ನಾನು ಏನೋ ಒಂದು ಹೇಳ್ತೀನಿ, ನೀನ್ ಮಾಡ್ಲೇಬೇಕು ಅದನ್ನಷ್ಟೇ. ಹಂಗ ಏನೋ ಒಂದು ಡೇರ್ ಅಂದ್ರೆ ನೀನ್ ಹೋಗಿ ಅಲ್ಲಿ ಮಾಡ್ಬಾ, ನೀನ್ ಹೋಗಿ ಅಕ್ಕಿಗೆ ಹೊಡೆದ್ ಬಾ, ಇದು ಅದಲ್ಲ. ನಾವು ಸಪ್ರೇಟ್ ಎಕ್ಸ್ಟ್ರೀಮ್ ಡೇಸ್. ಅವನಿಗೆ ಹೇಳಾರ್ದ ಅವನ್ನ ಸಾಯ್ಸಕ್ಕೆ ನೋಡ್ಬಿಟ್ಟು ಅದಕ್ಕೆ ಅಂತ ಸಪ್ರೇಟ್ ಆಗಿ ಒಂದು ಚಾನಲ್ ಮಾಡಿದ್ವಿ ಅಷ್ಟೇ. ಇದು ಆಕ್ಚುಲಿ ಹಂಗೆ ಆಯ್ತು. ನಾನು ಟ್ರಾವೆಲ್ ಮಾಡ್ತಿದ್ದಲ್ಲ, ಸೊ ಹೆಲ್ಮೆಟ್ ಚಲೋದೇ ಇತ್ತು. ಹೆಲ್ಮೆಟ್ ಮೌಂಟ್ ಗೋಪ್ರೋ ಬಂದಿದ್ದಲ್ಲ, ಮೌಂಟ್ ಇತ್ತು ನನಗೆ. ಅದು ಮೌಂಟ್ ತಗೊಂಡು ನಾನು ಮೊಬೈಲ್ ಇದು ಹಾಕಿದ್ದೆ. ಆಕ್ಚುಲಿ ಇದು ರಿಯಲ್ಮಿ ಹಾಕಿದೆ ಫಸ್ಟ್. ಇದು ವೀಡಿಯೋ ಚಲೋ, ಇದು ಲೋಕಲ್ ಟ್ರೈ ಮಾಡಿದ್ವಿ ಫಸ್ಟ್, ಬರ್ಲಿಲ್ಲ. ಏನೋ ಧೈರ್ಯ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಕಂಟೆಂಟ್ ಕೊಡ್ತೀವಿ ಅಂತ ಚಾಲೂ ಮಾಡ್ಕೊಂಡ್ವಿ. ಆಯ್ತು, ಫಸ್ಟ್ ಇದೆ ಲೋಕಲ್ ಶೂಟ್ ಮಾಡಿದ್ವಿ, ಒಂದಾಯ್ತು. ನೆಕ್ಸ್ಟ್ ಡೇ ನಾನು ಹುಬ್ಳಿಗೆ ಹೋಗಿದ್ದೆ ಶೂಟ್ ಮಾಡೋಣ ಅಂತ. ಇದು ಫುಲ್ ಹೀಟಾಗಿ ಒನ್ ಡೇ ಗೊತ್ತಾಗ್ಬಿಡ್ತಲ್ಲ ಮತ್ತಿನ ದಿನ ಇದಾಗಂಗಿಲ್ಲ. 45 ಮಿನಿಟ್ಸ್ಗೆ ಆಫ್ ಆಗೋದಿದ್ದು. ಸೊ ಏನ್ ಮಾಡೋಣ ಅಂತ ನೋಡಿದಾಗ ಮತ್ತೆ 13 ಇತ್ತು. 13 ಹಾಕೊಂಡು ನೋಡೋದ ಐಫೋನ್ 13. ಸೊ ಅದು ಬಂತು, ಹೀಟ್ ಆಗಲಿಲ್ಲ, ಚಲೋ ಬಂತು. ನನಗೆ ಇಲ್ಲಿ ನಾವು ಹುಬ್ಳಿ ಕಡೆ ರೆಕಾರ್ಡ್ ಮಾಡ್ಕೊಂಡು ಹೋದ. ಏನ್ ಮಾಡಿದ್ದೆ ಗೊತ್ತಿಲ್ಲ, ಎಷ್ಟು 1 ಅವರ್ ಮೇಲೆ ಆಯ್ತು ಅಷ್ಟೇ ರೆಕಾರ್ಡ್ ಮಾಡಿದ್ದು. ನಾನು ವಾಪಸ್ ಬರ್ಬೇಕಾದ್ರೆ ರೆಕಾರ್ಡ್ ಮಾಡಲಿಲ್ಲ, ಅಷ್ಟು ಮಾಡಿದೆ, ರಿಸೀವ್ ಮಾಡಿದೆ. ಇಲ್ಲ ಕಂಟೆಂಟ್ ಬೇಕಲ್ಲ ಇದಕ್ಕೆ ನಾವು ಅಂತ ಯೋಚನೆ ಮಾಡಿದೆ. ಬೆಂಗಳೂರಿಗೆ ಹೋಗಿದ್ದ, ಬೆಂಗಳೂರಿಗೆ ರಾತ್ರಿ ಕರ್ಕೊಂಡು ಬರೋಕೆ ಹೋಗ, ಸ್ವಲ್ಪ ಕಂಟೆಂಟ್ ಸಿಗ್ತಾ ಇರೋ ಹಾಕ್ಬಿಡೋ ಇಲ್ಲೇ ಗ್ಯಾಪ್ನಾಗ ಅಂತ ಅನ್ಕೊಂಡಿದ್ದ. ಕರ್ಕೊಂಡು ಬಂದಿದ್ದು ರೆಕಾರ್ಡ್ ಆಯ್ತು. ಸೊ ರೆಕಾರ್ಡ್ ಎಡಿಟ್ ಮಾಡ್ಬೇಕಲ್ಲ ಅಂತ ಸುಮ್ಮನೆ ಸರಿ ಐತೆ. ಬೆಂಗಳೂರಿಗೆ ಹೋಗಿ ಕರ್ಕೊಂಡ್ ಬೆಂಗಳೂರ್ಲಿಂದ ಕರ್ಕೊಂಡ್ ಬಂದೆ. ಮನೇಲಿಂದ ರೈಲ್ವೆ ಸ್ಟೇಷನ್ ಬ್ಲಾಗ್ ರಾತ್ರಿ 2 ಗಂಟೆಗ. ಅದು ಕ್ಯಾಮ್ರಾ ಭಯಕರ, ಕ್ಯಾಮ್ರಾ ಎಲ್ಲಿಗೋತಿದ್ದಾರೆ ಅಂತ ನಾನು ಆದ್ರೆ ನೋಡೋಣ ಅಂತೇಳಿ ಹೋದೆ, ಕರ್ಕೊಂಡು ಬಂದೆ. ವಿಡಿಯೋ ಇವತ್ತಿನವರೆಗೆ ಎಡಿಟ್ ಆಗಿಲ್ಲ. ಹಂಗೆ ಅಂದು ಏರಿಯಾ ಹೆಸರೇನಲ್ಲ, ನೇತಾಜಿ ನಗರ ಟು ರಾಯಚೂರು ರೈಲ್ವೆ ಸ್ಟೇಷನ್. ಇಲ್ಲ, ಅದು ಬಾಲವಿ ಸೊ ಅದು ಹುಬ್ಳಿ ಹೋಗಿದ್ದು. ಇದು ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಮಾಡಿ ಸ್ವಲ್ಪ ಹಾರರ್ ಫೀಲ್ ತೋರ್ಸೋನು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಅದು ಆಗಲೇ ಇಲ್ಲ. ಅದು ವಿಡಿಯೋ ಮಾಡಕ್ಕೆ ನನಗೂ ಮನಸ್ಸು ಬರಲಿಲ್ಲ, ಅವ್ರಿಗೆ ಕೊಡ್ಬೇಕಾದ್ರೆ ಅವನಿಗೂ ಮನಸ್ಸು ಬರಲಿಲ್ಲ. ಇಲ್ಲಿ ಕೂಡ ಅಂತ ಹಂಗೆ ಸುಮ್ಮನೆ ಸ್ಟೋರೇಜ್ ಫುಲ್ ಆಗ್ಯಾವ ಮೊದಲ ಹಂಗೆ ಇದ್ದೀವಿ ಆರ್ಡರ್ನ. ಸೊ ಹಿಂಗೆ ಅವು ಏನೋ ವಿಚಿತ್ರ ಆಗಿ ಹೋಗ್ಬಿಡುದು. ಅವು ವಿಚಿತ್ರ ಏಜ್. ಇದು ನಾಕೆ ಚೆನ್ನಾಗಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಆ ಏಜ್. ಹಂಗೆ ಆಡ್ಸ್ಬಿಡ್ತದೆ ನಮ್ಮನ್ನೆಲ್ಲ ಅಲ್ಲ, ಮಾಡ್ಬೇಕಂತ ಏನೋ ಒಳಗಿಲ್ಲ. ಮಾಡು, ನೀನ್ ಕೈಲಿಲ್ಲ ಅದನ್ನ ಮಾಡು, ನೀನು ಆಗಂಗಿಲ್ಲ ಅಂತ ಗೊತ್ತಿರ್ಲಿಲ್ಲ. ಲಾಸ್ಟಿಗೆ ಇನ್ನೊಬ್ಬನೇ ಹೇಳ್ತಾನ ಅವಾಗ, ಆಗಂಗಿಲ್ಲ ಇದು. ಇಲ್ಲ, ಇನ್ನೊಬ್ಬನ ಹೆಂಗಿರ್ತಾನೆ ಗೊತ್ತಾ, ನಮ್ ತಲೆ ಇರ್ತದ ಯೋಚನೆ,
ಮಾಡಿದ್ರೆ ಹೆಂಗಿರ್ತದ ಅಂತೇಳಿ ಎಕ್ಸಾಕ್ಟ್ ಆಗಿ ಬರ್ತಾನ ಅವ. ನೀ ಯಾಕಿದೆ ಟ್ರೈ ಮಾಡ್ಬೋದು, ನಿನ್ ಕಡೆ ಟ್ಯಾಲೆಂಟ್ ಅಲ್ಲ ಅಲ್ಲ ಅಂದ್ಕಡೆ ನನಗೆ ಗೊತ್ತಿದ್ದ ಅವಾಗ ನನ್ ಕಡೆ ಟ್ಯಾಲೆಂಟ್ ಇತ್ತಿದ್ದು. ಯಾರೊಬ್ರು ಹೇಳೋದು ಕಾಯಕತ್ತಿದ್ದಂದ್ರೆ ಅವಾಗ ಚಾಲು ಮಾಡ್ಕೊಂಡ ಅವಾಗ ಟ್ರಿಗರ್ ಮಾಡಮ್ಮ. ಸುಮ್ಮನೆ ಫಾಲ್ತು ಒಂದು ಹೇಳಿರ್ತಾನೆ ಮಕ್ಕಳಿಗೆ ಮಾಡಕ್ಕಾಗಿಲ್ಲ ಅಂತೇಳಿ ಅವಾಗ ಟ್ರಿಗರ್ ಮಾಡ್ತೀನಿ ಅಂದ್ರೆ ಚಾಲು ಮಾಡೋದು. ಕೆಲವೊಂದು ಅನುಭವವಾಗಿದಾವ ಅಂತರಾತ್ಮ ಜೊತೆ ಮಾತಾಡೋದು ಅವತ್ತು ಹಾರಿಬಲ್ ಕೆಲವೊಂದು ಇನ್ನೂ ಚೆನ್ನಾಗಿದಾವ. ಎರಡು ಪ್ರಾಜೆಕ್ಟ್ ನಾನು ಹಿಂಗೆ ಚಾಲು ಮಾಡಿದ್ದೆ. ನೀ ಕಂಟೆಂಟ್ ಮಾಡೋಕ್ಕಾಗಿಲ್ಲ, ಈಗ ನಾನು ಮಾಡ್ತೀನಿ. ಆಮೇಲೆ ಇನ್ನೊಬ್ರು ಬಂದು ಹೇಳೋದು, ನೀನು ಯಾಕೆ ಇದು ಮಾಡಬಲ್ಲಿ, ಈ ಟ್ಯಾಲೆಂಟ್ ಕಡೆಲ್ಲ ಇಂಥ ಕಾನ್ಸೆಪ್ಟ್ ಬರೀ ನೀನು ಮಾಡ್ತಿದ್ದೆ ಅಲ್ಲ, ಅವ್ನು ಆಗಂಗಿಲ್ಲ ಅಂದ್ರೆ ನೀನು ಮಾಡ್ತೀನಿ ಅನ್ನೋಕೆ ನನಗೆ ಕಾನ್ಫಿಡೆನ್ಸ್ ನಾನು ಮಾಡ್ತೀನಿ ಅಂತವೆಲ್ಲ ಹೇಳಿದ್ರು ನಾನು. ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಸಿಗಂಗಿಲ್ಲ ಅವಾಗ ಅಲ್ಲ ಹೇಳಿಬಿಡೋದು ಮುಗಿದು. ಕರೆಕ್ಟ್ ಅವ್ರು ಕರೆಕ್ಟ್ ಹೇಳೋದು ನಾನು ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಅವ್ನು ದಾರಿ ತಪ್ಪಿಸೋದು ನಮಗನ್ಸೋದು. ಸೊ ಹಿಂಗೆ ಆಗ್ಬಿಟ್ಟು 4-5 ಜನ ಜೊತೆ ಹಿಂಗೆ ಮಾತ್ಬಿಟ್ಬಿಟ್ಟೆ ನಾನು. ಸುಮ್ಮನೆ ಓವರ್ ಕಾನ್ಫಿಡೆನ್ಸ್ ಮಾತ್ರ ನನಗೆ ಎದುರು ಅಂತ ಹೇಳಿ ಅದೊಂದು ಭಾರಿ ವಿಚಿತ್ರ ಜೀವನದ. ನಿಮಗೆ ಯಾವಾಗ ಹಾರರ್ ಫೀಲ್ ಆಗ್ಯಾವ? ಫೀಲ್ ಅಲ್ಲ, ರಿಯಾಲಿಟಿದಾಗ ನೋಡ್ಬಿಟ್ರಿ ಅಲ್ಲ, ಅಲ್ಲಿಗೆ ಹೋದಾಗ ಇಲ್ಲಿಗೆ ಹೋದಾಗ ಹಾರರ್ ನೋಡಿರಿ, ಹಾರರ್ ಕೆಲವೊಂದು ಆಗ್ಬಿಡ್ತಾವಲ್ಲ, ಫೀಲ್ ಆಗ್ಬಿಡ್ತಾವ. ಹಿಂಗ್ ಹೋಗಿದ ತಕ್ಷಣ ಗಾಳಿ ಹಾಕ್ಬಿಡೋದು, ಪೆಟ್ರೋಲ್ ಇರ್ತದ ಬೈಕ್ ನ್ಯೂ ಬೈಕ್ ಇರ್ತದ, ಟ್ಯಾಂಕ್ ಫುಲ್ ಇರ್ತದ, ಗಾಡಿ ಮಿಡ್ ನೈಟ್ ಆಗಿರ್ತದ, ಸಿಚುವೇಶನ್ ಚೇಂಜ್ ಇರ್ತಾವ. ಒಂದೊಂದ್ಸರಿ ಸಂಡೇ ಇರ್ಬೋದು, ಅಮಾವಾಸ್ಯೆ ಇರ್ಬೋದು. ಸಂಡೇ ಅದಕ್ಕೆ ಇನ್ವಿಟ್ ನಂದು ಇದನ್ನು ಹಾರಿಬಲ್ ಎಕ್ಸ್ಪೀರಿಯನ್ಸ್ ನನಗೆ. ಲಾಸ್ಟ್ ಟೈಮ್ ಆಕ್ಚುಲಿ ಶೂಟಿಂಗ್ ಹೋದಾಗ ಕರೆಕ್ಟ್ ಆಗ್ಬಿಡುತ್ತೆ, ಅರ್ಧ ಗಂಟೆ ಕರೆಕ್ಟ್ ಮಾಡೋದು ಅಲ್ಲ. ಎಲ್ಲಿಂದ ಹಿಂಗೆ ಆಮೇಲೆ ಇಟ್ಕೊತೀವಿ ಕ್ಯಾಮ್ರಾ, ಇವಾಗ ಬಾರ್ದು ಅವಾಗ ಬಾರ್ದು ಅಂತೇಳಿ ಆಮೇಲೆ ಕರೆಕ್ಟ್ ಮಾಡ್ತೀವಿ. ಅದು ಹಂಗೆ ಕಟ್ ಮಾಡಿ ಹಾಕಿದ್ವಿ ಮತ್ತೆ. ಅಂಥವು ನೀವೆಲ್ಲ ನಂಬ್ತೀರ, ನಿಮ್ಮೆಂಡ್ ಆಗಿದ್ರೆ ಅದಾಗ್ತದ ಇದಾಗ್ತದ 50-50 ಯಾವಾಗ ಅಂತಂದ್ರೆ ನಿಮ್ಮೆಣ್ಣು ದಾಟಕಲ್ಪ ನಂಬ್ತೀವಿ. ನಿಮ್ಮೆಣ್ಣು ಇರಂಗಿಲ್ಲಲ್ಲ ನಂಬಂಗಿಲ್ಲ. ಇವಾಗ ಹೊಂಟಿವಿ, ಎಲ್ಲಿಗೆ ಹೊಂಟಿವಿ ನಿಮ್ಮೆಣ್ಣು ನೋಡಕತ್ತೀವಿ ಅಂದ್ರೆ ನಂಬ್ತೀವಿ ನಾವು. ಏ ಇಲ್ಲ ದಾಟಬಾರ್ದು, ಇದಾಗ್ತದ ಅಂತ ಸೈಡ್ಗೆ ಹೋಗ್ಬಿಡ್ತೀವಿ. ಇವಾಗ ನಿಮ್ಮೆಣ್ಣು ಇಲ್ಲ, ನಂಬಂಗಿಲ್ಲ. ನಿಮ್ಮೆಣ್ಣು ಇದ್ದಾನೆ ನಂಬ್ತೀವಿ. ನಿಮ್ಮೆಣ್ಣು ಇದ್ದಾಗ ನಂಬ್ತೀವಿ, ನಿಮ್ಮೆಣ್ಣು ಇಲ್ಲಾರ ನಂಬ. ಯಾಕಂದ್ರೆ ಏನ್ ಮಾಡ್ಬಾರ್ದಲ್ಲ, ಈ ಕಡೆಯಿಂದ ಹೋಗ್ಲ ಈ ಕಡೆಯಿಂದ ಹೋಗ್ಲ ಕನ್ಫ್ಯೂಸ್ ಆಗದು ನನಗೆ. ಏನ್ ಯಾರನ್ನ ಹೋದ್ಮೇಲೆ ಹೋಗ್ಲಿ ಅದನ್ನ ಆಗ್ತದ, ಯಾರೋ ಹೋಗ್ಮೇಲೆ ಹೋಗ್ಲ ಸೈಡಿ ಹಾಕ್ಬಿಡ ಗಾಡಿ, ಅದನ್ನು ಪಾಸ್ ಆಗ್ಲಿ. ಆ ನಿಮ್ಮೆಣ್ಣ ಹೋದ್ರೆ ಏನ್ ಮಾಡ್ತಿದ್ದಿ, ಆ ಕಡೆ ನಿಮ್ಮೆಣ್ಣಿ ನೀರೆಗಿರ್ತದ ಸೋಲ ಹಾಕ್ತೇವೆ ಅವಾಗ ಅವನು ಹೋದಂತ. ಅಲ್ಲ ನಿಮ್ಮೆಣ್ಣಿ ನೀರೆಗಿರ್ತದಲ್ಲ, ಈ ಕಡೆ ಹೋದ್ರೆ ಇದಾಗ್ತದೆ, ಈ ಕಡೆ ಹೋದ್ರೆ ಇದಾಗ್ತದ, ಶೇರ್ ಆಗಿರ್ತದ ಆ ಕಡೆ ಕಡೆ. ಸೊ ಅವಾಗ ನನಗಾದ್ರೂ ಇರ್ತದಲ್ಲ, ಅದು ನಿಮ್ಮೆಣ್ಣು ಪೀಸ್ ಆದ್ಮೇಲೆ ಮುಗಿತಲ್ಲ, ಅದನ್ನಾಗ ಹೋದಂಗೆ ಅದು. ಫಸ್ಟ್ ಯಾವ್ದು ಹೋಗ್ತಾರೋ ಎಕ್ಸಾಂಪಲ್ ಈಗ ಬೆಕ್ಕಡ್ಡ ಹೋಯ್ತು ಅಂದ್ರೆ ನಾವು ಹೋಗಲ್ಲ, ಕಾಯ್ತೀವಿ ಸೈಡ್ ಆಗ್ಬಿಡ್ತೀವಿ. ನಾನಾದ್ರೂ ಸೈಡ್ ಆಗ್ತೀವಿ. ಸೈಡ್ ಯಾರಾದ್ರೂ ಫೋನ್ ಮಾತಾಡಿದ್ದೆ, ಫೋನ್ ಬರಕತ್ತದ ನೋಡಮ್ಮ. ಬೇಡ ಅದು ನಿಮ್ಮೆಣ್ಣಿ ಬೆಕ್ಕಿನಾದ್ರೂ ನೆಕ್ಸ್ಟ್ ಲೆವೆಲ್. ನಾವ್ ಇಲ್ಲಿ ಸ್ಲೋ ಮಾಡಕತ್ತೀವಿ, ಆ ಕಡೆ ಒಬ್ಬನ್ ಯಾರೋ ಬರಕತ್ತಾನ ಅಂದ್ರೆ ಬೆಕ್ಕಿಂಗ್ ಅಡ್ಡ ಹೋಯ್ತು, ನಾವ್ ಸ್ಲೋ ಮಾಡಿದ್ವಿ, ಅವ್ನು ಸ್ಲೋ ಎದುರಿಗೆ ಸ್ಲೋ ಮಾಡ್ಬೋದು. ನೀನ್ ಹೋಗ್ಬಾರ್ದು, ನಾನಿಲ್ಲ ನೀನು ಇಲ್ಲ ನೀನು. ಅವ್ರಿಗೆ ಗೊತ್ತ ಈ ಮಕ್ಕಳು ಬೆಕ್ಕಿನ ಸಲಗೆ ನಿಂತಾರೆ. ಅದು ಇನ್ನೊಂದು ಹಾರಿಬಲ್ ಕನ್ಫ್ಯೂಷನ್ ಏನಂದ್ರೆ ಅದು ಯಾವ ಸೈಡಿಂದ ಯಾವ ಸೈಡಿಗೆ ಹೋಗ್ತದ. ಹಾ ಇಂಗ್ಲಿಂದ ಹಿಂಗ್ ಹೋಗ್ತವೆ, ಇಂಗ್ಲಿಂದ ಹಿಂಗ್ ಹೋಗ್ತವೆ. ಅವನಿಗೆ ರಿವರ್ಸ್ ಇರ್ತದ, ನಾನು ಹೋಗಂಗಿಲ್ಲ ಅಂತ ಅವನು. ನನಗೆ ಕನ್ಫ್ಯೂಷನ್ ಅದ, ಯಾವ ಸೈಡ್ ಹೋದ್ರೆ ಹೋಗ್ಬಾರ್ದು. ರೈಟ್ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಹೋದ್ರೆ ಹೋಗ್ಬಾರ್ದು, ಲೆಫ್ಟ್ ಸೈಡ್ ರೈಟ್ ಸೈಡ್ ಹೋದ್ರೆ ಪರವಾಗಿಲ್ಲ ಹೋಗ್ಬೋದು, ಲೆಫ್ಟ್ ಸೈಡ್ ಹೋದ್ರೆ ಮಾತ್ರ ಹೋಗ್ಬಾರ್ದು ಅಂತೇಳಿ. ಇವಾಗ ಏನಾಗ್ಬಿಡ್ತದ, ಆ ಕಡೆಯಿಂದ ಬರೋನಿಗೆ ಲೆಫ್ಟ್ ಸೈಡ್ ಆಗ್ಬಿಡ್ತದ, ಅವ್ನು ಬರಂಗಿಲ್ಲ. ಈ ಕಡೆ ನನಗೆ ರೈಟ್ ಸೈಡ್ ಆಗ್ತದ, ನಾನು ಹೋಗ್ಬೋದು, ಬಟ್ ನನಗೆ ಹೆದರಿಕೆ. ಅವ್ನು ಇದು ಬಿಡ, ನಾನೇ ಹೋಗ್ಲಿ. ಇಂಥದೊಂದು ಪಾಯಿಂಟ್ ಅದಂತಾನೆ ಇವಾಗ ಗೊತ್ತಾಗುತ್ತೆ ನನಗೆ. ಪಾಯಿಂಟ್ ಇರೋದು ಇವಾಗ ಗೊತ್ತಾಗಿತ್ತು ಇಲ್ಲ ಇದನ್ನಲ್ಲ. ಸ್ಪೆಷಲಿ ಪೂರ್ತಿ ಬ್ಲ್ಯಾಕ್ ಕಲರ್ ಇರೋ ಬೆಕ್ಕು ಕಂಡ್ರೆ ಯಾರು ಹೋಗಲ್ಲ. ಅಂತ ಬೆಕ್ಕು ನೋಡ ಇಲ್ಲ, ಆಲ್ಮೋಸ್ಟ್ ರೇರ್ ಅವೆಲ್ಲ. ಕಮ್ಮಿ ಕಮ್ಮಿ, ಬಹಳ ಕಮ್ಮಿ. ಮಿಕ್ಸ್ಡ್ ಇರೋದೇ ಜಾಸ್ತಿ. ಪೂರಾ ಪ್ಯೂರ್ ವೈಟ್ ಇರೋ ನೋಡಿಲ್ಲ ನಾನು. ಪ್ಯೂರ್ ವೈಟ್ ಇದು. ಹಾ ಪ್ಯೂರ್ ವೈಟ್ ಕಾಣ್ತಾವ, ಅಂದ್ರೆ ಮನೆಗೆಲ್ಲ ಸಾಕಿರ್ತಾರಲ್ಲ ಅದೇ ಅದು ಹೊರಗಡೆ ಇದಾವ. ನಮ್ಮ ನಾರ್ಮಲ್ ಸ್ವೀಟ್ ಬೆಕ್ಕಿಡಾಗತ್ತೆ. ನಾನು ಸ್ವೀಟಲ್ಲಿ ಇದಾವೆ ವೈಟ್ ಇದ್ದಾವೆ. ನಮ್ಮ
ಮಾಡ್ರಿ ಅವ್ನು ಮಿಕ್ಸ್ ಇರೋದೇ ಜಾಸ್ತಿ ನೋಡ್ತೀನಿ ನಾನು. ಕಲರ್ ಎಲ್ಲ ಮಿಕ್ಸ್ ಇರ್ತಾವೋ ಅವು ಜಾಸ್ತಿ ನೋಡ್ತೀನಿ. ಅದೊಂದು ಬ್ಲ್ಯಾಕ್ ಅಂಡ್ ವೈಟ್ ಇರ್ತದೆ. ಹಾ ಬ್ಲ್ಯಾಕ್ ಅಂಡ್ 80-25 80-25 ಹಾ ಹಂಗ ಆಲ್ಮೋಸ್ಟ್ ಇವೇ ಇರೋದು 80ನೇ. ಸೊ ಮತ್ತೆ ಮನೆ ಹಿಂಗಿದು ಮಾಡ್ತಾರ ನೀವು ಮ್ಯೂಸಿಕ್ ಇದೆಲ್ಲ ಮಾಡೋದು ನೋಡಿ? ನಮ್ಮನೇಲಾದ್ರೂ ಸಪೋರ್ಟ್ ಮಾಡ್ತಾರೆ ನಮಗೆಲ್ಲ. ನಾವು ಏನೇ ಒಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಹಾ ಅದನ್ನ ಲೈಕ್ ಇನ್ನು ವಿಡಿಯೋ ಶೂಟ್ ಆಗಿರಲ್ಲ, ಅದನ್ನ ನಾನು ಫೀಲ್ ಮಾಡ್ಬೇಕಲ್ಲ ಹಾ ಹಿಂಗ್ ಕೇಳಕತ್ತದ ಅಂತ. ಹಾ ನಾನು ಬೇರೆ ಬೇರೆ ಇದ್ರಲ್ಲೆಲ್ಲ ಹಾಕಿ ಚೆಕ್ ಮಾಡ್ತೀನಿ, ಸೌಂಡ್ ಚೆಕ್ ಮಾಡ್ತೀನಿ. ಸೌಂಡ್ ಬಾರಾಗ ಹಾಕಿ ಸ್ಪೀಕರ್ಸಾಗ ಹಾಕಿ ಎಲ್ಲ ಸಪ್ರೇಟ್ ಇಯರ್ಫೋನ್ಸು ಬಡ್ಸು. ನಾರ್ಮಲ್ ಇಯರ್ಫೋನ್ಸ್ ಹಾಕಿದ್ರೆ ಹೆಂಗ್ ಬರ್ತದ, ಚೆನ್ನಾಗಿರೋ ಬಡ್ಸ್ ಹಾಕಿದ್ರೆ ಹೆಂಗ್ ಬರ್ತದ, 100 ರೂಪಾಯಿ ಇಯರ್ಫೋನ್ ಹಾಕಿದ್ರೆ ಹೆಂಗ್ ಬರ್ತದ, 1000 ರೂಪಾಯಿ ಇಯರ್ಫೋನ್ ಹಾಕಿದ್ರೆ ಹೆಂಗ್ ಬರ್ತದ, ಎಲ್ಲ ಕ್ಲಿಯರ್ ಕೇಳಿಸ್ತದ ಇಲ್ಲ, ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಚೆಕ್ ಮಾಡ್ತೀನಿ ನಾನು ಫಸ್ಟ್. ಇದ್ರಾಗ ಹೆಂಗ್ ಕೇಳಿಸ್ತದ, ಅದ್ರಾಗ ಹೆಂಗ್ ಕೇಳಿಸ್ತದ. ಆ ಟೈಮಾಗ ನಾನು ಸ್ಪೀಕರ್ಸ್ ಹಾಕ್ಲೇಬೇಕು ಸೌಂಡ್ ಬರಾಗ. ಸೊ ಅಲ್ಲೇ ಹಾಕಿ ಚೆಕ್ ಮಾಡ್ಬೇಕಾದ್ರೆ ನಾನು ಮನೆಗೆ ಒಂದ್ಸಲ ತೋರಿಸ್ಬಿಡ್ತೀನಿ, ಹಿಂಗ್ ಮಾಡಿದೀನಿ, ಹಿಂಗ್ ಮಾಡಿದೀನಿ ಅಂತ. ಚೆನ್ನಾಗೈತೆ. ಸ್ಟಾರ್ಟಿಂಗ್ ಮ್ಯೂಸಿಕ್ ಮಾಡ್ತೀನಿ ಅಂತ ಮನೆಗೆ ಹೇಳಿದಾಗ ರಿಯಾಕ್ಷನ್ ಹೇಗಿತ್ತು ಮನೆ? ಮಾಡ್ತೀನಿ ಅಂತ ಹೇಳಿರ್ಲಿಲ್ಲ ನಾನು. ಫಸ್ಟ್ ಆಫ್ ಆಲ್ ಮಾಡ್ಬಿಟ್ಟಿದ್ದೆ ಮಾಡ್ಬಿಟ್ಟೆ ತೋರಿಸಿದ್ದೆ ಅವರಿಗೆ. ಹಾ ಮಾಡಕತ್ತಾನಲ್ಲ ಬಿಡು ಮಾಡಿಲ್ಲ ಅಷ್ಟೇ. ಏನೋ ಸ್ಟಾರ್ಟಿಂಗ್ ಯಾವಾಗ ಅಂದ್ರೆ ಅವಾಗ ನಾನು ಇನ್ನೂ ಬರೀ ಮ್ಯೂಸಿಕ್ ಮಾಡಿ ಕೊಡ್ತಿದ್ದೆ ಅಷ್ಟೇ ಬೇರೆಯವ್ರಿಗೆ ಮಾಡ್ರಿ ಅಂತ. ಈಗ ಮಾಡಿ ನಾನು 50% ನಾನು ಮಾಡ್ತೀನಿ, 50% ನೀವು ಮಾಡ್ರಿ ಅಂತ ಹೇಳಿ ನಾನು ಮ್ಯೂಸಿಕ್ ಮಾಡಿ ಕೊಡ್ತಿದ್ದೆ. ಅದಕ್ಕೆ ಕೆಲಸ ಅವ್ರು ಮಾಡ್ತಿದ್ರು. ಆ ಟೈಮಲ್ಲಿ ತೋರಿಸ್ತಿದ್ದೆ ನಾನು ಮನೇಲಿ. ಏನೋ ಮಾಡಕತ್ತಾನಲ್ಲ ಮಾಡ್ಕಿಲ್ಲ ಬಿಡ ಅಂತ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನಾನು ಏನೇ ಒಂದು ಮಾಡಿದ್ರು ಮಾಡಿದಲ್ಲ ತೋರಿಸು ಅಂತ ಕೇಳ್ತಾರೆ ನಮ್ಮನೇಲಿ. ನಮ್ಮಮ್ಮ ನಮ್ಮ ತಂಗಿ ಯಾರಾಗಲಿ ಕೇಳ್ತಾರೆ, ನಾನು ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ ಅವ್ರಿಗೆ. ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡೀನಿ ಅಂತ ಹೇಳಿ ಖುಷಿ ಪಡ್ತಾರೆ ಅವರು ನೋಡಿ. ಹೇಳ್ಬೇಕಂದ್ರೆ ಇನ್ಫ್ಯಾಕ್ಟ್ ನಾನು ರೀಸೆಂಟ್ ಚಲುವೆ ಅಂತ ಟ್ರ್ಯಾಕ್ ಅಲ್ಲಿ ನಮ್ಮ ಅಮ್ಮನ ಹೆಸರು ಬಳಸಿದ್ದೇನೆ. ಅದಕ್ಕೆ ನಮ್ಮ ಅಮ್ಮ ಫುಲ್ ಖುಷಿ. ಆ ಲಿರಿಕ್ ಅಲ್ಲಿ ಒಂದು ಹೆಸರು ಸೇರಿಸಿದ್ದೆ ನಾನು ನಮ್ಮ ಅಮ್ಮನೊಂದು. ಆ ಹೆಸರು ಸೇರಿಸಿದಾಗ ನಮ್ಮಮ್ಮ ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ರು ಅವಾಗ. ಅದಕ್ಕೆ ಆ ಶೂಟ್ಗೆ ನಮ್ಮ ಅಮ್ಮನೇ ಶೂಟ್ ಮಾಡ್ಬಿಟ್ಟಿದ್ದೆ, ನೀವೇ ಬನ್ನಿ ವಿಡಿಯೋದಲ್ಲಿ ಹಾಕೊಂಡು. ಅಮ್ಮ ಇನ್ನ ಹ್ಯಾಪಿ ಆದ. ಖುಷಿ ಆಗತ್ತೆ ಮತ್ತೆ ಆಬ್ವಿಯಸ್ಲಿ. ರಿಲೇಟಿವ್ಸ್ ಎಲ್ಲ ನೋಡಿ ಖುಷಿ ಪಟ್ರು ಅಂತ ಅವ್ರಿಗೊಂದು ಖುಷಿ, ಅವ್ರಿಗೆ ಖುಷಿ ಆಯ್ತಲ್ಲ ಅಂತ ನಮ್ಗೊಂದು ಖುಷಿ. ಅವಾಗ ಪ್ರೌಡ್ ಮೂಮೆಂಟ್ ಅದು. ಓ ಮಾಡಿದ್ರಪ್ಪ, ಅಟ್ಲೀಸ್ಟ್ ನಾವ್ ಮಾಡೋ ಕೆಲ್ಸಕ್ಕೆ ಅವ್ರು ಹ್ಯಾಪಿ ಫೀಲ್ ಆಗಿದಾರಲ್ಲ, ಅಟ್ಲೀಸ್ಟ್ ಅವ್ರ ಮುಖದಲ್ಲಿ ಒಂದು ನಗು ಬಂತಲ್ಲ ಅಂತ. ಅದೊಂದು ಅದೇ ನಮ್ಗ ಅವನ್ನ ಅವಾರ್ಡ್ ಕೊಟ್ಟಂಗಿರುತ್ತೆ. ಯಾವ್ದು ಬೇಡ ಅನ್ಸುತ್ತೆ. ಅವ್ರ ಮುಖದಲ್ಲಿ ಅವತ್ತೊಂದು ದಿನ ಅದ್ ನೋಡ್ದೆ ನಂಗೆ ಆ ಖುಷಿನ. ನಾನು ಮಾಡಿ ಸಾಂಗ್ಸ್ ಎಲ್ಲ ಮಾಡಿ ಅವ್ರಿಗೆ ಫಸ್ಟ್ ತೋರ್ಸೋದು ಏನೇ ಇದ್ರು ಅಂತ. ಅವ್ರಿಗೆ ತೋರ್ಸಾದ್ಮೇಲೆನೆ ಫಸ್ಟ್ ಅವ್ರಿಗೆ, ಆಮೇಲೆ ಇವನ್ಗೆ ನಾವು ಟೀಮಲ್ಲೆಲ್ಲ ಡಿಸ್ಕಸ್ ಮಾಡೋ ಥರ ತೋರಿಸಿ, ಇದಕ್ಕೆ ವಿಡಿಯೋ ಶೂಟ್ ಹೆಂಗ್ ಮಾಡೋದು, ಸ್ಕ್ರಿಪ್ಟ್ ಹೆಂಗ್ ಮಾಡೋದು, ಯಾವ ಬೇಸಿಸ್ ಮೇಲೆ ಮಾಡೋದು, ಇದಕ್ಕೆ ಎಷ್ಟು ಜನ ಬೇಕಾಗ್ತಾರೆ, ಯಾರಿಗೆ ಅಪ್ರೋಚ್ ಆಗ್ಬೇಕು, ಏನು ಎತ್ತ ಅಂತ. ಸೊ ಯಾವ್ದಾದ್ರು ನೀವು ಮ್ಯೂಸಿಕ್ ಮಾಡಿದ್ಮೇಲೆ ಇಷ್ಟ ಇಲ್ಲ, ಚಲೋ ಬರಲಿಲ್ಲ ಅನಿಸಿದ್ದು ಯಾವ ಮ್ಯೂಸಿಕ್ ಮ್ಯೂಸಿಕ್ ಸಾಂಗ್ ಏನು ಮ್ಯೂಸಿಕ್ ಬರೀ ಮ್ಯೂಸಿಕ್ ಮ್ಯೂಸಿಕ್ ಅಂದ್ರೆ ಅದನ್ನ ಪೆಂಡಿಂಗ್ ಇಟ್ಟಿದ್ದ? ಇಲ್ಲ, ಈ ಸ್ಟಾರ್ಟಿಂಗ್ ಮಾಡಿರ್ತೀರಿ, ಮ್ಯೂಸಿಕ್ ಮುಗಿಸ್ಕೊಂಡಿರ್ತೀರಿ, ಚಲೋ ಇರ್ತದೆ ನಿಮಗ, ಅವತ್ತಿನ ದಿನ ಚಲೋ ಕೇಳಿಸ್ತಿಲ್ಲ, ಒಂದ್ ಫ್ಯೂ ಡೇಸ್ ಬಿಟ್ಮೇಲೆ ನಿಮಗ ಮ್ಯೂಸಿಕ್ ಯಾಕನ ಮಾಡಿದಪ್ಪ ಅಂದ್ರೆ ರಿಲೀಸ್ ಆದ್ಮೇಲೆ ರಿಲೀಸ್ ಆಗಕ್ಕೂ ಮುಂಚೆ ಬೇಜಾನ್ ಇದಾವೆ ಆತರ. ಸೆಲೆಕ್ಟೆಡ್. ನೀವ್ ಇವಾಗ ಹೇಳಿದ್ರಲ್ಲ 15 ಸಾಂಗ್ ಅಂತ, ನಾನು ಹೇಳ್ಸಿದ್ದೆ ಹೌದಾ 15 ಅಂತ ಚೆಕ್ ಮಾಡ್ಬಿಟ್ಟಿನಿ, ಬಿಟ್ಟಿಲ್ಲ ಅದನ್ನ ಯಾವ್ದು. ಓಕೆ ಹಂಗ. ಸಾಂಗ್ ಅಂದ್ರೆ ಯಾವ್ದು ಇದಾವ ಮಾಡಿದ್ಮೇಲೆ ನಾರ್ಮಲ್ ಆಗಿತ್ತು ನನಗೆ ಸಾಂಗ್. ಅಂದ್ರೆ ನಾನು ಹಾಡಿರ್ಲಿಲ್ಲ, ಅದಕ್ಕೆ ಬ್ಯಾಕ್ ವೋಕಲ್ಸ್ ಕೊಟ್ಟಿದ್ದೆ. ಬ್ಯಾಕ್ ವೋಕಲ್ಸ್ ಕೊಟ್ಟಿದ್ದೆ, ಇನ್ನೊಬ್ರು ಅಪ್ರೋಚ್ ಮಾಡಿ ಒಂದು ಹಾಡಿದ್ವಿ. ಅಂದ್ರೆ ಒಂದು ಹಾಡಿದ್ವಿ, ಹೆಸರು ಬೇಡ ಅವ್ರದ್ದು, ಹಾಡಿದ್ವಿ, ಮಾಡಿದ್ವಿ ಪ್ರಾಜೆಕ್ಟು. ಅದಕ್ಕೆ ಮ್ಯೂಸಿಕ್ ನಾನೇ ಮಾಡಿದ್ದೆ. ಇನ್ನೊಬ್ರು ಸಿಂಗರ್ ಇದ್ರು, ಅವ್ರು ವೋಕಲ್ಸ್ ಕೊಟ್ಟಿದ್ರು, ನಾನು ಬ್ಯಾಕ್ ವೋಕಲ್ಸ್ ಕೊಟ್ಟಿದ್ದೆ. ಆ ಪ್ರಾಜೆಕ್ಟ್ ರಿಲೀಸ್ ಮಾಡಬೇಕು ಅಂತಾನೆ ಇದೆ, ಇನ್ನೂ ಆದ್ರೂ ರಿಲೀಸ್ ಮಾಡು ಅಂತ ಕಾಲ್ ಬರ್ತಾ ಇರುತ್ತೆ. ಬಟ್ ನಾನು ಅವ್ರಿಗೆ ಹೇಳೋದು ಒಂದೇ, ಇಷ್ಟೆಲ್ಲ ಮಾಡಿವಿ, ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೊಂಟಿವಿ, ಮತ್ತೆ ಅದಕ್ಕೆ ಬೇಡ, ಮತ್ತೆ ಇದಕ್ಕೆ ಹೋಗೋದು ಬೇಡ, ರಿಲೀಸ್ ಮಾಡೋದು ಅದನ್ನ ಅಂತ ಹಂಗೆ ಪೆಂಡಿಂಗ್ ಆಗಿತ್ತು. ಮಾಡ್ಬೋದು, ಬಟ್ ಆ ವೈಬ್ ಇಲ್ಲ ಇವಾಗ. ಅದ್ ಸಾಂಗ್ ಮಾಡೋಂಥ ಸಿಚುವೇಶನ್ ಇಲ್ಲ ಇವಾಗ. ಆ ಸಿಚುವೇಶನ್ ಬಂದಾಗ ಮತ್ತೆ ತೆಗಿತೀವಿ. ಸೊ ನಿಮಗ ನಿಮ್ಮ ಇಷ್ಟೊಳಗ ನೀವು ಮಾಡಿರೋ ಬೆಸ್ಟ್ ಮ್ಯೂಸಿಕ್ ಅಂಡ್ ಬೆಸ್ಟ್ ಸಾಂಗ್ ಯಾವುದು ನಿಮಗ ಪರ್ಸನಲಿ? ಇದು ನನಗೆ ಬೆಸ್ಟ್ ಅನ್ಸ್ತಪ್ಪ, ಇದು ನನಗೆ ಟಚ್ ಆಯ್ತು. ನನಗೆ ಪರ್ಸನಲಿ ಅಂದ್ರೆ ಇವಾಗ ಮಾಡ್ತಾ ಇದ್ದೀನಲ್ಲ ಪ್ರಾಜೆಕ್ಟ್, ಇದು ಫುಲ್ ಒಂಥರ ಲೈಕ್ ಯಾವ ತರ ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ಳಿ. ಅಂದ್ರೆ ಆ ವೈಬ್ ಕೊಡುತ್ತೆ ಆ ಸಾಂಗು.
ಜನಕ್ಕೆ ಅದು ನೋಡ್ತಾ ಇರ್ಬೇಕಾದ್ರೆ ಇಷ್ಟು ಸಾಂಗ್ ಅಲ್ಲಿ ಏನ್ ವೋಕಲ್ಸ್ ಇತ್ತು ಅದೇ ಒಂದ್ ಸೈಡ್ ಆದ್ರೆ ಈ ಸಾಂಗ್ ಅಲ್ಲಿ ಬರೋ ವೋಕಲ್ಸ್ ಇದು ಬೇರೆ ಸೈಡ್ ಆಗುತ್ತೆ. ಇಷ್ಟು ಸಾಂಗ್ ನಾನಿಷ್ಟು ಅಂತ ನಿಂತ್ರೆ ಇದು ನಾನಿಷ್ಟು ಅಂತ ಅದು ಎಲ್ಲ ಅಪೋಸಿಟ್ ಹಿಂಗ್ ನಿಲ್ಲುತ್ತೆ. ಆ ತರ ಇದೆ ಈ ಸಾಂಗ್. ಬೇರೆ ಲೆವೆಲ್ಗೆ ತಗೊಂಡ್ ಹೋಗ್ತಾ ಇದೀನಿ ಅಂದ್ರೆ ಲೈಕ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ. ನಾನೇ ಹೇಳ್ತಾ ಇದ್ದೀನಿ, ಮುಂಚೆ ನಾನು ಬೇರೆಯವ್ರಿಗೆ ಕಂಪೇರ್ ಮಾಡಲ್ಲ, ನನ್ನ ಸಾಂಗ್ಸ್ಗೆ ಕಂಪೇರ್ ಮಾಡ್ಕೊತಿಲ್ಲ. ಮುಂಚೆ ಮಾಡಿರೋ ಪ್ರಾಜೆಕ್ಟ್ಸ್ಗೆ ಈ ಪ್ರಾಜೆಕ್ಟ್ಸ್ಗೆ ಎಷ್ಟು ಪರ್ಸೆಂಟ್ ಡಿಫ್ರೆಂಟ್ ಇದೆ, ಏನೇನಿದೆ ಅಂದರೆ 10 ಪಟ್ಟು ಜಾಸ್ತಿ ಇದೆ ಇದರಲ್ಲಿ. ಮುಂಚೆ ಇದರಲ್ಲೆಲ್ಲ ಲೈಕ್ ಒಂದು ಎಕ್ಸಾಂಪಲ್ ನಂದೇ ಒಂದು ಟ್ರ್ಯಾಕ್ ಹೇಳಬೇಕು ಅಂದರೆ ರೀಸೆಂಟಾಗಿ ಚಲುವೆ ಅಂತ ಒಂದ್ಬಿಟ್ಟೆ. ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ಸಾಂಗ್ ಚೆನ್ನಾಗಿದೆ, ವಿಡಿಯೋ ಶೂಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಹೇಳಿದ್ರು. ನಾನು ಎಲ್ಲನೂ ತೊಗೊತೀನಿ. ನಾನು ಒಬ್ಬರ ಕಡೆಯಿಂದ ಇವಾಗ ಕೆಲವರು ಇವಾಗ ಹೊಸ್ದಾಗಿ ಯಾರೋ ಒಬ್ರು ಕೇಳಿದ್ರು ಅವ್ರು ನಮಗೆ ಪಾಸಿಟಿವ್ ಹೇಳ್ತಾರೆ ಹೊರತು ನೆಗೆಟಿವ್ ಹೇಳಲ್ಲ. ನಮ್ಮಂತವ್ರು ನಿಮ್ಮಂತವ್ರಿಗೆ ಹೋಗಿ ಹಿಂಗೆ ತೋರಿಸಿದ್ರೆ ನೆಗೆಟಿವ್ ಹೇಳ್ತಾರ ಅವ್ರು. ನನಗೆ ಅದು ಇಷ್ಟ, ಆಕ್ಚುಲಿ ಇಷ್ಟ, ಅದು ಬೇಕು ನನಗದು. ಇವ್ರು ಏನ್ ನೆಗೆಟಿವ್ ಹೇಳ್ತಾ ನಾನು ನೋಡ್ಬೇಕು ಅಂತಾನೆ ಒಂದ್ 4 ಜನ ಕಳಿಸ್ತೀನಿ ನಾನು ಅದನ್ನ. ನೆಗೆಟಿವ್ ಏನ್ ಹುಡುಕ್ರಿ ಇದ್ರೊಳಗ, ನೆಗೆಟಿವ್ ಹುಡುಕಿ ಕೊಟ್ಟಾಗ ಅದನ್ನೆಲ್ಲ ಕರೆಕ್ಷನ್ಸ್ ಮಾಡಿ ಈ ಪ್ರಾಜೆಕ್ಟ್ ನ ಇಟ್ಕೊಂಡು ಕುಂತೀನಿ ನಾನು. ಆಕ್ಚುಲಿ ನೆಗೆಟಿವ್ ಹೇಳಿದ್ರೆ ನಮಗೂ ಗೊತ್ತಾಗ್ತದ ನಾವ್ ಎಲ್ಲಿ ತಪ್ಪು ಮಾಡಕತ್ತೀವಿ, ಪದೇ ತಪ್ಪು ಎಲ್ಲಿ ಮಾಡಕತ್ತೀವಿ. ಸೊ ಅದನ್ನ ನಾವು ತಿಳ್ಕೊಂಡಾಗ ಪ್ರಾಜೆಕ್ಟ್ ಬೆಟರ್ ಆಗ್ತದೆ. ಅದೇ ಒಂದು ರೀಸನ್ಗೆ ನಾನು ಯಾವಾಗ್ಲೂ ನೆಗೆಟಿವ್ ಫೀಡ್ಬ್ಯಾಕ್ ಕೊಡೋರ ಹತ್ರನೇ ಹೋಗ್ತೀನಿ ಫಸ್ಟ್. ಅದು ಬೇಕಲ್ಲ, ಇಲ್ಲ ಸುಮ್ಮನೆ ಎಲ್ಲರೂ ಚೆನ್ನಾಗದ ನಾವ್ ಏನ್ ಮಿಸ್ಟೇಕ್ ಮಾಡಕತ್ತೀವಿ ನಮ್ಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಮತ್ತೆ ಅದೇ ಮಿಸ್ಟೇಕ್ ಮಾಡಿದ್ರು ಮಾಡ್ತೀವಿ, ರಿಪೀಟೆಡ್ ಅದೇ ಆಗ್ತದ. ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇಷ್ಟು ಮಾಡತ್ತೀನಿ ರೀಚ್ ಆಗಬಲ್ತು ಯಾಕೆ ರೀಚ್ ಆಗೋದು ಚಲೋ ಅದಂದ್ರೆ ಏನೋ ಮಿಸ್ ಇರ್ಬೇಕಲ್ಲ. ಯಾರು ಹೇಳಬಲ್ರು. ಅದೇ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಬಿಫೋರ್ ಅದಕ್ಕೆ ಒಂದು ವಿಡಿಯೋ ಸಾಂಗ್ ಇಂದ ಇನ್ನೊಂದು ವಿಡಿಯೋ ಸಾಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಜನಕ್ಕೆ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ, ನನಗೆ ಮನ್ಸಿಗೆ ಗೊತ್ತಾಗಿರುತ್ತೆ ಇದರಿಂದ ಈ ಚೇಂಜಸ್ ಇದೆ ಇದರಲ್ಲಿ ಅಂತ. ಮುಂಚೆ ಲಿರಿಕಲ್ ವಿಡಿಯೋಯಿಂದ ಮ್ಯೂಸಿಕ್ ವಿಡಿಯೋಗೆ ಬಂತು, ಮ್ಯೂಸಿಕ್ ವಿಡಿಯೋಯಿಂದ ಫೋನಲ್ಲಿ ಮಾಡಿ ವಿಡಿಯೋ ಶೂಟ್ ಮಾಡಿ ತೆಗೆದು ಎಡಿಟಿಂಗ್ ಮಾಡಿ ಹಾಕೋದಾಯಿತು. ಅದಾದ್ಮೇಲಿಂದ ಕ್ಯಾಮ್ರಾ ಆಯಿತು, ಕ್ಯಾಮ್ರಾ ಆದ್ಮೇಲಿಂದ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಂಟೈನ್ ಮಾಡೋದು. ಒಂದೊಂದು ವಿಡಿಯೋ ಸಾಂಗಲ್ಲಿ ಒಂದೊಂದು ಕಲ್ತಿದ್ದೀನಿ ಅನ್ನೋ ಥರ. ಅದು ಒಂದು ಅದು ಎಲ್ಲರಿಗೂ ಪ್ರತಿಯೊಂದು ಪ್ರಾಜೆಕ್ಟ್ ಇಂದ ಒಬ್ಬೊಬ್ರು ಒಂದು ಕಲಿತಾರೆ. ಪ್ರತಿಯೊಂದು ಪ್ರಾಜೆಕ್ಟ್ ಇಂದ ಒಂದೊಂದು ಕಲ್ಕತ್ತ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ವೋಕಲ್ಸ್ ರೆಕಾರ್ಡಿಂಗ್ ಮಾಡೋದೇ ಗೊತ್ತಿರಲಿಲ್ಲ. ನಾವು ಸ್ಟಾರ್ಟಿಂಗ್ ಮೊಬೈಲ್ನಾಗೆಲ್ಲ ಮಾಡ್ತಿದ್ವಿ ರೆಕಾರ್ಡಿಂಗ್. ಅದೇ ಹೆಂಗ ನೀವು ವಾಯ್ಸ್ ರೆಕಾರ್ಡಿಂಗ್ ಅದ್ರೊಳಗೆ ಬರ್ತಿತ್ತು ನಮ್ದಿನ್ನ. ಹಂಗೆಲ್ಲ ಮಾಡಿ ನಾವು ಕಟ್ಟು ಅವೆಲ್ಲ ಅದ್ರಾಗೆ ಅವೆಲ್ಲ ಕಟ್ ಮಾಡ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ಎಲ್ಲಿ ಎಕ್ಸಾಕ್ಟ್ ಕಟ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಅವೆಲ್ಲ ಹಂಗೆಲ್ಲ ಮಾಡ್ಕೊಂಡು ಬಂದ್ವಿ ನಾವು. ಇವಾಗ ಪರ್ಫೆಕ್ಟ್ ಕಟ್ಗಳು ಗೊತ್ತಾಗದ, ಪರ್ಫೆಕ್ಟ್ ಎಡ್ಜಿ ಕಟ್ ಮಾಡತ್ತೀವಿ ನಾವು. ಹಂಗ ಅದೇ ಎಕ್ಸ್ಪೀರಿಯನ್ಸ್. ಒಂದೊಂದು ಮೂವಿನ ಒಂದೊಂದು ಕಲಿತೀವಿ, ಒಂದೊಂದು ಪ್ರಾಜೆಕ್ಟ್ ಇಂದ ಒಂದೊಂದು ಕಲಿತೀವಿ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗ್ತದೆ ಅಷ್ಟೇ. ಈ ಟೈಟಲ್ ಡಿಸೈನ್ ಮಾಡಿಸ್ತೀರಲ್ಲ, ಹೆಂಗಾದ್ರು ಇವರೇ ಮಾಡ್ತಾರ? ಇಲ್ಲ, ಈ ಸಾಂಗು ಮತ್ತೆ ರಾಮ್ ಸೀತಾ ಅನ್ನೋ ಸಾಂಗು ಎರಡು ನರೇಶ್ ಅಂಬಿ ಅಂತ ಒಬ್ರಿದ್ದಾರೆ ಇಲ್ಲಿ ಲೋಕಲ್ ರಾಯಚೂರೇ. ಎಲ್ಲರೂ ರಾಯಚೂರೇ, ಸುತ್ತಮುತ್ತ ಇರೋರು, ಹಳ್ಳಿ ಒಳಗಿರೋರು, ಸಿಟಿ ಒಳಗಿರೋರು ಎಲ್ಲರೂ ಸೇರ್ಕೊಂಡೆ. ನಮ್ಮ ಡೈರೆಕ್ಟರ್ ಏನಿದಾರಲ್ಲ ಅವ್ರ ಟೀಮಲ್ಲಿ ಇರುವಂತ ಒಬ್ರು ನರೇಶ್ ಅಂಬಿ ಅಂತ ಒಬ್ಬ ಎಡಿಟರ್. ಆ ಹುಡುಗಂಗೆ ಅಪ್ರೋಚ್ ಆಗಿ ಮಾಡ್ಸಿರೋದು ಇದೆಲ್ಲ. ನಮ್ಮ ಡೈರೆಕ್ಟರ್ಗೆ ಒಂದು ಮಾತು ಹೇಳ್ಬಿಟ್ರೆ ಅವ್ರು ಮಾಡಿಸ್ಬಿಡ್ತಾರೆ. ಅವ್ರು ರಾಮ್ ಸೀತಾಗೂ ಅವರೇ ಮಾಡಿಸಿದ್ದು. ಅದನ್ನ ಬಿಟ್ಟರೆ ಇದೇ ಪ್ರಾಜೆಕ್ಟಿಗೆ ಅವ್ರು ಮಾಡ್ಕೊಡ್ತಾರೆ. ಮಿಕ್ಕಿದ ಪ್ರಾಜೆಕ್ಟಿಗೆ ನಾನೇ ಮಾಡ್ಕೊತೀನಿ. ಇನ್ನು ನಾನು ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಾಮ್ ಸೀತಾ ಒಳಗಡೆ ಒಂದು ಟೈಟಲ್ ಬರುತ್ತೆ. ಆ ಟೈಟಲ್ ಮಾಡಿದ್ದು ನಾನು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಏನೇನು ಡಿಸೈನ್ಸ್ ಏನೇನು ಕಾಣಿಸ್ತದಲ್ಲ ಅದೆಲ್ಲ ಮಾಡಿದೀವಿ. ಬ್ಯಾಕ್ಗ್ರೌಂಡ್ ಡಿಸೈನ್ ಎಲ್ಲ ಮಾಡ್ತೀವಿ. ನೀವು ಟೈಟಲ್ ಮಾಡ್ಕೊಡ್ತೀರಿ, ಅವ್ರು ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡ್ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಇದಕ್ಕಷ್ಟೇ. ಬಿಟ್ರೆ ಇಂಟ್ರೋ ಎಕ್ಸಿಟ್ ಅವನೇ ಮಾಡ್ತಾನೆ, ಕ್ರೆಡಿಟ್ಸ್ ಅವನೇ ಕೊಡ್ತಾನೆ. ಇವಾಗ ಒಂದೊಂದು ಪ್ರಾಜೆಕ್ಟ್ ಅದೇ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, 50% ನಂದಿದ್ರೆ 50% ಅವನ್ ಇರ್ತದೆ. ಟೈಟಲ್ ಒಬ್ಬನೇ ಡಿಸೈನ್ ಮಾಡಲ್ಲ. ನಾನು ಬಿಸಿ ಇರ್ತೀನಿ, ಅವನು ಬಿಸಿ ಇರ್ತಾನ. ನಾನು ಇದು ಮಾಡ್ತೀನಿ, ನೀನು ಇದನ್ನ ಮಾಡು. ನೀನು ಇದಕ್ಕೆ ಏನಾದ್ರು ಕ್ರಿಯೇಟಿವ್ ಹುಡುಕು, ನಾನು ಇದಕ್ಕೆ ಕ್ರಿಯೇಟಿವ್ ಏನಾದ್ರು ಹುಡುಕ್ತೀನಿ. ಎರಡು ಸೇರಿದಾಗ 100% ಕ್ರಿಯೇಟಿವಿಟಿ ಕಾಣಿಸ್ಬಿಡ್ತದೆ. ಅದು ಆಕ್ಚುಲಿ ಎಲ್ಲರೂ ಹೇಳಿದ್ರು ಚೆನ್ನಾಗಿದೆ ಇದು ರಾಮ್ ಸೀತಾ ಅಂದ್ರೆ. ಟೈಟಲ್ ಡಿಸೈನ್ ಮಾಡಿದ್ದು ಹೊರಗಡೆಯಿಂದ ಬೇರೆಯವರು, ಬಟ್ ವಿಡಿಯೋದಲ್ಲಿ ಇನ್ನೊಂದು ಬರುತ್ತೆ. ವಿಡಿಯೋದಲ್ಲಿ ಟೈಟಲ್ ಏನು ನಿಮ್ಗೆ ಕಾಣಿಸುತ್ತಲ್ಲ ಟೀಸರ್ ಅಲ್ಲಿ, ಅದು ಬೇರೆನೇ ಇದೆ ಟೈಟಲ್. ಆಕ್ಚುಲಿ ಪೋಸ್ಟರ್ಸ್ ಅಲ್ಲಿ ಇರುವಂತ ಟೈಟಲ್ ಇಲ್ಲ, ಅದು ಚೇಂಜ್ ಇದೆ. ಅದನ್ನ ಮಾಡಿದ್ ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡಿದ್ ಇವನೇ. ಫ್ರಂಟ್ ಏನು ಅದು ಟೈಟಲ್ ಏನ್ ಬರುತ್ತಲ್ಲ ಅದು ಮಾಡಿದ್ ನಾನು. 50-50. ಅಂದ್ರೆ ಇಬ್ರೇ ವರ್ಕ್ ಮಾಡೋದು ನೀವು ಅದಕ್ಕೆ ಒಂದು ಪ್ರಾಜೆಕ್ಟ್ ಇಬ್ರೇ? ಬಿಹೈಂಡ್ ಕ್ಯಾಮ್ರಾ ಇದ್ರೂ ಇಬ್ರೇ ಮಾಡ್ತೀವಿ,
ಅವನ್ ಕ್ಯಾಮ್ರಾ ಇದ್ರು ಇಬ್ರೆ, ಅವನಿದ್ರೆ ನಾನ್ ಮಾಡ್ತೀನಿ, ನಾನಿದ್ರೆ ಅವ್ನ್ ಮಾಡ್ತೀನಿ. ಇಬ್ರೇ ಇದ್ದಾಗ ಅದೇ ಆಗೋಗ್ತದ, ಒಬ್ರು ಹಿಂದೆ ಹೋಗ್ಬೇಕು, ಒಬ್ರು ಮುಂದೆ ಬರ್ಬೇಕು. ಬರ್ತಾರೆ ಎಲ್ಲಾರು, ಬೇರೆಯವರು ಕರೆದ್ರೆ ಎಲ್ಲ ಬರ್ತಾರೆ, ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ. ಬಟ್ ಮೇನ್ ಇರೋಂಥದ್ದು ಯಾವಾಗ್ಲೂ ಇದ್ದೇ ಇರ್ತೀವಪ್ಪ ಅನ್ನೋದ್ರು ಅಂತಂದ್ರೆ ಇಲ್ಲ. ಅದು ಒಬ್ರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು, ಯಾವಾಗ್ಲೂ ಇರ್ತೀನ ನಾನು. ಯಾಕಂದ್ರೆ ಮೇನ್ ಟೈಮ್ನಾಗ ಕೈ ಕೊಡೋರು ಇರ್ತಾರೆ ಕೆಲವೊಬ್ರು, ಅಂತವ್ರಂದ್ರು ಆಗಂಗಿಲ್ಲ. ಇವತ್ತು ಶೂಟ್ ಇಟ್ಕೊಂಡ್ಬಿಟ್ಟಿರ್ತೀರಿ, ಇಲ್ಲ ಅನ್ನಕ್ ಆಗಂಗಿಲ್ಲ, ನೀವು ಕ್ಯಾಮ್ರಾ ಇಲ್ಲಿ ತಂದಿರ್ತೀರಿ. ಹಂಗಂತ ಟಿವಿ ಯಾರು ಬರಲ್ಲ ಅಂತಿಲ್ಲ, ಅಲ್ಲ ಬರ್ತಾರೆ. ಅಂದ್ರೆ ಇವಾಗ ಲೈಕ್ ಮೇನ್ ಹೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇನ್ ಇವ್ರದ್ದು ಇರುತ್ತಪ್ಪ ಕೈವಾಡ ಅಂತ ಅನ್ನೋದಕ್ಕೆ ಅಂದ್ರೆ ಇಬ್ರದೇ, ಏನೇ ಇದ್ರು ಇಬ್ರೇ ಮಾಡ್ತೀವಿ. ಇವ್ರ ಕೈ ಕೆಳಗೆ ಇನ್ನ ಇಬ್ರು ಬರ್ತಾರ ಎಕ್ಸ್ಟ್ರಾ ಬಂದ್ರೆ, ಅದು ಬಿಹೈಂಡ್ ಅದಲ್ಲ. ಅವರೆಲ್ಲ ಒಂದ್ ಫೋನ್ ಹಾಕಿದ ತಕ್ಷಣ ಇವತ್ತು ಇವ್ರು ಬಂದಿದ್ದಾರೆ, ನಾಳೆ ಇವ್ರು ಬರ್ತಾರೆ, ಇವತ್ತು ಇವ್ರ ನಾಳೆ ನಾಡಿದ್ದು ಇವ್ರು, ಆ ತರ ಕನ್ಸಿಸ್ಟೆನ್ಸಿ ಅಂತ ಯಾರನ್ನೂ ಇಲ್ಲ. ಒಂದ್ ಫೋನ್ ಹಾಕಿದ್ರೆ ಯಾರಾದ್ರೂ ಒಬ್ರು ಬಂದು ಸಪೋರ್ಟಿವ್, ಹೌದು ಸಪೋರ್ಟಿವ್. ಬಟ್ ಅವ್ರಿಗೂ ಗೊತ್ತಿರುತ್ತೆ 10 ಜನ ಇದ್ದಾರೆ ಅಂತಂದ್ರೆ ಇವ್ರಿಬ್ರು ಏನೋ ಮಾಡ್ಯಾರ ಅಂದ್ರೆ ಇವ್ರಿಬ್ರಿಗೆ ಸಪೋರ್ಟ್ ನಾವ್ ಇರ್ತೀವಿ ಅಂತ, ಅದೊಂದು ಧೈರ್ಯ. ಅದೊಂದು ಬೇಕಾದ್ರೆ ಹಂಗಿದ್ರೆ ಅದೊಂದು ಧೈರ್ಯ. ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಡಿಗ್ರಿ ಫ್ರೆಂಡ್ಸು ಎಲ್ಲರೂ ಇವ್ರಿಬ್ರು ಏನೋ ಮಾಡ್ತಾ ಇದ್ದಾರ, ಸರಿ ಇವ್ರಿಗೆ ಸಪೋರ್ಟ್ ನಾವ್ ಇರ್ತೀವಿ, ಆ ತರ ಸಪೋರ್ಟ್ ಸಿಸ್ಟಮ್ ಇರ್ಬೇಕಲ್ಲ. ಬೇಕು, ಅದು ಬೇಕು. ಇನ್ನೊಂದೇನಾಗ್ತದೆ ಅಂದ್ರೆ ಒಬ್ರಿಬ್ರಿಗೆ ಕಾಲ್ ಮಾಡಿರ್ತೀವಿ, ಅವ್ರು ಬರಂಗಿಲ್ಲ ಅಂತಂದ್ರೆ ಎಮರ್ಜೆನ್ಸಿ ಹೋಗಿರ್ತಾರೆ, ಇನ್ನ ಇಬ್ರು ಬಂದ್ಬಿಡ್ತಾರ, ಇಲ್ಲ ಅವ್ರಿಬ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತದೆ, ಅದು ಮೇನ್ ಪ್ರಾಬ್ಲಮ್ ಆಗ್ಬಿಡ್ತದೆ. ನಾವ್ ಇಬ್ರು ಇದ್ರೇನೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕೈ ಹಾಕ್ತೀವಿ. ನಾವ್ ಇಬ್ರದಾಗ ಒಬ್ರು ಅಬ್ಸೆಂಟ್ ಇದ್ರು ಪ್ರಾಜೆಕ್ಟ್ ತಗೊಳಲ್ಲ, ಪ್ರಾಜೆಕ್ಟ್ ಸ್ಟಾರ್ಟೇ ಮಾಡಲ್ಲ, ಅದನ್ನ ಹಂಗೆ ಪೆಂಡಿಂಗ್ ಇಟ್ಟಿರ್ತೀವಿ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾನು ಇವಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿ ಒಂದು ಟೀಮ್ನ ರೆಡಿ ಮಾಡ್ತೀನಿ. ಇವಾಗ ಒಂದೊಂದು ಸಾಂಗಿಗೆ ಒಂದೊಂದು ಟೀಮ್ ರೆಡಿ ಆಗುತ್ತೆ, ಯಾಕಂದ್ರೆ ಒಂದೇ ಟೀಮ್ ಇಟ್ಕೊಂಡು ಇದು ಮಾಡಕ್ಕಲ್ಲ. ಬಿಹೈಂಡ್ ಕ್ಯಾಮ್ರಾ ಬೇರೆ ಬೇರೆ ಒಂದೇ ಟೀಮ್ ಇರ್ಬೋದು, ಆನ್ ಕ್ಯಾಮ್ರಾ ಬೇಕು ಅಂತಂದ್ರೆ ಬೇರೆ ಬೇರೆ ಟೀಮ್ನೇ ಹುಡುಕ್ಬೇಕಾಗ್ತದೆ. ಇವಾಗ ಲೀಡ್ ರೋಲ್ ಆಗಿರ್ಬೋದು, ಇಲ್ಲ ಸಪೋರ್ಟಿಂಗ್ ರೋಲ್ ಆಗಿರ್ಬೋದು, ಫ್ರೆಂಡ್ ಕ್ಯಾರೆಕ್ಟರ್ ರೋಲು, ಏನೋ ಒಂದು ಸಮಥಿಂಗ್ ಆ ಥರ ಎಲ್ಲ ಬೇಕು ಅಂತ ಹೇಳಿದಾಗ ನಾವು ಸಪ್ರೇಟ್ ಆಗಿ ಅಪ್ರೋಚ್ ಆಗಿ ಕರ್ಕೊಂಡ್ಬಂದಾಗ ಒಂದೊಂದು ಪ್ರಾಜೆಕ್ಟ್ಗೂ ಒಂದೊಂದು ಹೊಸ ಟೀಮ್ ಅನ್ನೋದು ಇದಾಗತ್ತಲ್ಲ. ಸೊ ಹಂಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಪೋರ್ಟ್ ಸಿಸ್ಟಮ್ ಒಂದೇ ಇರುತ್ತೆ, ಮೇನ್ ಏನಿರುತ್ತಲ್ಲ ಅದನ್ನ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸಪೋರ್ಟ್ ಸಿಸ್ಟಮ್ ಏನು ಬ್ಯಾಕ್ ಸೈಡ್ ಇದ್ರೂ ಒಂದೇ. ಇವ್ರು ಮಾಡ್ತಿದಾರ ಅಂದ್ರೆ ಇವ್ರಿಗೆ ಸಪೋರ್ಟ್ ನಾವಿರ್ತೀವಿ ಅನ್ನೋ ಆ ಥರ. ನೀವು ಒಂದೇ ಮ್ಯೂಸಿಕ್ ಮಾಡಾಕ ಎಷ್ಟು ದಿನ ಟೈಮ್ ತಗೋತೀರಿ ನಾರ್ಮಲ್ ಆಗಿ ಮ್ಯೂಸಿಕ್ ಮಾಡೋದಕ್ಕೆ? ಮ್ಯೂಸಿಕ್ ಮಾಡೋದು ನಾನು ಅದು ಇನ್ನೇನು ನಾನು ನಾಳೆ ರೆಕಾರ್ಡಿಂಗ್ ಮಾಡ್ತೀನಿ ಅನ್ನೋತನ ಫೈನಲ್ ಇರಂಗಿಲ್ಲ. ಅದು ಚೇಂಜ್ ಮಾಡ್ತಾನೆ ಇರ್ತೀನಿ. ನಾಳೆ ರೆಕಾರ್ಡಿಂಗ್ ಮಾಡಕತ್ತೀನಿ ಅಂತಂದ್ರೆ ಇವಾಗ ಫೈನಲ್, ಇವಾಗ ಒಂಟಿನ ಇವಾಗ ಸ್ಟುಡಿಯೋಗೆ ಹೋಗ್ಕತ್ತೀನಿ ಆನ್ ದ ವೇ ಅಂತಂದ್ರೆ ಫೈನಲ್, ಅವಾಗ ಫೈನಲ್. ಅಲ್ಲಿ ತನ ಲೂಪಾಗಿ ಕೇಳ್ತಾನೆ ಇರ್ತೀನಿ. ಅದನ್ನು ಏನಾದ್ರು ಚೇಂಜಸ್ ಬೇಕಾಗಿದೆ ಸಡನ್ ಆಗಿ ಇಮಿಡಿಯೇಟ್ ಚೇಂಜಸ್ ಮಾಡ್ಕೊಂಡೇ ಇರ್ತೀನಿ. ಅವಾಗ ಇವತ್ತು ಇದು ಚೇಂಜಸ್ ಬೇಕಾ ಇದನ್ನ ಮಾಡ್ತೀನಿ, ನಾಳೆ ಇದು ಚೇಂಜಸ್ ಬೇಕಾ ಇದನ್ನ ಮಾಡ್ತೀನಿ. ಯಾವಾಗ ಎಲ್ಲಿ ತನ ನಾನು ಹೋಗಿ ಸ್ಟುಡಿಯೋಗೆ ಹೋಗಿ ಅದನ್ನ ಹಾಡತನ ಚೇಂಜಸ್ ಇರ್ತಾನೆ ಇರ್ತದೆ ಹಂಗೆ. ಎಷ್ಟು ಯಾಕಂದ್ರೆ ಒಂದೇ ಆಗ್ಬಿಟ್ಟು ಸ್ಟಿಕ್ ಆಗ್ಬಿಟ್ರೆ ಸೊ ಇದಾಗಂಗಿಲ್ಲ. ನಾವು ದಿನ ಕೇಳಿದ್ರೆ ಏನಾಗ್ತದ, ಇದು ಯಾಕೋ ಬೇರೆ ಕೇಳ್ಬೇಕದ ಅಂತೇಳಿ ಅದು ಇನ್ನೊಂದು ಇನ್ಸ್ಟ್ರೂಮೆಂಟ್ ಹೋಗ್ತದ. ಸೊ ಹಚ್ಚಿನ ಇದು ಇವತ್ತು ಯಾಕೋ ಫೀಲ್ ಗುಡ್ ಅನ್ಸಲ್ಲ. ಸೊ ಇವತ್ತಿಗೆ ನಾನು ಹಂಗೆ ಮಾಡ್ತೀನಿ. ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿಸಿದ್ರು ನಾನು ಇವಾಗೇನು ನಾನೇ ಮಾಡ್ಬೇಕಂತ ನಿಂತ ಮೇಲೆ ಅಂದರೆ ನಾನು ಆಲ್ಮೋಸ್ಟ್ ಜಾಸ್ತಿ ಅಂತ ಅಂದರೆ ಎಲ್ಲ ಕಡೆನೂ ಮಾಡಿಸಿದ್ದೀನಿ. ಇಲ್ಲೂ ಮಾಡಿಸಿದ್ದೀನಿ, ಬೆಂಗಳೂರಲ್ಲೂ ಮಾಡಿಸಿದ್ದೀನಿ, ಔಟ್ ಆಫ್ ಸ್ಟೇಟು ಮಾಡಿಸಿದ್ದೀನಿ. ಬಟ್ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಮಾಡಿಕೊಟ್ಟಿರೋನು ಅಂದರೆ ಔಟ್ ಆಫ್ ಸ್ಟೇಟ್ ಆಗಿರೋನು, ದಿಲ್ಲಿ ಒಳಗಿರೋನು ಒಬ್ಬ ಇದ್ದಾನೆ, ಸಕಾರ್ ಮ್ಯೂಸಿಕ್ ಅಂತ ಒಂದು ಚಾನಲ್ ಇದೆ. ಅವನು ನನಗೆ ಜಾಸ್ತಿ ಮಿಕ್ಸಿಂಗ್ ಮಾಸ್ಟರಿಂಗ್ಸ್ ಎಲ್ಲ ಮಾಡಿಸ್ಕೊಡ್ತಾ ಇದ್ದಿದ್ದು. ಅವನೇ ಮಾಡ್ತಾ ಇದ್ದಿದ್ದು ಮನೇಲಿ. ಒಂದು ಹೋಮ್ ಸೆಟಪ್ ಇದೆ, ಅವನೇ ಮಾಡ್ತಾ ಇದ್ದು. ಅವನು ನಮ್ಮ ಥರನೇ ಆರ್ಟಿಸ್ಟು, ಅವನು ಮಾಡ್ತಾ ಇದ್ದಿದ್ದು. ಅವನು ಒಂದೇ ಹೇಳ್ತಾನೆ, ಅವನೊಂದು ಚಾಲೆಂಜ್ ಕೊಡ್ತಾನೆ ನನಗೆ, ನಾನು ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿ ನಿನಗೆ ಕೊಡ್ತೀನಿ, ನೀನು ಅದೇ ಸಾಂಗ್ನ ತೊಗೊಂಡೋಗಿ ಇನ್ನೊಬ್ಬನ ಹತ್ರ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿಸು, ನಿನಗೆ ಅವನಲ್ಲಿ ಸ್ಯಾಟಿಸ್ಫೈ ಆಯಿತು ಅಂದರೆ ನನಗೆ ಹೇಳಿ ನೀನು ಅಂತ. ನಾನು ಒಂದು ಟ್ರ್ಯಾಕ್ ಆ್ಯಕ್ಚುಲಿ ಟ್ರೈ ಮಾಡಿದ್ದೆ. ದಿಲ್ಲಿ ಅವನಿಗೆ ಒಂದು ಕಳಿಸಿ ನೀನು ಮಾಡಿದಿಕ್ಕ ಅಂತೇಳಿ ಅವ್ನು ಮಾಡಿಸಿ ಸಾಂಗ್ ಇಟ್ಕೊಂಡಿನಿ ನಾನು, ಐತೆ ನನ್ನ ಹತ್ರ. ಮತ್ತೆ ಎಲ್ಲ ತಿರ್ಗಾ ವೋಕಲ್ಸ್ ಎಲ್ಲ ಸ್ಟೀಮ್ಸ್ ಎಲ್ಲ ಸಪ್ರೇಟ್ ಆಗಿ ಇನ್ನೊಬ್ಬನಿಗೆ ಕೊಟ್ಟ. ಅವನು ಇರ್ತಾ ಇದ್ದಿದ್ದು, ಅವನು ಬಂದ್ಬಿಟ್ಟು ಬೇರೆ ಔಟ್ ಆಫ್ ಕರ್ನಾಟಕನೇ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಮುಂಬೈ ಇರಬೇಕೇನೋ, ಮೇಬಿ ಗೊತ್ತಿಲ್ಲ. ಅವನಿಗೂ ಕೊಟ್ಟೆ ನಾನು, ನೀನು ಮಾಡಪ್ಪ ನೋಡೋಣ ಅಂತ. ಆದರೆ ಅವನಿಗೆ ಆ ಟ್ರ್ಯಾಕ್ ಕಳಿಸಿರ್ಲಿಲ್ಲ ನಾನು. ವೋಕಲ್ಸು ಸ್ಟೀಮ್ಸು ಏನಿತ್ತಲ್ಲ ಸಪ್ರೇಟಾಗಿ ಕಳಿಸಿದ್ದೆ, ಮಾಡ್ದ. ಅವನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಲೈಕ್ ಒಂದು ರೇಂಜಲ್ಲಿರೋ ಆರ್ಟಿಸ್ಟ್ ಅವನು, ಹೆಸರು ಬೇಡ, ಒಂದು ರೇಂಜಲ್ಲಿರೋ ಆರ್ಟಿಸ್ಟ್ ಮಾಡಿ ಕೊಟ್ಟ ನನಗೆ. ಅಂದರೆ ಅವ್ನು ಮಾಡಿರೋ ಸಾಂಗ್ಸ್ ಎಲ್ಲ ನಾನು ನೋಡಿದ್ದೆ ಬಿಫೋರು.
ಅಂದರೆ ಅದ್ರದ್ದು ವ್ಯೂಸ್ ಆಗಿರಲಿ, ಸೌಂಡ್ ಕ್ವಾಲಿಟಿ ಆಗಿರಲಿ ಎಲ್ಲ ಚೆನ್ನಾಗೇ ಇತ್ತು. ಏನಿಲ್ಲ ಅಂದ್ರೂ ಲೈಕ್ 300K 400K ವ್ಯೂಸ್ ಎಲ್ಲ ಇದೆ ಅವನ್ನೆಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ ಕೆಲವೊಂದು. ಆ ಸಾಂಗ್ಸ್ ಎಲ್ಲ ನೋಡಿದಾಗ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಮಾಡಿದಾನ ಅಂತಂದರೆ ಈ ಆರ್ಟಿಸ್ಟಿಗೆ ಕೊಟ್ಟು ನೋಡೋಣ ಅಂತ ಕೊಟ್ಟು ನೋಡಿದೆ. ಎರಡೂ ಸಾಂಗ್ ಕಂಪೇರ್ ಮಾಡಿದ್ರೆ ಅವ್ನು ಏನೂ ಅನ್ನಿಸ್ತಿಲ್ಲ, ಇವಂದೇ ಚೆನ್ನಾಗಿ ಅನ್ನಿಸ್ತು ನನಗೆ. ಆ ಕ್ವಾಲಿಟಿ ಕೊಡ್ತಾ ಇದ್ದ, ಅಂದರೆ ನನಗೆ ಸ್ಯಾಟಿಸ್ಫೈ ಆಗ್ತಾ ಇತ್ತು. ಅವ್ನು ಕೊಡೋ ಮಿಕ್ಸಿಂಗ್ ಮಾಸ್ಟರಿಂಗ್ ಏನು ಇರ್ತಾ ಇತ್ತಲ್ಲ ಅದು ಸ್ಯಾಟಿಸ್ಫೈ ಆಗ್ತಾ ಇತ್ತು ನನಗೆ. ಅವನ ಹತ್ರನೇ ಮಾಡಿಸ್ತಿದ್ದೆ ನಾನು, ಎಲ್ಲ ಔಟ್ಪುಟ್ಸ್ ಎಲ್ಲ ತಗೊಳ್ತಿದ್ದೆ. ಅವನೊಬ್ಬ ಚೆನ್ನಾಗಿದೆ ನನ್ನ ಜೊತೆ. ಅಂದರೆ ಇವು ರಾಯಚೂರಲ್ಲಿ ಮಾಡಿಸ್ತೀನಿ ಅಂತ ರಾಯಚೂರು ಸ್ಟುಡಿಯೋ ಅವಲ್ಲ ಮಿಕ್ಸಿಂಗ್ ಮಾಸ್ಟರಿಂಗ್ ಫಸ್ಟ್ ಟೈಮ್ ಕೇಳಕತ್ತೀನಿ ನಾನು. ರಾಯಚೂರಾಗ ಹೋಯ್ತಲ್ಲ, ಫಸ್ಟ್ ಟೈಮ್ ಕೇಳಿದ್ದು, ಇದುವರೆಗೆ ಗೊತ್ತಿಲ್ಲ, ಸ್ಟುಡಿಯೋ ಇರೋದೇ ಗೊತ್ತಿಲ್ಲ. ಹೌದಾ? ರಾಯಚೂರದ್ದು ರಘುತ್ತಮ್ಮ ಅವ್ರದ್ದು ಐತಲ್ಲ. ಅವ್ರದೇನಾ? ಹೌದು. ಬಟ್ ಪಾರಿವಾಳಗೆ ಮಾಡಿದ್ದು ಅವರೇ. ಪಾರಿವಾಳ ಮಾಡಿದ್ದು ಅವ್ರೆ ಮಿಕ್ಸಿಂಗ್ ಮಾಸ್ಟರಿಂಗ್. ಯಾವಾಗ ಮಾಡಿರ್ಬೋದು ಹೇಳಿ? 1 ವರ್ಷ ಆಯ್ತು ಈ ಸಾಂಗ್ ಮಾಡಿಟ್ಟು. 1 ವರ್ಷ ಆಯ್ತಾ? ಅಯ್ಯೋ ಯಾವ ಡಿಲೇ ಆಯ್ತಿದ್ದು? ಆಕ್ಚುಲಿ ಮೇನ್ ರೀಸನ್ ಏನು ಡಿಲೇ? ಇವಾಗ ಆಕ್ಚುಲಿ ಕೇಳಬೇಕಿದ್ದು ಕ್ವಶನ್ ನಾನು. ಮೇನ್ ಡಿಲೇ ಇದೆ ಈಗ ಸಾಂಗ್. ಏನಾಯ್ತಂತಂದ್ರೆ ಲೈಕ್ ಸಾಂಗ್ ಬರ್ದಿದ್ದು ಎಷ್ಟು ದಿನ ಕೇಳಿ ಫಸ್ಟ್. ಓಕೆ. ಡಿಲೇ ಏನಕ್ಕೆ ಆಮೇಲೆ 1 ವೀಕ್? ಇಲ್ಲ, ಆಕ್ಚುಲಿ ಫ್ರೀ ಬೆಟ್ ಮೇಲೆ ಮಾಡಿದ್ದದು. ಒಂದು ರಾತ್ರಿ ಕುತ್ಕೊಂತೀನಿ, ಒಂದು ಬೀಟ್ ನನಗೆ ಇಷ್ಟ ಆಗುತ್ತೆ. ಬೀಟ್ ಇಷ್ಟ ಆದಾಗ ಒಂದು ಫ್ಲೋ ಬರೆಯೋಣ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫ್ಲೋ ಬರೀತೀನಿ. ಪಾರಿವಾಳ ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಫ್ಲೋ ಬರೀತೀನಿ. ಆ ಫ್ಲೋ ಬರೆದು ರಾತ್ರಿ ಏನಾಗುತ್ತೆ ಮುಗಿದೋಗುತ್ತೆ. ಅಟ್ಲೀಸ್ಟ್ ಲಾಸ್ಟ್ ಇನ್ನೊಂದು ಸ್ಟ್ಯಾಂಜಾ ಬರೀಬೇಕು, ಇನ್ನೊಂದು ಸ್ಟ್ಯಾಂಜಾ ಬರೆದ್ರೆ ಮುಗೀತು ಕಂಪ್ಲೀಟ್ ಸಾಂಗ್ ಅನ್ನೋಕೆ. ಅಷ್ಟು ಬರ್ದಿರ್ತೀನಿ, ಒಂದು ಸ್ಟ್ಯಾಂಜಾ ಮಾತ್ರ ಪೆಂಡಿಂಗ್ ಇಟ್ಟಿರ್ತೀನಿ. ಯಾಕಂದ್ರೆ ಎಲ್ಲಾನು ಒಟ್ಟಿಗೆ ಬರೀಬೇಕು ಅಂದ್ರೆ ಆಗಲ್ಲ ಲಿರಿಕ್ಸ್. ಅದಿಷ್ಟು ಬರೆದು ಪೆಂಡಿಂಗ್ ಇಟ್ಟು ಮಲ್ಕೊಂಡೆ. ರಾತ್ರಿ ಬೆಳಗ್ಗೆ ಎದ್ದೆ, ಬ್ರಷು ಮಾಡಲಿಲ್ಲ. ಕೇಳಿದೆ ಆ ವೈಬ್ ಬೇಕಲ್ಲ ಮತ್ತೆ. ಲೈಕ್ ರಾತ್ರಿ ಹಾಡಿದ್ದು ಮುಂಜಾನೆ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ವೈಬು. ಅವ್ನು ಹೇಳ್ತಿದ್ದ ನನಗೆ, ಆ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡೋನು ಅದೇ ಹೇಳ್ತಿದ್ದು, ನಿನಗೆ ಕಳಿಸ್ತೀನಿ ರಾತ್ರಿ, ನೀನು ಇಮಿಡಿಯೇಟ್ ಹೇಳ್ಬಿಡ್ತಿದ್ದಿ ಫೀಡ್ಬ್ಯಾಕು, ಇಮಿಡಿಯೇಟ್ ಹೇಳ್ಬೇಡ, ನೀನು ರಾತ್ರಿ ಒಂದ್ಸಲ ಕೇಳಿಸಿ ಅವ್ನು ಫೀಡ್ಬ್ಯಾಕ್ ತೊಗೊತಾನ. ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಟ್ರ್ಯಾಕ್ ಇನ್ನೊಂದ್ಸಲ ಕಳಿಸಿ ಫೀಡ್ಬ್ಯಾಕ್ ಹೇಳಿ ನನಗಂತ. ಇದೇನು ಸರಿ ಆಯ್ತಿರೋ ಅಂತ ಕೇಳಿದಾಗ ಬೆಳಗ್ಗೆ ಚೆನ್ನಾಗಿ ಅನ್ಸಿರ್ತದೆ, ರಾತ್ರಿ ಚೆನ್ನಾಗಿಲ್ಲ ಅನ್ಸಿರ್ತದೆ. ಅವ್ನು ಹೇಳೋದು ಒಂದೇ, ಅವ್ನು 10 ಸತಿ ಬೇಕು ಅಂದ್ರೆ 10 ಸತಿ ಮಾಡಿ ಕೊಡ್ತೀನಿ. ರಾತ್ರಿ ಒಂದ್ಸಲಿ ಕೇಳು, ಬೆಳಗ್ಗೆ ಒಂದ್ಸಲಿ ಕೇಳು. ಬೆಳಗ್ಗೆ ಫ್ರೆಶ್ ಮೈಂಡ್ ಇಟ್ಕೊಂಡು ಕೇಳಿ ನೀನು ಸಾಂಗ್ನ, ನಿನಗೆಲ್ಲ ವೈಬು ಗೊತ್ತಾಗುತ್ತಾ, ಎಲ್ಲ ಲೈಕ್ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಸೌಂಡು ನಿನಗೆ ಕೇಳಿಸ್ತದ. ಫ್ರೆಶ್ ವೈಬ್ ಇದ್ದಾಗ ನಿನಗೆ ಗೊತ್ತಾಗ್ತದೆ ಸಾಂಗ್ ಹೆಂಗೆ ಸೌಂಡ್ ಮಾಡೋಕ್ಕತ್ತದ ಹೆಂಗಿಲ್ಲ ಅಂತ. ಇವಾಗ ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ ಒಳಗೆ ನೀನು ಸಾಂಗ್ ಕೇಳಿದ್ರೆ ಆ ಡಿಸ್ಟರ್ಬೆನ್ಸ್ಗೆ ಇದಾಗಿ ನಿನಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಮೈಂಡ್ ಒಳಗೆ ಏನೇನೋ ಥಾಟ್ಸ್ ಓಡ್ತಿರ್ತೀವಿ, ಅದರಿಂದ ನಮಗೆ ಕಾನ್ಸಂಟ್ರೇಟ್ ಮಾಡಕ್ ಆಗಂಗಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೊಂದ್ಸಲಿ ಕೇಳಿ ನನಗೆ ಫೀಡ್ಬ್ಯಾಕ್ ಹೇಳು ಅಂತಿದ್ದ ಅವನು. ಅವನೇ ನನಗೆ ಫಸ್ಟ್ ಹೇಳಿದ್ದು, ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಸಾಂಗ್ ಕೇಳಿದ್ರೆ ನಿನಗೆ ಗೊತ್ತಾಗುತ್ತೆ ಹಿಂಗೆ ಅಂತ. ಆ ರೂಲ್ನ ಫಾಲೋ ಮಾಡಿದೆ ನಾನು ನನ್ನ ಸಾಂಗ್ಸಲ್ಲೆಲ್ಲ. ಅವಾಗ ಇಟ್ಕೊಂಡು ಕೆಳಗಡೆ ಲೈಕ್ ಅದೊಂದ್ಸತಿ ಲಿರಿಕ್ಸ್ ಬರೆದು ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನ ನಾನು ರೆಕಾರ್ಡ್ ಮಾಡ್ತಿದ್ದೆ ಫಸ್ಟು. ಅಂದರೆ ಇದು ಫ್ಲೋ ರೆಕಾರ್ಡ್ ಮಾಡ್ತಿದ್ದೆ ನಾನು. ಫ್ಲೋ ಮರ್ತೋಗ್ತೀವಿ ಅಂತ ಹೇಳಿ ಫ್ಲೋ ರೆಕಾರ್ಡ್ ಮಾಡಿಟ್ಟು ಲೂಪ್ ಕೇಳ್ತಿದ್ದೆ. ಓಕೆ ಈ ಫ್ಲೋ ಮ್ಯಾಚ್ ಆಗ್ತದ ಇಲ್ಲ ಮ್ಯೂಸಿಕ್ಕಿಗೆ, ಇದೆಲ್ಲ ಕೇಳ್ತಿದ್ದೆ. ಇದೆಲ್ಲ ರಾತ್ರಿ ಕೇಳಿ ಬೆಳಗ್ಗೆ ಎದ್ದು ಮತ್ತೆ ಸೇಮ್ ಅದೇ. ಇವಾಗ 1 ನಿಮಿಷ ಸಾಂಗ್ ಐತೆ ಅಂದರೆ 30 ಸೆಕೆಂಡ್ಸ್ ಬರ್ದಿದ್ದೀನಿ, 30 ಸೆಕೆಂಡ್ಸ್ ಪೆಂಡಿಂಗ್ ಅಂತ ಹೇಳಿದ್ರೆ ನಾನು 1 ನಿಮಿಷನೂ ರೆಕಾರ್ಡ್ ಮಾಡಿರ್ತೀನಿ. 30 ಸೆಕೆಂಡ್ಸು ಲಿರಿಕ್ಸ್ ಹಾಡಿರ್ತೀನಿ, 30 ಸೆಕೆಂಡ್ಸು ಲಾ 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 ಅಂತ ಫ್ಲೋ ಮ್ಯಾಚ್ ಆಗೋ ಥರ ಹಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನ ಹಾಕೊಂಡು ಕೇಳ್ತೀನಿ. ಕೇಳಿದ ತಕ್ಷಣ 50% ಲಿರಿಕ್ಸ್ ರಾತ್ರಿ ಕಂಪ್ಲೀಟ್ ಆಗಿರುತ್ತೆ, ಇನ್ನು 50% ಲಿರಿಕ್ಸು ಬೆಳಗ್ಗೆ ಎದ್ದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಬುಕ್ ರಾತ್ರಿ ಬರೆದಿರ್ತೀನಿ, ಒಳಗಡೆ ಏನು ಕಂಟೆಂಟ್ ಇರುತ್ತಲ್ಲ ಆ ಕಂಟೆಂಟ್ದು ಚರಣ ಎಲ್ಲ ತೆಗೆದು ನಾನು ಬೆಳಗ್ಗೆ ಎದ್ದು ಸರಿ ಇದಕ್ಕೆ ಅಂತ ಒಂದು ಮೈಂಡಲ್ಲಿ ಒಂದು ಥಾಟ್ನ ಇಟ್ಕೊಂಡು ಆ ಥಾಟಿಗೆ ಪ್ರಕಾರ ವರ್ಣನೆ ಮಾಡಿಕೊಂಡು ಬರೀತೀನಿ. ಆ ಬರ್ದಿದ್ದ ದಿನಾನೇ ಫೋನ್ ಮಾಡಿ ಇವ್ರಿಗೆ ಹೇಳ್ತೀನಿ ನಾನು, ರಘುತ್ತಂಬಿ ಬ್ರೋ ಹಿಂಗೆ ಒಂದು ರೆಕಾರ್ಡಿಂಗ್ ಇದೆ, ಒಂದು ಸ್ಲಾಟ್ ಕೊಡಿ ಅಂತ ಹೇಳಿ ಇಮಿಡಿಯೇಟ್ ಅವತ್ತೇ ಸರಿ ಅಂತಬಿಟ್ಟು ಸ್ಲಾಟ್ ಕೊಡ್ತಾರೆ ಅವರು. ಮಧ್ಯಾಹ್ನ ಸ್ಲಾಟ್ಗೆ ಹೋಗಿ ರೆಕಾರ್ಡಿಂಗ್ ಮಾಡಿ ಬಂದ್ಬಿಟ್ಟಿರ್ತೀನಿ. ಸಾಂಗ್ ಬರೆಯುವಾಗ ಒಂದು ವೈಬ್ ಇರುತ್ತೆ, ಅದಕ್ಕಿಂತ ಬಿಫೋರ್ ಮ್ಯೂಸಿಕ್ ಕೇಳುವಾಗ ಒಂದು ವೈಬ್ ಇರುತ್ತೆ ನನಗೆ. ಓಕೆ ಈ ಫ್ಲೋ ಹಾಡೋಣ ಅಂತ. ಸಾಂಗ್ ಬರೆಯುವಾಗ ಇನ್ನೊಂದು ವೈಬ್ ಬರುತ್ತೆ. ಇನ್ನೊಂದು ಬಂದಮೇಲೆ ನಾನು ಎಲ್ಲಿ ಅಂತಂದ್ರೆ ನಾನು ಸ್ಟುಡಿಯೋಗೆ ಇನ್ನೂ ಹೋಗಿರಲ್ಲ, ಸೊ ಲಿರಿಕ್ಸ್ ಚೇಂಜ್ ಮಾಡ್ತಿರ್ತೀನಿ. ಇಲ್ಲ ಅಂದ್ರೆ ಇಮಿಡಿಯೇಟ್ ಹಾಡಕ್ಕೆ ನಿಂತಾಗ್ಲೂ ಚೇಂಜ್ ಮಾಡ್ಬಿಡ್ತೀನಿ. ಇದನ್ನ ಕಾಟ್ ಹಾಕ್ಬಿಟ್ಟು ಇದು ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ಬಿಡ್ತೀನಿ. ಅವಾಗ ಹಾಡಿದಾಗೂ ಒಂದು ವೈಬ್ ಬರುತ್ತೆ. ಅದೆಲ್ಲ ಹಾಡಿ ಪ್ಲಗಿನ್ಸ್ ಹಾಕಿ ಫೈನಲ್ ಔಟ್ಪುಟ್ ತೆಗಿವಾಗ ಅವಾಗ ಇನ್ನೊಂದೇ ವೈಬ್ ಬರುತ್ತೆ. ಈ ವೈಬ್ಗೂ ಆ ವೈಬ್ಗೂ ಸಂಬಂಧನೇ ಇರಲ್ಲ, ಬಟ್ ಆ ವೈಬು ಹೈ ಲೆವೆಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹೈ ಲೆವೆಲ್ ಅನ್ನೋದಕ್ಕೆ ಚೆನ್ನಾಗಿರುತ್ತೆ, ಇಟ್ ಸೌಂಡ್ಸ್ ಗುಡ್ ಅನ್ನೋ ಥರ. ಹಾಗಾಗಿ ಸ್ಟಾರ್ಟ್ ಮಾಡಿದ್ದು ಅದನ್ನು ಸ್ಟಾರ್ಟ್ ಮಾಡಿ ನಿನ್ನೆ ರಾತ್ರಿ ಬರೆದು ಬೆಳಗ್ಗೆ ಕಂಪ್ಲೀಟ್ ಮಾಡಿ ಮಧ್ಯಾಹ್ನ ಹೋಗಿ ರೆಕಾರ್ಡಿಂಗ್ ಮಾಡಿ
ನಾನು ರಘುತಮ್ಗೆ ಹೇಳ್ತೀನಿ, ಇಲ್ಲ ಬ್ರೋ ನನಗೆ ನಾಳೆ ಒಂದಿನ ಟೈಮ್ ಕೊಡ್ತೀನಿ, ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿಕೊಡು ಅಂತ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಟ್ರ್ಯಾಕು, ನಾನೇ ಮಾಡ್ಕೊಡ್ತೀನಿ ಅಂತ ಅಣ್ಣನೇ ಒಪ್ಕೊಂಡ್ರು. ಸರಿ ಆಯಿತು ನೀವೇ ಮಾಡಿಕೊಡಿ ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವ್ರು ಕೊಟ್ಟರು, ತಗೋ ನಿಮ್ಮ ಸಾಂಗ್ ಹಿಂಗಿದೆ ಅಂತ. ಕೇಳಿದೆ, ಒಂದೇ ಮಾತು ಹೇಳಿದೆ, ಸರಿ ಆಯಿತು ಓಕೆ, ಇದಕ್ಕೆ ಏನು ಮಾಡೋದು ಬೇಡ, ಚೆನ್ನಾಗಿ ಬಂದೈತೆ, ನಾನು ರಿಲೀಸ್ ಮಾಡ್ಕೊತೀನಿ ಇದನ್ನ ಅಂತೇಳಿ ಇಟ್ಕೊಂಡೆ. ಅದು ಅವರು ಏನಂತ ಹೇಳಿದ್ರು ಅಂತಂದರೆ, ಈಗ ನೀವು ಸಿಂಗಲಾಗಿ ಹಾಕ್ಬಿಡು, ವಿಡಿಯೋ ಮಾಡಿ ಹಾಕೋದಕ್ಕಿಂತ ಇವಾಗ ಲೈಕ್ ಇವಾಗ ಈ ಪೀಸ್ ಎಲ್ಲ ಹೇಗೆ ರಿಲೀಸ್ ಆಗುತ್ತೆ, ಒಂದು ಫೋಟೋ ಬ್ಯಾನರ್ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡಾಗಿ ಮ್ಯೂಸಿಕ್ ಕೊಡೋ ಥರ ಎಲ್ಲ ನಿಮ್ಮ ಸೌಂಡ್ ಲೇಬಲ್ಸ್ ಬೇಕಾದ್ರೆ ರಿಲೀಸ್ ಮಾಡ್ಕೊಂಡು ಈ ಥರ ಹಾಕು, ಚೆನ್ನಾಗಿ ಕ್ಲಿಕ್ ಆಯಿತು ಅಂದರೆ ವಿಡಿಯೋ ಸಾಂಗ್ ಮಾಡು ಅಂತ ಹೇಳಿದ್ರು. ಇದು ಐಡಿಯಾ ಚೆನ್ನಾಗೈತಲ್ಲ ಅಂತ ಹೇಳಿ ನಾನು ಅದನ್ನು ಮಾಡೋಣ ಅಂತ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತೀನಿ. ಅವಾಗ ಆದಮೇಲೆ ಇನ್ನೊಂದು ಐಡಿಯಾ ಏನು ಬರುತ್ತೆ, ಬೇಡ ಹಿಂಗೇನಕ್ಕೆ ಮಾಡೋದು, ಆ್ಯನಿಮೇಷನ್ ವಿಡಿಯೋ ಮಾಡೋಣ ಅಂತ. ಆ್ಯನಿಮೇಷನ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಟೀಸರ್ ರಿಲೀಸ್ ಮಾಡ್ತೀನಿ ನಾನು. ಟೀಸರ್ ರಿಲೀಸ್ ಮಾಡಿ ಮಾಡೋಣ ಅಂತ ಹೇಳ್ತೀನಿ. ಅದಾದ್ಮೇಲೆ ಏನಾಗುತ್ತೆ ಅಂತಂದರೆ, ಇದು ವೈಬ್ ಬೇರೆನೇ ಬರಕತ್ತೈತಿ, ಸುಮ್ಮನೆ ಬೇಕು ಬೇಡ ಅಂತ ಯಾಕೆ ರಿಲೀಸ್ ಮಾಡೋದು, ಇವಾಗ ಎಂತೆಂಥ ಸಾಂಗ್ನೇ ವಿಡಿಯೋ ಶೂಟ್ ಮಾಡಿದ್ದೀವಿ, ಇದನ್ನೇ ಯಾಕೆ ಮಾಡೋಕ್ಕಾಗಲ್ಲ ಅಂಥೇಳಿ, ಇದನ್ನು ವಿಡಿಯೋ ಶೂಟ್ ಮಾಡೋಣ, ಚೆನ್ನಾಗಿ ಬಂದೈತೆ ಸಾಂಗು ಅಂಥೇಳಿ, ಸರಿ ಆಯಿತು ವಿಡಿಯೋ ಶೂಟ್ ಮಾಡೋಣ ಅಂಥೇಳಿ ಇವನಿಗೆ ಕಾಂಟ್ಯಾಕ್ಟ್ ಆಗ್ತೀನಿ. ಆ ಸಾಂಗ್ ತೋರಿಸಿ ಇವನೊಂದು ಐಡಿಯಾ ಕೊಡ್ತಾನೆ, ಹಿಂಗೆ ಮಾಡೋಣ ವಿಡಿಯೋ ಶೂಟು ಅಂತ. ಸರಿ ಓಕೆ ಅಂತ ಹೇಳ್ತೀನಿ, ಸರಿ ಓಕೆ ಇದನ್ನೇ ಮಾಡೋಣ ಅಂತ. ಇನ್ನು ಸ್ವಲ್ಪ ದಿನ ಆದಮೇಲೆ ವೈಬ್ ಚೇಂಜ್ ಆಗಿಬಿಡುತ್ತದು, ಬೇಡ ಈ ಥರ ವಿಡಿಯೋ ಶೂಟು, ಒಂದು ಸ್ಕ್ರಿಪ್ಟ್ ಮಾಡೋಣ, ಸ್ಕ್ರಿಪ್ಟ್ ಮಾಡಿ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ತೀನಿ. ಸರಿ ಆಯಿತು ಅಂತೇಳಿ ನಾನು ಮೈನೋ ಅಂತ ನನ್ನ ಫ್ರೆಂಡ್ ಗೊತ್ತಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಹಿಂಗೊಂದು ಸ್ಕ್ರಿಪ್ಟ್ ಬೇಕು ಮೈನೋ, ಹಿಂಗೊಂದು ಸಾಂಗ್ ಮಾಡೀನಿ ನಾನು ಅಂತೇಳಿ ಅಪ್ರೋಚ್ ಆಗ್ತೀನಿ. ಸರಿ ಆಯಿತು ಅಂತ ಅದೊಂದು ಸ್ವಲ್ಪ ಟೈಮ್ ತೊಗೊಂಡು ಸ್ಕ್ರಿಪ್ಟ್ ಬರೀತಾನ. ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ನನಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಬಟ್ ನನಗೆ ಅರ್ಥ ಆಗಲ್ಲ ಅದು ಸ್ಕ್ರಿಪ್ಟ್, ಓಪನ್ ಆಗಿ ಹೇಳ್ತೀನಿ. ಅವ್ನು ಏನೇ ಮಾಡಿದ್ರು ನನಗೆ ಸ್ಕ್ರಿಪ್ಟ್ ಸ್ವಲ್ಪ ಅರ್ಥ ಆಗಿರಲ್ಲ, ನಾನು ಒಪ್ಕೊಂಡ್ಬಿಡ್ತೀನಿ ಸುಮ್ಮನೆ, ಯಾಕಂತಂದರೆ ಅವನ ಮೇಲೆ ಅಷ್ಟು ಟ್ರಸ್ಟೇ ನನಗೆ. ಅಂತಂದರೆ ಹೆಂಗೆ ಅಂತಂದರೆ, ಇದು ಸ್ಕ್ರೀನ್ ಅನ್ನೋ ಒಂದು ವಿಷಯ ಬಂತು ಅಂತ ಹೇಳಿದ್ರೆ ನಾನು ಅವನ ಮೇಲೆ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ಬಿಡ್ತೀನಿ. ಯಾಕಂದರೆ ನನಗೆ ಗೊತ್ತು ಅವ್ನು ಔಟ್ಪುಟ್ ಯಾವ ಥರ ತೆಗ್ಸಕ್ಕೆ ಟ್ರೈ ಮಾಡ್ತಿರ್ತಾನ. ನನಗೆ ಎಷ್ಟು ಶ್ರದ್ಧೆ ಎಷ್ಟು ಭಕ್ತಿ ಇದೆ ಅಂತಂದರೆ ಅವ್ನು ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಇರುತ್ತೆ ಅವನು. ಸೊ ಹಂಗಿದ್ದಾಗೆ ನಾನು ಒಬ್ಬ ಮನುಷ್ಯನ ನಾನು ಬ್ಲೈಂಡಾಗಿ ಟ್ರಸ್ಟ್ ಮಾಡ್ತೀನಿ. ಟ್ರಸ್ಟ್ ಮಾಡಿ ಬಿಟ್ಬಿಡ್ತೀನಿ. ಅವನು ಸರಿ ಆಯಿತು ಅಂತ ಸ್ಟೋರಿ ಹೇಳ್ತಾನೆ, ಸರಿ ಆಯಿತು ಓಕೆ ಅಂದರೆ ಸ್ಟೋರಿ ಬರ್ದಿತ್ತು ಕಳೆದೋಗ್ಬಿಡ್ತು, ಸ್ಕ್ರಿಪ್ಟ್ ಬರ್ದಿತ್ತು. ಅವ್ನ ಕಾಲೇಜಾಗ ಯಾರೋ ಪಾಪ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಆಟ ಆಡ್ತಿರ್ತಾರೆ, ಸ್ಕ್ರಿಪ್ಟ್ ಎತ್ಕೊಂಡು ಹೋಗ್ಬಿಟ್ರು. ಸ್ಕ್ರಿಪ್ಟ್ ಎತ್ಕೊಂಡಾದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಆಯಿತು, ಆಮೇಲೆ ಮತ್ತೆ ಸ್ಕ್ರಿಪ್ಟ್ ಸಿಕ್ತು. ಸ್ಕ್ರಿಪ್ಟ್ ಸಿಕ್ಕಾದ್ಮೇಲೆ ಶೂಟಿಂಗ್ ಮಾಡಬೇಕು ಅಂದರೆ ಲೈಕ್ ಸ್ಕೆಡ್ಯೂಲ್ ನಮಗೆ ವರ್ಕೌಟ್ ಆಗಲಿಲ್ಲ. ಇವಾಗ ನಾವು ಹೆಂಗೆ ಶೂಟ್ ಮಾಡ್ತೀವಿ ಅಂದರೆ ಎಲ್ಲಾದ್ರೂ ಸ್ಕೆಡ್ಯೂಲ್ ಖಾಲಿ ಇರಬೇಕು, ಫೋರ್ಸ್ಫುಲ್ಲಿ ಯಾರಿಗೂ ನೀನು ಇದು ಫ್ರೀ ಮಾಡು, ನೀನು ಈ ಟೈಮಿಗೆ ಬರಬೇಕು ಅಂದರೆ ಬರಲೇಬೇಕು, ಆ ಥರ ಇಲ್ಲ. ನೀನು ಯಾವತ್ತು ಫ್ರೀ, ಸೋಮವಾರ ಫ್ರೀನಾ, ನೀನು ಯಾವತ್ತು ಫ್ರೀ, ಮಂಗಳವಾರ ಫ್ರೀನಾ, ನೀನು ಯಾವತ್ತು ಫ್ರೀ, ಬುಧವಾರ ಫ್ರೀನಾ, ನಿನಗೆ ಸೋಮವಾರ ಆಗುತ್ತಾ, ನಿನಗೆ ಮಂಗಳವಾರ ಆಗುತ್ತಾ, ನಿನಗೆ ಬುಧವಾರ ಆಗುತ್ತಾ, ಎಲ್ಲರೂ ಒಂದು ಡೇಟಿಗೆ ಒಪ್ಪಿಗೆ ಬಂದ ಮೇಲೆ ಫೈನಲ್ ಮಾಡ್ತಿದ್ವಿ. ಹಂಗೆ ಮಾಡ್ತಿದ್ವಿ. ಸೊ ಹಾಗಾಗಿ ಮಾಡ್ಕೊಂಡೆ ಇಷ್ಟು ಜನ ಟೀಮಲ್ಲಿ ಈ ಡೇಟ್ ಫೈನಲ್ ಅಂತ ಮಾಡ್ಕೊಂಡು ಬಂದೆ. 1 ವರ್ಷ ಬಂತು ಶೂಟಿಗೆ 1 ವರ್ಷ ಹೋಗ್ಬಿಟ್ಟು, ರೆಕಾರ್ಡಿಂಗ್ ಅಂದ್ರೆ ಜಲ್ದಿ ಆಗ್ಬಿಟ್ಟದು. ರೆಕಾರ್ಡಿಂಗ್ ಮಿಕ್ಸಿಂಗ್ ಮಾಸ್ಟರಿಂಗ್ ಯಾವಾಗ ಆಗ್ಬಿಡಾಯ್ತು. ಶೂಟ್ಗೆನೆ ಫಸ್ಟ್ ಈ ಸ್ಕ್ರಿಪ್ಟ್ ಮಾಡೋಣ, ಫಸ್ಟ್ ಏನು ಬರೀ ಸಾಂಗ್ ಬಿಟ್ಕೊಡೋಣ, ಆಮೇಲೆ ಏನಾಯ್ತು ಆನಿಮೇಷನ್ ವಿಡಿಯೋ ಮಾಡೋಣ, ಆಮೇಲೆ ಏನಾಯ್ತು ಮ್ಯೂಸಿಕ್ ವಿಡಿಯೋ ಮಾಡೋಣ, ಆಮೇಲೆ ಏನಾಯ್ತು ಸ್ಕ್ರಿಪ್ಟ್ ಮಾಡಿ ವಿಡಿಯೋ ಶೂಟ್ ಮಾಡೋಣ. ಹಿಂಗಾಗಿ 1 ವರ್ಷ ಗ್ಯಾಪ್ ಆಯ್ತು ಅಲ್ಲಿಂದ ಇಲ್ಲಿಗೆ. ಅದು ಮತ್ತೆ ಎಲ್ಲರೂ ಸಿಗ್ಬೇಕಲ್ಲ, ಯಾಕೆ ಒಂದೇ ದಿನ ಎಲ್ಲರೂ ಕಾಲಿರ್ಬೇಕಲ್ಲ. ಮೇನ್ ಆಕ್ಚುಲಿ ಪ್ರಾಬ್ಲಮ್ ಆಗೋದೇ ಅದು. ಒಂದಿನ ಎಲ್ಲರ ಕಾಲಿರ್ಬೇಕಂದ್ರೆ ಆಗಿಲ್ಲ. ಆಲ್ಮೋಸ್ಟ್ ವರ್ಷ ಅಂದ್ರೆ ಆಲ್ಮೋಸ್ಟ್ 1 ವರ್ಷ ಅಲ್ಲ. ಇದು ಯಾವ ಮಂತ್ ಇದು? ಏಪ್ರಿಲ್, ಮಾರ್ಚ್ ಅಂದ್ರೆ ಜೂನ್ ಜುಲೈಗೆ 1 ವರ್ಷ ಆಗುತ್ತೆ. ರಿಲೀಸ್ ಆಗ್ಬಿಡುತ್ತೆ ಅಷ್ಟರಲ್ಲಿ. ನೆಕ್ಸ್ಟ್ ಮಂತ್ ಆಗುತ್ತಲ್ಲ. ನೆಕ್ಸ್ಟ್ ಮಂತ್ ಇವತ್ತು ಇನ್ನೂ ಮಾರ್ಚ್ ಅಲ್ಲ, ಇದನ್ನ ನಾಳೆ ಒಂದಿನ ಮಾರ್ಚ್. ನಾನು ಅವಾಗ ಏಪ್ರಿಲ್ ಆಗಿ ಹೋಗ್ತೀನಿ. ಇನ್ನೊಂದು ಲೈಕ್ ಪೋಸ್ಟರ್ ರಿಲೀಸ್ ಮಾಡಬೇಕು. ಇನ್ನೊಂದು ಪೋಸ್ಟರ್ ಏನು ರಿಲೀಸ್ ಏನು ಮಾಡಲ್ಲ ಬಿಡು, ಡೈರೆಕ್ಟಾಗಿ ಒಂದು ಟೀಸರ್ ಬಿಟ್ಬಿಡ್ತೀವಿ. ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡಿ ಟೀಸರ್ ಬಿಟ್ಟು 1 ದಿನ ಇಲ್ಲ 2 ದಿನ ಗ್ಯಾಪ್ ತೊಗೊಂಡು ಬಿಟ್ಬಿಡೋದು ಸಾಂಗ್. ನೆಕ್ಸ್ಟ್ ಮಂತಲ್ಲಿ ಬಿಡಲೇಬೇಕು, ಎನಿ ಕಂಡೀಷನ್. 1 ವರ್ಷ ಆಗಿರೋ ಹತ್ತಿರ 1 ವರ್ಷ ಆಗ್ಬಿಟ್ಟು ಬಿಡಲೇಬೇಕು. ಇವಾಗ ಆ 1 ವರ್ಷ ಗ್ಯಾಪ್ ಆಗ್ಯದ ಅಂತೇಳಿನೇ ಒಂದು ಸಾಂಗ್ ಮಾಡ್ಬಿಟ್ಟೆ ನಾನು. ಆಲ್ರೆಡಿ ಪರಿಮಳ ಸಾಂಗ್ ಇತ್ತು ನನ್ನ ಕೈಯಲ್ಲಿ, ಶೂಟ್ ಮಾಡೋದು ಪೆಂಡಿಂಗ್ ಇತ್ತು. 1 ವರ್ಷ ಗ್ಯಾಪ್ ಆಯ್ತಲ್ಲ ಅಂತೇಳಿ ಇನ್ನೊಂದು ಸಾಂಗ್ ಮಾಡ್ಬಿಟ್ಟೆ. ಯಾವ್ದಲ್ಲ ಅದು ರೀಸೆಂಟಾಗಿ ಮಾಡಿದ್ದಲ್ಲ, ರೀಸೆಂಟಾಗಿ ಶೂಟ್ ಮಾಡಿದ್ದು ಸಾಧನೆ ಅಂತ ಒಂದು ಟ್ರ್ಯಾಕ್.
ಒಂದ್ ವರ್ಷ ಗ್ಯಾಪ್ ಕೊಟ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟೆ. ಆ ಸಾಧನೆ ಈ ಸಾಧನೆ ಬಂದ್ಬಿಡ್ತು ಆ ಗ್ಯಾಪ್ ಅಲ್ಲಿ. ಆ ಸಾಧನೆ ಒಳಗೆ ಒಂದ್ ವರ್ಷ ಗ್ಯಾಪ್ ಹಾಕತ್ತದ ಬೇಡ ಅಂತ ಹೇಳಿ ಈ ಸಾಧನೆ ಬಿಟ್ಟು. ಅದನ್ನು ಒಂದು ಸ್ಟೋರಿ ಬಾರಿ. ಅದು ಒಂದು ಸ್ಟೋರಿ ಏನಪ್ಪಾ ಅಂದ್ರೆ ಒಂದು ಸಾಂಗ್ ಮಾಡಿ ಬರೀತೀನಿ, ಬರೆದು ರೀಲ್ಸಿಗೆ ಅಂತ ಬರ್ದಿರ್ತೀನಿ ಅದನ್ನ. ಓಕೆ ನಾಳೆ ಬರ್ತಡೇ ಆದ, ಇವತ್ತು ರಿಲೀಸ್ ಮಾಡಮು ಅನ್ನಕ. ಅಂದ್ರೆ ನಾಳೆ ಅಂದ್ರೆ ನಾಳೆನೇ ಅಲ್ಲ, ಓಕೆ ಹಿಂಗ ಡಿಸೆಂಬರ್ 19 ಬರ್ತಡೇ ಐತಿ ಅಂತ ಹೇಳಿದ್ರೆ ಡಿಸೆಂಬರ್ 18ಗೆ ರಿಲೀಸ್ ಮಾಡೋಣ ಅಂತ ಹೇಳಿ ಒಂದು ರೀಲ್ಸ್ಗೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊತೀನಿ. ಸ್ಟಾರ್ಟ್ ಮಾಡಿಕೊಂಡು ಸ್ಟುಡಿಯೋ ಹೋಗ್ತೀನಿ. ಸ್ಟುಡಿಯೋ ಹೋಗಿ ರೆಕಾರ್ಡ್ ಮಾಡ್ತೀನಿ. ಕನ್ನಡ ಚಿರಾಯು ಬ್ರೋ ಇದಾರಲ್ಲ, ಓಕೆ ಅವ್ರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಎಲ್ಲ ಆಗುತ್ತೆ. ಮಿಕ್ಸಿಂಗ್ ಮಾಸ್ಟರಿಂಗ್ ಅವರೇ ಮಾಡಿಸ್ಕೊಡ್ತಾರೆ ಅವ್ರ ಸ್ಟುಡಿಯೋದಲ್ಲೇ. ಮಾಡಿಸಿದಾಗ ಅದೊಂದು 1.5 ನಿಮಿಷ ಅದಷ್ಟೇ. ಆ್ಯಕ್ಚುಲಿ ಒಂದೂವರೆ ನಿಮಿಷ 20 ಸೆಕೆಂಡ್ ಇರಬೇಕಲ್ಲ, 1.5 ನಿಮಿಷ. ಹಾಂ, 1.5 ನಿಮಿಷ ಅಷ್ಟೇ ಮಾಡಿಸ್ತೀನಿ. ಮಾಡಿಸಾದ್ಮೇಲೆ ಮಿಕ್ಸಿಂಗ್ ಮಾಸ್ಟರಿಂಗ್ ಬರುತ್ತೆ, ಔಟ್ಪುಟ್ ಬರುತ್ತೆ. ಇದನ್ನು ರೀಲ್ಸ್ ಯಾಕೆ ಮಾಡಲಿ ನಾನು? ಸಾಂಗೇ ಮಾಡ್ಬಿಡೋಣ, ವಿಡಿಯೋ ಶೂಟ್ ಮಾಡೋಣ. ವಿಡಿಯೋ ಶೂಟ್ ಮಾಡಿದ್ವಿ, ಸಾಂಗ್ ರಿಲೀಸು ಮಾಡ್ಬಿಟ್ವಿ. ಅದನ್ನು ನನಗೆ ಅದರಲ್ಲಿ ಅಂತಂದರೆ ಫೀಡ್ಬ್ಯಾಕ್ ಬಂದಿರೋದು ಒಂದೇ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಚೆನ್ನಾಗಾಗೈತಿ ಇದ್ರೊಳಗೆ. ಬಟ್ ಅದು ಬಿಹೈಂಡ್ ಫ್ಯಾಕ್ಟ್ಸ್ ಹೇಳ್ಬಾರ್ದು ಯಾರು. ಹಂಗೆ ಬಟ್ ಹೇಳ್ಬಿಡ್ತೀನಿ. ಬಟ್ ಏನು ಮಾಡ್ತಿದ್ವಿ ಅಂದರೆ ಮುಂಚೆ ಎಲ್ಲ ಕ್ಯಾಮ್ರಾ ತೊಗೊಂಬಂದು ಮಾಡ್ತಿದ್ವಿ. ಕ್ಯಾಮ್ರಾ ಯಾವಾಗ ಬಿಟ್ಟು ಫೋನ್ ಇಟ್ಕೊಂಡು ಮಾಡಿದೆ ನಾನು ಹಾಂ ಸಾಧನೆ ಅನ್ನೋದು. ಅದು ಫೋನಲ್ಲಿ ಯಾರಿಗೂ ಗೊತ್ತಿಲ್ಲ, ನಾನೇ ಹೇಳಕತ್ತೀನಿ ಆಗ. ಕ್ಯಾಮ್ರಾ ಅನ್ಕೊಂಡಾರ ಮೊಬೈಲ್ ಇಟ್ ಮಾಡ್ತೀನಿ ಆಕ್ಚುಲಿ. ಹಾ, ಇದನ್ನ ಆಕ್ಚುಲಿ ತಗೊಂಡಿದ್ದು ಒಂದೇ ರೀಸನ್, ವಿಡಿಯೋ ಶೂಟ್ ಮಾಡೋಣ. ಸ್ಯಾಮ್ಸಂಗ್ S24 ಹಾ. 24 ಇಲ್ಲ 24 ತಗೊಂಡಿದ್ದು ಒಂದೇ ರೀಸನ್, ಎದಕ್ಕ ವಿಡಿಯೋ ಶೂಟ್ ಮಾಡೋಣ. ಕ್ಯಾಮ್ರಾ ತಗೊಳಮ್ಮ ಬೇಡ, ಫೋನ್ ತಗೊಳ. ಎರಡು ಯೂಸ್. ಬಟ್ ಕ್ಯಾಮ್ರಾದಲ್ಲಿ ಮಾಡಿದ್ರೆ ಇದು ಕ್ಯಾಮ್ರಾ ಮಾಡಿದ್ರೆ ಇನ್ನ ಕ್ವಾಲಿಟಿ ಕಾಂಪ್ರಮೈಸ್ ಅಂತ ಅನ್ಕೊಂತಾರ. ಇದರಲ್ಲಿ ಏನಾದ್ರು ಮಾಡಿ ಬಿಟ್ರೆ ಕ್ವಾಲಿಟಿ ಕಾಂಪ್ರಮೈಸೇ ಇರಲ್ಲ. ಇಲ್ಲ ಅದು ನಾನು ಒಪ್ಕೋತೀನಿ. ಬೇಕಾದ್ರೆ ನೀವು ಇನ್ನೂ ತೆಗೆದು ನೋಡ್ರಿ, ಸಾಧನೆ ಅನ್ನೋದನ್ನ ಹೈ ಕ್ವಾಲಿಟಿ ಒಳಗೆ ಇಟ್ಕೊಂಡು ನೋಡಿದ್ರೆ ಕ್ವಾಲಿಟಿ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿಬಿಟ್ರಲ್ಲ ನೀವು ಅವಾಗ. ಆಕ್ಚುಲಿ ನೀವು ನಂಬಂಗಿಲ್ಲ, ನಂದು 5th ಎಪಿಸೋಡ್ ರೀಸೆಂಟ್ ಆಗಿ ಹೋಯ್ತು. ಅದನ್ನ ಯಾರು ಗೆಸ್ಟ್ ಬಂದಿದ್ದಾರಲ್ಲ ಅವರೇ ವಾಪಸ್ ಹೋಗಿ 55 ಇಂಚು ಟಿವಿ ಒಳಗ ಹಾಕ್ಯಾರ. ನಾನು ಅದು ಔಟ್ಪುಟ್ ಬಿಟ್ಟಿರೋದೇ 1 ಸಲ ಬಿಟ್ಟಿನಿ. ಅಷ್ಟು ಕ್ಲಾರಿಟಿ ಬಂದದ ಅಂತ ಹೇಳಾಕತ್ತಾರ ಅವ್ರು. ನನಗೆ ನಂಬಕಂಗ ಹೋದದ್ದು. ಇಲ್ಲ ನಾನು ಅಷ್ಟು ಬರಂಗಿಲ್ಲ ಅಂತ ನಾನು ಹೇಳಕತ್ತೀನಿ, ಕುಲ್ಲ ಹೇಳತ್ತೀನಿ. ಅಷ್ಟು ಕ್ಲಾರಿಟಿ ಬರಂಗಿಲ್ಲ, ಅದು 1 ಸಲ ಅದ. ನಾರ್ಮಲ್ ಔಟ್ಪುಟ್ ಇರ್ತದ ಅದು. ನೀವೇನೋ ಇದಾಗ್ಯದ ಅಂತ ನಾನು. ಇಲ್ಲಪ್ಪ ಮನೆಗೆ ನೋಡಿ ಕ್ಲಾರಿಟಿ ಎಷ್ಟು ಚಲೋ ಅದ ಗೊತ್ತಾ ಅಂತ ಅವರು ಇಲ್ಲ ಎಕ್ಸೈಟ್ ಆಗ್ಬಿಟ್ಟು ಅವರು. ರೆಕಾರ್ಡ್ ಮಾಡೋದು 480p ಒಪ್ಕೊಳ್ತೀನಿ ಮಾಡ್ತೀವಿ. ಸೊ ಅಲ್ಲಿ ವಾಪಸ್ ಇಲ್ಲಿ ಬರೋಬಾರಿ 1080p ಮಾಡ್ಕೊಂಡು ರಿಲೀಸ್ ಮಾಡ್ತೀನಿ ನಾನು. ಅದೇ ನನಗೆ ಹತ್ತತ್ರ 30 GB 40 GB ಆಗ್ತದೆ. 1080p ಇದು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ನಾನು. ಸ್ಟೋರೇಜ್ ಪ್ರಾಬ್ಲಮ್, ಅಪ್ಲೋಡ್ ಪ್ರಾಬ್ಲಮ್. ನಮ್ದು ಇದೇ ಕಷ್ಟ ಆಗುತ್ತಾ, 2 ನಿಮಿಷ 3 ನಿಮಿಷ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ನೀವು 2 ತಾಸು ಮಾಡ್ತೀರಾ. ಅದೇ ಹೇಳ್ತೀನಿ, ನನಗೆ 40-50 GB ಆಗ್ತದ. ನನಗೆ ಅಪ್ಲೋಡಿಂಗು ಸಪೋರ್ಟ್ ಕೊಡೋಂಗಿಲ್ಲ. ನೆಟ್ವರ್ಕ್ ಗಳು ಒಂದೊಂದ್ಸಲ ಡಿಸ್ಕನೆಕ್ಟ್ ಆಗ್ಬಿಟ್ರೆ ಮತ್ತೆ ಫಸ್ಟ್ ಮಾಡಬೇಕು. ಅದಕ್ಕೆ ನಾನು ಹೇಳತ್ತೀನಿ ಈಗ, ಇಲ್ಲಪ್ಪ ನೀನ್ ಅಮ್ಮಂಗಿಲ್ಲ ಮನೆಗೆ ಏನಾದ್ರು ಖುಷಿ ಆಗ್ಬಿಟ್ರು ಅಂತ ಅತ್ತ ಇಲ್ಲಿ ಏನೋ ಬಂದ ನಾನು ಬಂದು ಮನೆಗೆ ನಮ್ಮ ಮನೆ ಹಾಕಿ ನೋಡ್ತೀನಿ. ಓಕೆ, ನನಗೆ ನಂಬಕ್ಕಾಗಲ್ಲ ಕ್ವಾಲಿಟಿ ಹೆಂಗದ. ಅವಳು ಶೂಟ್ ಮಾಡಿದ್ದೆ ಯಾವುದು ಒಂದು 13 ಒಂದು ವರ್ಷ ಇಲ್ಲ. ಒಂದು ಮೋಟೋದಾಗ ಮಾಡಿದ್ವಿ ಆಕ್ಚುಲಿ. ಅದನ್ನು ಹೇಳ್ಕೊಂಡಷ್ಟು ಇದಲ್ಲ, ನಾರ್ಮಲ್ ಫೋನ್, ಬಜೆಟೆಡ್ ಫೋನ್. ಅದನ್ನು 2022 ಅದ ಅದ್ರೊಳಗೆ ಮಾಡಿದ್ವಿ. ಕ್ವಾಲಿಟಿ ಜಬರ್ದಸ್ತ್ ಅದು. ಆಕ್ಚುಲಿ ನಾನು ಮೊಬೈಲ್ನಾಗ ಶೂಟ್ ಮಾಡಿದ್ರೆ ಹಂಗೆ ಬರ್ಬೋದು ಅಂತ ಆಶೆ ಆಗ್ತೀನಿ. ಅದೇ ನಾನು ಹೇಳಿದ್ದು. ಅಂದ್ರೆ ಕೆಲವೊಂದು ಇದಾವಣ, ಕೆಲವೊಂದು ಇದಾವೆ. ಇದ್ರಲ್ಲೆಲ್ಲ ಶೂಟ್ ಮಾಡಿದ್ರೆ ಗೊತ್ತೇ ಆಗಲ್ಲ ಫಸ್ಟ್ ಆಫ್ ಆಲ್. ಆ ಕ್ಲಾರಿಟಿ ಕೊಟ್ಬಿಡುತ್ತೆ. ಕೆಲವೊಂದು ಫ್ಲಾಗ್ಶಿಪ್ ಮಾಡೆಲ್ಸ್ ಇರುತ್ತಲ್ಲ, ಫ್ಲಾಗ್ಶಿಪ್ ಮಾಡೆಲ್ಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಸ್ಯಾಮ್ಸಂಗ್, ಯಾಕಂದ್ರೆ ಸ್ಯಾಮ್ಸಂಗ್ ಯೂಸ್ ಮಾಡ್ತಿದ್ದೀನಿ, ಸ್ಯಾಮ್ಸಂಗ್ ನೋಡಿದ್ದೀನಿ. ನಾನು ಯೂಸ್ ಮಾಡೋಕ್ಕೂ ಮುಂಚೆ ಅಂದ್ರೆ ಅವ್ನ ಫೋನೇ ನೋಡಿದ್ದು. ಇಲ್ಲ ನಾನು ನೋಡಿದ್ರೆ ನನ್ನ ಐಫೋನ್ ಕ್ವಾಲಿಟಿ ಚಲೋ ಕೊಡ್ತದೆ. ಅದು ಬಿಟ್ಟು ನೆಕ್ಸ್ಟ್ ನನಗೆ ಲೈಕ್ ಆಗಿದೆ ಮೋಟೋ. ಅಷ್ಟು ಕಮ್ಮಿ ಬಜೆಟ್ ಫೋನ್ ಅಷ್ಟು ಚಲೋ ಕೊಡೋದು. ಸ್ಯಾಮ್ಸಂಗ್ ಅದ 23 ಅದ, 23 ಅದ. ಅದಕ್ಕೆ ಮಾಡ್ತೀವಿ. ಮೋಟೋ ಇರ್ಲಾರ್ದಾಗ ಅದು ಬರೋದು, ಅದಿರ್ಲಾಗ ಮೋಟೋ ಇರ್ತದೆ. ಅದು ಇದಂತೂ ಕಂಡೀಷನ್ ಒಂದು ಮೇಂಟೈನ್ ಮಾಡ್ತಿರ್ತೀವಿ. 13 ಪಕ್ಕ ಅದು ಕನ್ಫರ್ಮ್ ಒಂದು ಕ್ಯಾಮ್ರಾ ಫಿಕ್ಸ್. ಅದನ್ನ ಬಿಟ್ಟು ಇನ್ನೊಂದು ಹಾಕಿದ್ರೆ ಇದೆ ಮೋಟೋ ಇದೆ 13. ಸೊ ಗ್ಯಾಪ್ ಒಳಗೆ ಅದೊಂದು ಮಾಡ್ಬಿಟ್ಟಿದ್ವಿ. ಗ್ಯಾಪ್ ಒಳಗೆ ಜಾಸ್ತಿ ಆಗ್ತದೆ. ಅದು 1.5 ನಿಮಿಷ ಮಾಡಕ್ ಹೋಗಿ ಪೂರಾ ಸಾಂಗ್ ಮಾಡ್ಬಿಟ್ಟು ನೀವು. ಇಲ್ಲ 1.5 ನಿಮಿಷನೇ ಮಾಡಿದ್ದು. ಅಷ್ಟೇ ಮಾಡಿದ್ದು ಅಂದ್ರೆ ರೀಲ್ಸ್ ಮಾಡಮು ಅಂತ ಅನ್ಕೊಂಡು ಸಾಂಗ್ ಮಾಡಿದ್ವಿ ಅಷ್ಟೇ. ಯೂಟ್ಯೂಬ್ ಒಂದು ಅಫಿಷಿಯಲ್ ಮ್ಯೂಸಿಕ್ ವಿಡಿಯೋನೇ ಆಯ್ತು. ಕೇಳಿದ್ರು, ಸರ್ಕಲ್ ಇರುತ್ತಲ್ಲ, ಆ ಸರ್ಕಲ್ ಅಲ್ಲಿ ಸಾಂಗ್ ಕೇಳಿದಾಗ ಚೆನ್ನಾಗೈತೆ ಸಾಂಗು, ಇದನ್ನೇ ಇನ್ನೂ ಮಾಡ್ಬೋದಾಗಿತ್ತಲ್ಲ ಫುಲ್
ಮುಂಚೆ ಹೇಳೋರೆಲ್ಲ ಏನು ಸುಮ್ಮನೆ ಉದ್ದ ಎಳ್ಬಿಟ್ಟಿದ್ದಲ್ಲ ಅಂತ. ಇವಾಗ ಈ ಸಾಂಗ್ ಕೊಟ್ಟಾಗ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಎಳಿಬೇಕಿಲ್ಲ. ಕೆಲವೊಂದು ಎಳಿಬೇಕಂತಾರ, ಕೆಲವೊಂದು ಜಾಸ್ತಿ ಬಾಳ ಬಿಡ್ತಿದ್ದೆ ನೋಡ. ಅದು 1 ನಿಮಿಷ ಇರ್ತದ, ಬಾಳ ಬಿಡ್ತು, ಇಲ್ಲ ನೋಡಕ್ಕಾಗೋದಿ. 15 ನಿಮಿಷ ಮಾಡ್ಯಾರಿ, ಟೈಮ್ ವೇಸ್ಟ್. 15 ನಿಮಿಷ ಅಂತಾರ. ಇನ್ನೊಂದು ಯಾವ್ದಾನ 10 ನಿಮಿಷ ಮಾಡ್ಯಾರ. 15 ನಿಮಿಷ ಮಾಡಿದ್ರೆ ಅರ್ಧ ಗಂಟೆ ಹೋಗಿದ್ದು, ಅರ್ಧ ಗಂಟೆ ಹೋಗಿದ್ದು ಅಂತಾರ. ಅದಕ್ಕೆ ಈ ಸಾಂಗ್ ನ ಈಗ ಒಂದ್ ಸಾಂಗ್ ನೋಡಕತ್ತ ಅಂತಂದ್ರೆ ಅವ್ರಿಗೆ ಬೋರ್ ಆಗಿರ್ಬಾರ್ದು ಆಡಿಯನ್ಸ್ಗೆ ಅಂತ ಹೇಳಿ ಅದೇ ಮೇನ್ ಅದೊಂದು ಥಾಟ್ ಇಟ್ಕೊಂಡು ಮಾಡಿದ್ದು. ಎಷ್ಟು ಅಂದ್ರೆ ಹೆಚ್ಚು ಕಮ್ಮಿ 140 ಆಕ್ಚುಲಿ ಸಾಂಗ್ ಪ್ಲೇ ಆಗೋದು ಅಂತಂದ್ರೆ 140, 1 ನಿಮಿಷ 40 ಸೆಕೆಂಡ್ಸು. ಬಟ್ ಸ್ಟೋರಿ ಡೈಲಾಗ್ಸು ಎಲ್ಲ ಸೇರಿಸಿದ್ರೆ ಒಂದು ಔಟ್ರೋ ಇಂಟ್ರೋ ಎಲ್ಲ ಸೇರಿಸಿದ್ರೆ 3 ಮಿನಿಟ್ಸ್ 30 ಸೆಕೆಂಡ್ಸ್ವರೆಗೂ ಆಗುತ್ತೆ. ಬಟ್ ಎಲ್ಲೂ ಇಷ್ಟರಲ್ಲೂ ಬೋರ್ ಆಗಲ್ಲ ಅಂತ ಅನಿಸಿಕೆ, ನನ್ನ ಅನಿಸಿಕೆ. ಆಲ್ರೆಡಿ ಎಲ್ಲ ಶೂಟ್ ಆಗ್ಬಿಡೋದ, ಎಲ್ಲ ಆಗ್ಬಿಟ್ಟಿದೆ. ಡಬ್ಬಿಂಗ್ ಒಂದು ಪೆಂಡಿಂಗ್ ಇದೆ. ಡಬ್ಬಿಂಗ್ ಒಂದು 2ನೇ ತಾರೀಕಿದೆ ಶೆಡ್ಯೂಲ್. ಅದನ್ನು ಮುಗಿಸ್ಕೊಂಡಿರ್ಬೇಕು ಡಬ್ಬಿಂಗ್ ಒಂದು. ಡಬ್ಬಿಂಗ್ ಒಂದು ಮಾಡಿದ್ರೆ ಆಲ್ಮೋಸ್ಟ್ ಸೆಕೆಂಡ್ ವೀಕ್ ಇಲ್ಲ ಥರ್ಡ್ ವೀಕ್ನೇ ರಿಲೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ ವೀಕ್ ಇಲ್ಲ, ಸೆಕೆಂಡ್ ಇಲ್ಲ. ಯಾಕಂದ್ರೆ ಎಷ್ಟು 7 into 4 14 ಆಗ್ತದಲ್ಲ. ಆಕ್ಚುಲಿ ನಿನ್ನೆ ಚೇಂಜ್ ಮಾಡಿ ಸೆಕೆಂಡ್ ಬೇಡ ಥರ್ಡ್ ಮಾಡೋಣ ಅಂತ. ಥರ್ಡ್ ವೀಕ್ಗೆ ಬರ್ತದ ಲಾಸ್ಟ್. ಲಾಸ್ಟ್ಗಂತೂ ಹೋಗಲ್ಲ. ಥರ್ಡ್ ವೀಕ್ ಲಾಸ್ಟ್, ಥರ್ಡ್ ವೀಕಲ್ಲೇ, ಥರ್ಡ್ ವೀಕ್ ಕನ್ಫರ್ಮ್. ಥರ್ಡ್ ವೀಕಲ್ಲಿ ಹೇಳ್ತೀವಿ ಡೇಟ್ ಯಾವಾಗ. ಓಕೆ, ಈಗ ನೀವು ಯೂಸ್ ಮಾಡಿರೋ ಸಾಂಗ್ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿಲ್ಲ? ಅದು ಇಷ್ಟ ಆಗಿರ್ಲಾರ್ದು ಇವ್ರು ಮಾಡಿರೋದೆಲ್ಲನೂ ಇಷ್ಟ. ಯಾವ್ದೋ ಒಂದು ಇರ್ತದ ಮಾಡ್ಕೊಂಡು ಮಾಡೋಣ, ಏನೋ ಸರಿ ಅನ್ಸಿಲ್ಲ, ಇದನ್ನ ಚೇಂಜ್ ಮಾಡಂತ ಹೇಳಿರೋ ಹೇಳಿರೋದು ಯಾವುದಿಲ್ಲ, ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಎಲ್ಲ ಇಷ್ಟ ಆಗ್ತದೆ. ಎಲ್ಲ ಇಷ್ಟ ಆಗುತ್ತೆ. ನೀವು ಅನ್ಕೊಂಡಿರ್ತೀರಿ ಇದು ನಿಮ್ಮ ದೋಸೆಗಳು ನನಗೆ ಬೈತಾನೇನೋ ಅಂತ. ಅಲ್ಲಿ ಒಂದು ಪ್ರಾಜೆಕ್ಟ್ ಐತೆ ನನ್ನ ಪ್ರಕಾರ ಫ್ಲಾಪ್ ಪ್ರಾಜೆಕ್ಟ್. ವ್ಯೂಸ್ ನೋಡಿದ್ರೆ ಇಷ್ಟಿರ್ತಾವ. ನಂದೇ ಸಾಂಗು, ಬೇರೆ ಯಾವುದು ಏನಾಗಿತ್ತು ಅಂತ ಹೇಳಿದ್ರೆ ಎಡಿಟಿಂಗ್ ಟೈಮಾಗ ನಂದು ಸಿಸ್ಟಮ್ ಸ್ವಲ್ಪ ಕೈ ಕೊಡ್ತು. ನಾನು ನೋಡೇ ಇಲ್ಲ. ಶಾರ್ಪ್ ಕಟಿಂಗ್ ಮಾಡಬೇಕಾದ್ರೆ ನಾನು ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿರಲಿಲ್ಲ. ಮೇಲೊಂದು ಕೆಳಗೊಂದು ಕ್ಲಿಕ್ ಮಾಡಿಬಿಟ್ಟಿದ್ದೆ. ಯಾವುದು ಅಂದರೆ ಒಬ್ಬನೇ ನಾನು ಅಂತ ಒಂದು ಮಾಡಿದ್ದೆ. ಅದು ಏನೋ ಅನ್ಕೊಂಡು ಮಾಡಿ ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ ಇಟ್ಬಿಟ್ಟೈತೆ. ಅದು ನಾನು ನೋಡೇ ಇಲ್ಲ. ಆ ರೆಂಡರಿಂಗ್ ಮಾಡಿನೇ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಅವಾಗ ನೋಡಕತ್ತೀನಿ ನಾನು. ಏನು ಮಾಡ್ತೀನಿ ಅಂದರೆ ಫಸ್ಟ್ ವಿಡಿಯೋ ಎಲ್ಲ ನೋಡ್ತಾ ಶಾರ್ಪ್ ಕಟಿಂಗ್ ಮಾಡಿರ್ತೀನಲ್ಲ, ಅದು ಮತ್ತೆ ನೋಡಬೇಕು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದಲ್ಲ. ನಾನು ಹೆಂಗೆ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಮೊದಲೆಲ್ಲ ನಾಳೆ ರಿಲೀಸ್ ಅಂದರೆ ಇವತ್ತಿನ ತನಕ ಅದು ಸಾಫ್ಟ್ವೇರಾಗೇ ಇರ್ತದ, ಹೊರಗೆ ಬಂದಿರಂಗಿಲ್ಲ, ರೆಂಡರ್ ಆಗಿರಂಗಿಲ್ಲ. ನಾಳೆ ಸಾಯಂಕಾಲ ರಿಲೀಸ್ ಅಂದರೆ ನಾಳೆ ಸಾಯಂಕಾಲನೇ ಸಾಫ್ಟ್ವೇರ್ಲಿಂದ ಹೊರಗೆ ಬರಬೇಕಾದ್ರು. ಹಂಗೆ ಮಾಡ್ತಿದ್ದೆ ಮೊದಲು. ಹಂಗೆ ಮಾಡಿದರೆ ಅದು ಸೆಕೆಂಡ್ ಪ್ರಾಜೆಕ್ಟ್. ಅದು ನನಗೆ ಗೊತ್ತಿರಲಿಲ್ಲ, ಅಂದರೆ ನಾನು ಎಡಿಟಿಂಗ್ ಎಲ್ಲ ಮಾಡ್ತಿರ್ಲಿಲ್ಲ ಅವಾಗೆಲ್ಲ. ಸ್ಟಾರ್ಟಿಂಗು ಅದೇ ಒಂದು ಆಯ್ತಾ ಒಂದು ರೇಂಜಿಗೆ ಆಯ್ತಾ ಔಟ್ಪುಟ್ ತಗೊಂಡ್ಬಿಡ್ತಿದ್ವಿ. ಮತ್ತೆ ನಾನು ಹಂಗೆ ತೊಗೊಂಡಿರಲಿಲ್ಲ ಅದನ್ನು. ಯಾಕಂದರೆ ಸಾಫ್ಟ್ವೇರ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ. ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ನಾನು ಹಂಗೆ ಮಾಡ್ತಿದ್ದೆ. ನಾಳೆ ರಿಲೀಸ್ ಅಂತಂದರೆ ನಾಳೆನೇ ತೆಗಿತಿದ್ದೆ ಅದನ್ನು ಹೊರಗ. ಆಯ್ತು, ಇನ್ನೇನು 6 ಗಂಟೆಗೆ ರಿಲೀಸಾ, 5:50 ಹೊರಗೆ ತೆಗಿತಿದ್ರು. ರೆಂಡರಿಂಗ್ ಇಟ್ಬಿಡ್ತಿದ್ದೆ. ಅದು ಅರ್ಧ ತಾಸು ಹೇಳೋದು, ಟೆಕ್ನಿಕಲ್ ಇಶ್ಯೂ 6:15 ಬಿಡ್ತೀನಿ. ಅದು ಹೊರಗೆ ಬರೋದು. ಅದು ಹೊರಗೆ ಬಂದಿದ್ದ ತಕ್ಷಣ ಹಿಂಗೆ ಅಪ್ಲೋಡ್ ಮಾಡಿಬಿಟ್ಟಿನಿ. ಗೊತ್ತಿರಲಿಲ್ಲ ಪ್ರೀಮಿಯರ್ ಇಂಥದ್ದೊಂದು ಐತೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಮೊದಲು. ಹಂಗೆ ಮಾಡ್ತಿದ್ದೆ. ಹಂಗೆ ಮಾಡಿದಾಗ ಏನಾಯ್ತು, ಒಬ್ಬನೇ ನಾನು ಅನ್ನೋ ಪ್ರಾಜೆಕ್ಟಾಗಿ ದೊಡ್ಡ ಹೊಡ್ತಾ ಬಿಟ್ಬಿಡ್ತು. ಇಷ್ಟಪಟ್ಟಾರ ಎಲ್ಲರೂ, ಬಟ್ ನನಗೆ ಇಷ್ಟ ಇಲ್ಲ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ ಎಗ್ರೋಗ್ಬಿಡ್ತಾವೆ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಲಿಪ್ಸ್ ತೋರಿಸ್ತೀನಿ ನಾನು. ಆ ಕ್ಲಿಪ್ ಏನಕ್ಕೆ ತೋರಿಸ್ತೀನಿ ಅಂತ ಅದೊಂದು ಪೀಠಿಕೆ ಕೊಟ್ಟಿದ್ದೆ ನಾನು ವಿಡಿಯೋದಲ್ಲಿ. ಅಲ್ಲಿ ವಾಯ್ಸ್ ಓವರ್ ಎಗ್ರಿಬಿಟ್ಟದ, ಇನ್ನೊಂದು ಇದರೊಳಗಡೆ ವಿಡಿಯೋ ಎಗ್ರಿಬಿಟ್ಟ. ನೋಡೇ ಇಲ್ಲ. ಅದು ಕಂಟ್ರೋಲ್ ಡಿಲೀಟ್ ಹೊಡೆದು ಡಿಲೀಟ್ ಆಗಿಬಿಟ್ಟವು 2 ಕ್ಲಿಪ್ಸ್. ನಾನು ನೋಡ್ಕೊಂಡೇ ಇಲ್ಲ. ಹಂಗೆ ರೆಂಡರ್ ಮಾಡೀನಿ, ಹಂಗೆ ಅಪ್ಲೋಡ್ ಮಾಡೀನಿ. ಸಾಂಗ್ ನೋಡೋಕೆ ಹಿಂಗೆ ಕುಂತೀನಿ. ಒಂದು ಸ್ಟಾರ್ಟಿಂಗ್ ಒಂದು 100 ವ್ಯೂಸ್ ಆಯಿತು. 100 ಅಲ್ಲ, 500 ಮೇಲಾಗಿರ್ಬೇಕು. 500 ಮೇಲಾಗಿತ್ತು ವ್ಯೂಸ್ ವಿತಿನ್ 10-15 ಮಿನಿಟ್ಸಲ್ಲಿ. ಓಕೆ, ಹಿಂಗೆ ನೋಡೋಕಂತ ಹಿಂಗೆ ಕುಂತೀನಿ, ಕ್ಲಿಪ್ಪೇ ಕಾಣವಲ್ಲಲ್ಲ ಅಂತ. ಎದಕ್ಕೆ ತೋರಿಸಿನಿ ಇದು ನಾನು ಹೇಳಿನಿ, ಅದು ಎಲ್ಲೇ ಅದ ಇಲ್ಲ. ಅದನ್ನ ನೋಡಿದ ತಕ್ಷಣ ನಾನು ಏನು ಮಾಡಿದೆ, ಸುಮ್ಮನೆ ಹೋಮ್ ಬಟನ್ ನೋಡ್ದೆ, ಆಫ್ ಮಾಡಿದೆ, ಫೋನಲ್ಲಿ ಸುಮ್ಮನೆ ಕುಂತ್ಬಿಟ್ಟೆ ಅಷ್ಟೇ. ಅದು ವ್ಯೂಸ್ ನೋಡಿದ್ರೆ 11,000 ಏನು ನೋಡಿರ್ಬೇಕು. ಸೆಕೆಂಡ್ ಹೈಯೆಸ್ಟ್ ವ್ಯೂಸ್. ಫಸ್ಟ್ ಹೈಯೆಸ್ಟ್ ವ್ಯೂಸ್ ನಿಯರ್ ಬೈ 14K. ನಿಯರ್ ಬೈ 14K.
ನಮ್ಮಲ್ಲಿ ಸಪೋರ್ಟ್ ಸಿಸ್ಟಮ್ ಇದೆ, ಚೆನ್ನಾಗಿದೆ ಸಪೋರ್ಟ್ ಸಿಸ್ಟಮ್. ಏನ್ ಬೇಕಾಗಿದೆ ಅದು? ಎಕ್ಸಾಮ್ ಇವಾಗ ಹೆಂಗೆ ಅಂತಂದ್ರೆ ಒಂದು ಟೀಮ್ ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಸಿಸ್ಟಮ್ ಇರುತ್ತೆ ನಮ್ಗೆ. ಯಾರಿಗೂ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ರಿ ಅಂತ ಯೂಸ್ ಆಗಂಗಿಲ್ಲ ಅವ್ ಯಾವ ಯಾರ ಹತ್ರನೂ ನಾವು ಹೋಗಿಲ್ಲ ಇದುವರೆಗೂ. ನಾವು 0 ಸಾಂಗ್ ಇಂದ ಇಷ್ಟು ಮಾಡಿದೀನಿ ಅಂತಂದ್ರೂ ಯಾರ ಹತ್ರನೂ ಹೋಗಿ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ರಪ್ಪ ಅಂತ. ಎಲ್ಲ ಫ್ರೆಂಡ್ ಸರ್ಕಲ್ಲೇ. 10 ಜನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೆಂಡ್ ಸರ್ಕಲ್ಲೇ. ಏನಾದ್ರು ಬೇಕು. ಹಾ. ಇಲ್ಲಾಂದ್ರೆ ನಮ್ ಸೈಡ್ ಏನ್ ಗೊತ್ತಾ, ನಮ್ ಸೈಡ್ ಯಾರು ಜನ ಮುಂದೆ ಬರಂಗಿಲ್ಲ. ನಾವ್ ಮಾಡ್ತೀವಿ ನಿಮ್ಗ ಒಬ್ಬರದೇ ಇಡವಾದ ದುಡ್ಡು ತಗೊಂಡ್ ಮಾಡ್ತಾರ ಅಂತ ಹೇಳಿ, ಬಟ್ ಮುಂದೆ ಬರಂಗಿಲ್ಲ. ಟ್ಯಾಲೆಂಟ್ ಇದ್ದಾವ, ಇವ್ರು ನಾವು ಸಪೋರ್ಟ್ ಮಾಡ್ತೀವಿ, ಸ್ವಲ್ಪ ಬೆಳೀಲಿ ಅಂತ ಅನ್ನಂಗಿಲ್ಲ. ಬೇರೆ ಕಡೆ ನೋಡೋಬೇಕಾ, ನೀವ್ ಮಾಡಕತ್ತೀರಪ್ಪ ಸಪೋರ್ಟ್ ಮಾಡ್ತೀನಿ ಹಂಗಂತಾರ ಆ ಕಡೆ ಎಲ್ಲ. ನಮ್ ಸೈಡ್ ಇದ್ದಾರೆ, ಸಪೋರ್ಟ್ ಮಾಡೋ ಜನನೂ ಇದ್ದಾರೆ, ಕಾಲ್ ಎಳೆಯೋ ಜನನೂ ಇದ್ದಾರೆ. ಸಪೋರ್ಟ್ ಮಾಡೋ ಜನ ನೋಡ್ಲಿಲ್ಲ ನಾ ಆಲ್ಮೋಸ್ಟ್ ನೋಡ್ಲಿಲ್ಲ, ನಾನು ಆಲ್ಮೋಸ್ಟ್ ನೋಡ್ಲಿಲ್ಲ. ಒಬ್ರು ಇಬ್ರನ್ನ ಸಪೋರ್ಟ್ ಮಾಡೋರ್ನ ನೋಡಿದ್ದೀನಿ ನಾನು ಅಷ್ಟೇ. ಅದೇ ಅಂದ್ರೆ ಅಲ್ಲೊಬ್ರು ಇಲ್ಲೊಬ್ರು. ಅಂದ್ರೆ ಇದ್ರಲ್ಲೂ ಟೀಮ್ ಬರ್ತಾವ. ಹೆಂಗ ಅಂದ್ರೆ ಜೊತೆಗೆ ನಿಂತು ಸಪೋರ್ಟ್ ಮಾಡೋನ್ ಬೇರೆ, ವಾಟ್ಸಪ್ದಾಗ ಸಪೋರ್ಟ್ ಮಾಡೋನ್ ಬೇರೆ, ಬಾಯಿ ಮಾತಿಗೆ ಸಪೋರ್ಟ್ ಮಾಡೋನ್ ಬೇರೆ, ಸಪೋರ್ಟ್ ಮಾಡಕತ್ತೀನಿ ಫೋನ್ ಹಚ್ಚಿ ಹೇಳೋನ್ ಬೇರೆ. ಹಂಗ ಇದ್ರಾಗ ಸಪೋರ್ಟ್ ಅಂದ್ರೆ ಅದ್ರಾಗ ಬರ್ತಾವಲ್ಲ. ಇವಾಗ ಇದ್ರಾಗಿದ್ದಂಗ ಹೆಂಗ್ ಹೇಳ್ತಾರ, ನಾನು ಈತ ನೀನ್ ಈತ, ನಾನು ಇಷ್ಟನೇ ಹಿಂಗಂದ್ರೆ ಎಕ್ಸಾಂಪಲ್ ಅಂದ್ರೆ ನಂದು ಈ ಕ್ಯಾಸ್ಟು ನಿಂದು ಈ ಕ್ಯಾಸ್ಟು ಅಂದಾಗ ಅದು ಒಂದು ಟೀಮು. ನಾನು ಈ ಸಪೋರ್ಟ್ ಸಿಸ್ಟಮ್, ನಾನು ಈ ಸಪೋರ್ಟ್ ಸಿಸ್ಟಮ್, ನಾನು ನಿನಗೆ ಬರೀ ಮಾತಾಡಿ ಸಪೋರ್ಟ್ ಮಾಡ್ತೀನಿ, ನಾನು ಬರೀ ನಿನಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀನಿ ಇಂಥನವ್ರು ಬೇರೆ. ಜಾಸ್ತಿ ಜನ ನೋಡೀನಿ ಅಂತಂದ್ರೆ ನಿನಗೆ ಹಿಂಗೆ ಎತ್ತಕತ್ತೀನಿ ಅಂತಂದು ಹಿಂಗೆ ಕರ್ಕೊಂಡೋಗಿ ಹಿಂಗೆ ಬಿಸಾಕವ್ರೆ ಎಲ್ಲರೂ. ಬಿಸಾಕ್ತಾರ ನಾಳೆ ಏನೋ ಸಪೋರ್ಟ್ ಇಟ್ಕೋಬಹುದು. ಎತ್ತಾಗತ್ತೀನಲ್ಲ ಕೈನೇ ಇರಂಗಿಲ್ಲ. ಇದೇ ಬಾಳ. ಸೊ ಹೆಂಗ್ ಗೊತ್ತಾ, ಬಾರೆ ಸಪೋರ್ಟ್ ಮಾಡ್ತಾ ಇರ್ತಾರ, ಸಪೋರ್ಟ್ ಮಾಡ್ಕೊಂಡು ಹೇಳ್ಬಿಡ್ತಾರ. ಆಲ್ಮೋಸ್ಟ್ 80% ನಾನು ನಮ್ಮ ಲೈಫಲ್ಲಿ ನೋಡಿಲ್ಲ ಆ ಥರ. ಬಾಪ ಹೇಳಿದ್ದೀನಿ ನಿಮ್ನ, ಇಲ್ಲನೇ ಇಲ್ಲ ನೋಡಿದ್ರೆ. ಅದೊಂದು ಪಿಕ್ಚರ್ ಐತೆ ನೋಡಿರ ನೀವು? ಯಾವ್ದು? ಅವ್ನ ಬಾವಿ ಒಳಗೆ ಹಿಂಗ ಬಿದ್ದಿರ್ತಾನ, ಕೈ ಅಂತಿರ್ತಾನ, ಅವ್ನ ಮ್ಯಾಗಿದ್ದ ಅವ್ನ ಬಗಲಾಗ ಹಗ್ಗ ಇರ್ತಾವ, ಅದನ್ನ ಬಿಟ್ಟು ಕೈ ಇಟ್ಟಿರ್ತಾನ ನೋಡಿ ಸುಮ್ಮನೆ ಹಿಂಗ. ಅದು ಇದು ನೋಡಿಲ್ಲ, ಮೀನ್ ನೋಡಿಲ್ಲ ಅದನ್ನ. ಮ್ಯಾಗೆದ್ದಳು ಅಂತ ಬಗಲಾಗ ಹಗ್ಗ ಬಿಟ್ಟಿಗೆ ಕೈ ಇಟ್ಟಿರ್ತಾನ ಅವ್ನು. ಮೀನ್ ನೋಡಿಲ್ಲ. ಹಾ ಹಂಗ ಅಂತ ಸಪೋರ್ಟ್ ಸಿಸ್ಟಮ್ ನಮ್ದ್ರಲ್ಲೆಲ್ಲ. ಅದೇ ಹೇಳಿದ್ವಿ ಇರ್ತಾರ. ಸೊ ಹೋಗ್ತಿರ್ತೀವಿ, ಸಪೋರ್ಟ್ ಯಾರು ಮಾಡಿರಂಗಿಲ್ಲ, ನಮ್ಮ ಮಾಡಿ ನಾವು ಹೋಗ್ತಿರ್ತೀವಿ. ನನ್ ಸಪೋರ್ಟ್ ನಂಗೆ ಮಾತಾಡಕತ್ತೀವಿ ಈಗ ಬಿಡ್ತಾರೆ ಮುಗಿ. ಹಂಗ್ ಮಾಡೋರೇ ಜಾಸ್ತಿ ಇವಾಗಿದ್ದಾಗೆಲ್ಲ. ಮಾಡಕತ್ತೀನಿ ಅಂತ ತೋರ್ಸ್ಕೊಳ್ಳೋರೇ ಜಾಸ್ತಿ. ಹಾ ಚಿವಿ ತೋರ್ಸ್ಕೊಳ್ತಾರ, ಅದೊಂದು ಅದು ಆಗ್ಬಾರಂಗಿಲ್ಲ ನಮಗ. ಹಾ ಇದುವರೆಗೂ ಯಾವ್ದು ಮಾಡಿಲ್ಲ ನಾವು, ಅದಕ್ಕೆ ಮಾಡ್ಬೇಕಷ್ಟೇ. ಇವತ್ತಿಲ್ಲ ನಾಳೆ ಒಬ್ರಾದ್ರೂ ಒಬ್ರು ರೆಕಗ್ನೈಸ್ ಮಾಡೇ ಮಾಡ್ತಾರೆ. ಹಾ ಇಲ್ಲ, ಇವಾಗ ನಾವು ಅಂದ್ರೆ ಆರ್ಟಿಸ್ಟ್ ನ ಬೆಳೆಸಿದ್ರೆ ಅವರು ಅವ್ರನ್ನ ಬೆಳೆಸ್ತಾರಲ್ಲ. ಹಾ ನೀವು ಕುಡದಂತೂ ಹೋಗಂಗಿಲ್ಲ. ಸೊ ಇಲ್ಲಿಂದ ಬಂದು ಹೆಂಗ್ ಬಂದ ಅಂತ ಹೇಳಿದ್ರೆ ಇಂಥ ಸಪೋರ್ಟ್ ಮಾಡಿದ್ರಪ್ಪ ಅಂತ ಹೇಳ್ತಾರೆ ಯಾರೋ. ಹಂಗ ಅವ್ರು ಅದು ನೋಡಂಗಿಲ್ಲ. ನಿಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಏನ್ ಕೊಡ್ತಾರ? ಇವನೇ ಇವಾಗ ಇಂಥ ಬರುವ ಗಾಲಾಗತ್ತ, ನನಗೆ ಎಲ್ಲಿ ಕೊಡ್ತಾರೆ ತಗೋನು. ಅದೇ ಒಬ್ಬರ್ಲಿಂದ ಒಬ್ರಿಗೆ ಸಪೋರ್ಟ್ ಮಾಡಿ ಅವನು ಬೆಳಿತಾನ ಅಂತ ಖುಷಿ ಪಡೋ ಜನ ಇಲ್ಲ ಇವಾಗ. ಅವನಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದ ಅನ್ನೋದು ನೋಡ್ತಾರೆ ಜನ. ಹೌದಪ್ಪ, ನನಗೆ ಇವಾಗ ನಿನಗೆ ಸಪೋರ್ಟ್ ಮಾಡ್ತೀನಿ ನಾನು ಅಂತಂದ್ರೆ ನನಗೆ 1000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನ ಎಕ್ಸಾಂಪಲ್. ನನಗೆ 1000 ರೂಪಾಯಿ ಸಿಗಕತ್ತದ, ನಾನು ಮಾಡಕತ್ತೀನಪ್ಪ. ನಿನಗೆ ಏನ್ ಸಿಗೋಲ್ಲ ಅಂದ್ರೆ ನಾನೇ ಇದಕ್ಕೆ ಮಾಡ್ಲಾ? ಹೌದಿಲ್ಲ? ಹಿಂಗೆ ಎಲ್ಲ ಜನ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ ಜನ ಎಲ್ಲ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ಇರ್ಲಾರ್ದ ಮಾಡಪ್ಪ ಅಂದ್ರೆ ಆಗಂಗಿಲ್ಲ. ಕರ್ಣ ಹೋಗ್ಬಿಟ್ಟ, ಕರ್ಣ ಒಬ್ಬತ್ತೇ ಇದ್ದ. ಕರ್ಣ ಇದ್ದ, ಕರ್ಣ ಇಲ್ಲ ಯಾರು. ಕರ್ಣ ಅವ್ನ ಎರಡೂ ಸಿಗಂಗಿಲ್ಲ. ಮಾಡಪ್ಪ ಮನ್ಸು ಮಾಡೋರು ಸಿಗಂಗಿಲ್ಲ. ಸ್ಪೆಷಲ್ ಸೆಟ್ಟಿಂಗ್ ಚಾಲು ಮಾಡೋಣ ಅಂದ್ರೆ ಒಂದು ಮ್ಯೂಸಿಕ್ ನ ಪ್ಲೇ ಮಾಡ್ತೀವಿ. ಓಕೆ, ಅದು ಯಾವ ಸಾಂಗ್ ಅಂತ ಹೇಳೋದು. 30 seconds 20 seconds ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಸೊ ಅದು ಆ ಸಾಂಗ್ ನೀವು ಹಾಡ್ಬೇಕು. ಇಬ್ರೊಳಗೆ ಯಾರು ಆಡಿದ್ರು ಓಕೆ, ಇಬ್ರು ಆಡಿದ್ರು ಓಕೆ. ಅಂದ್ರೆ ನಮ್ದೊಂದು ಟೀಮ್ ನಿಮ್ದೊಂದು ಟೀಮ್. ಇವಾಗ ಟೀಮ್ ಇಲ್ಲ, 4 ಕ್ವಶನ್ಸ್ ಅಷ್ಟೇ ಕೇಳೋದು. ಮತ್ತೆ ಗೆದ್ರೆ ನಮ್ಗೆ
ಎಕ್ಸ್ಪೆಕ್ಟೇಷನ್ಸ್ ಮಾಡಕತ್ತೀನಿ ನಾನು ಇವಾಗ. ಗೆದ್ರೆ ಒಂದು ಅವಾರ್ಡ್ ಕೊಡ್ಸೋಣ ಅಂತ. ಆಸ್ಕರ್ ಬೇಡ ಆಸ್ಕರ್ ಬೇಡ, ಆಸ್ಕರ್ ಸಣ್ಣದಾಗ್ಬಿಡುತ್ತೆ. ಆಸ್ಕರ್ ಇಲ್ಲ ಅದು ನಗುವುದು ನೋಡೋದು. ಹೇಳಿ ಇದು ಯಾಕೆ ಬರ್ತದಪ್ಪ? ಇದು ಯಾಡು Guess ಮಾಡದ ನೋಡ್ ನಮ್ಮನ್ನ ಪಾಯಿಂಟ್ಸ್ ಇಲ್ಲ ಇದಕ್ಕೆ. ಇದಕ್ಕೆ ಪಾಯಿಂಟ್ ಇಲ್ಲ. ಇಲ್ಲ ಅದು sound. ಇಲ್ಲ. ಏ ಇದು ನೀವು ಇದು ಅಂತ ಗೆಸ್ ಮಾಡಿ ಚಾಲು ಮಾಡಿದ್ರೆ ಆಫ್ ಮಾಡ್ತೀನಿ ನಾನು. ಅರೆ ಮುದ್ದು ಗಿಣಿ ಮನ್ಸು ಕದ್ದ ಮನ್ಮೋಹಿನಿ ಅದೇ ಅಲ್ಲ ಆಸೆ ಆಯ್ತು ನಿನ್ನ ಮೇಲೆ ಆಯ್ತು. ಕಾಳಿದಾಸ ಕಾವ್ಯ ನೀನೆ ಹಾ ಬರ್ಲಿ ಬರ್ಲಿ. ನಿನ್ನ ರಾಜ ನಾನು ನನ್ನ ರಾಣಿ ನೀನು ನಿನ್ನ ಕಲ್ಯಾಣವೇ ನೀನು ಅದೇ ಅಲ್ಲ ಅದೇ ಅದೇ. ಯಾವ್ದು ನನಗೂ ಗೊತ್ತಿಲ್ಲ. ಈಗ ನಾನು ಯಾರಿಗಾದ್ರೂ ಹೀಗೆ ಬರ್ತದೆ ನೋಡಬೇಕು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. Last 7 seconds. 6, 5, 4, 3, 2, 1. ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಅದೇ ಅಲ್ಲ ಎಕ್ಸಾಕ್ಟ್ చాలా ಬೇಗ 15 ಸೆಕೆಂಡ್ ಅಂತ ಮ್ಯೂಸಿಕ್ ಇದು. ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಸಾಂಗ್ ಇದು ಅಂತ. ಆ ವೈಪ್ ಹಿಂಗ್ ಬಂದ್ಬಿಡ್ತದ ಹಿಂಗ್ ಒಳಗ್ಲಿಂದ ತಗೋ ಲಿರಿಕ್ಸ್ ಆಡು. ಆಲ್ಮೋಸ್ಟ್ ಗೆಸ್ ಮಾಡ್ಬೋದು. ಕಾಗದದ ದೋಣಿಯಲ್ಲಿ ನಗುರುವಂತ ತಾಯಿದೆ ಅದೇ ಅಲ್ಲ ಇದನ್ನು ಗೊತ್ತಾಗ್ತದೆ ಆಲ್ಮೋಸ್ಟ್. ಇನ್ನೂನು ಬೇಕಾಗಿದೆ. ಈ ಸಾಂಗ್ ಎಷ್ಟು ಫೇಮಸ್ ಇಲ್ಲ ಗೊತ್ತಿಲ್ಲ. ಬಿಗ್ ಬಾಸ್ 11 ಆದ್ಮೇಲೆ ಅಂತೂ ಇನ್ನ ಹೆವಿ ಫೇಮಸ್ ಆಗೋಯ್ತು. ಫೇಮಸ್ ಆಗ ಹೆವಿ ಗೆಸ್ ಮಾಡೋ. ಏ ಇದು ಲೋಕದ ಕಾಳಜಿ ಮಾಡತೀನನ್ಸಿ ನಿನ್ಗ್ಯಾರ್ ಬ್ಯಾಡಂತಾರ ಮಾಡಪ್ಪಿ ಚಿಂತಿ. ಅದೇ ಇದಾಗಿದೆ. ನಾನು ಹೇಳಿ ನಮ್ಮನ್ನ ಯಾಡ್ ಗೆಸ್ ಮಾಡ್ತಾನೆ ಬರೇ. ಕೇಳಿರ್ತೀರಿ ಆಲ್ಮೋಸ್ಟ್ ಬಹಳ ಹೇಳಿರ್ತೀನೋ. ಇದನ್ನ ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್ ಇದು. ಹೌದಾ? ಹಾ ಯಾವ್ದು ಆನಂದ ಅಡಿಯೋದ? ಹಾ ಲಿರಿಕ್ಸ್ ಎಲ್ಲ ಕೇಳೋಣ. ಅಲ್ಲ ನನ್ನ ಸ್ಟೈಲ್ ಬೇರೆನೆ ನನ್ನ ಲುಕ್ ಬೇರೆನೆ ಕರೆಕ್ಟ್ ಇದೆ ಚಮ. ಮೇ ಬಿ ಗೊತ್ತಾಗ್ತದೆ ಇದು. ಲಿರಿಕ್ ಚಾಲ ಆಗ್ತದೆ ಇದನ್ನ. ನೀ ಚಂದ ಏ ಆ ಸಾಂಗ್ ಡ್ಯಾನ್ಸ್ ಮಾಡಿದ್ವಪ್ಪ ನಾವು ಸ್ಕೂಲಾಗ. ನಾನಿರ್ಲಿಲ್ಲ ನೀನ್ ಇರ್ಲಿಲ್ಲ. ಎಂತ ಸಾಂಗ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ವಿ. ಎಲ್ಲರೂ ಒಂದು 6 ಜನ 6 ಲೈನ್ ನಿಂತು ಹುಡುಗ ಹುಡುಗಿ ಹುಡುಗ ಹುಡುಗಿ ಹುಡುಗ ಹುಡುಗಿ ನಿಂತು ಹಿಂಗ್ 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 ಮಾಡಿ ಆ ಟೈಮಾಗ ಲೀಡ್ ಡ್ಯಾನ್ಸರ್ ಬಂದಿದ್ದಿಲ್ಲ. ಅದೊಂದ್ ಸೀರು ನಡೆಕತ್ತದ ಫಂಕ್ಷನ್ ನಡೆಕತ್ತದ. ಅವ್ನ್ ಬಂದಿಲ್ಲ. ಅವ್ನ್ ಬಂದ್ ನೀನು ಹೋಗು ಅವನ್ನ ನೋಡಿ ನೀನ್ ಮಾಡು. ಆ ಟೈಮಾಗ ಇವೆಲ್ಲ ಫೇಮಸ್ ಡೈಲಾಗ್ಸ್ ಅಲ್ಲ. ಹಂಗ ನಿಂದಿರ್ಸ್ಬಿಟ್ಟಿದ್ರು ನನ್ನ. ಬಹಳ ಆಲ್ಮೋಸ್ಟ್ ಜಿಗ್ಗೆ ಸಾಂಗ್ ಗೆಸ್ ಮಾಡಿದ್ರೆ. ಜಿಗ್ಗೆ ಸಾಂಗ್ ಅಲ್ಲ, ಯಾವ್ದು ಬಿಟ್ಟೇ ಇಲ್ಲ. ಅಷ್ಟೇ. ಯಾವ್ದು ಯಾವ್ದು ಇತ್ತು? ಬೇರೆ ಹೇಳ್ಬಿಟ್ಟಲ್ಲ. ಏ ಅದು ಯಾವ್ದೋ ಬೇರೆ ಹೇಳಿದ್ರಿ, ಒಂದ್ ಸಾಂಗ್ ಬೇರೆ ಹೇಳಿದ್ರಿ. ಕನಸುಗಾರದ ಅದೊಂದು ಬೇರೆ ಹೇಳಿದ್ರಿ. ಟ್ಯೂನ್ ಕರೆಕ್ಟ್ ಹೇಳಿದ್ದೆ ನಾ.
ಅವ್ರು ಹೇಳ್ತಾರಂತೆ ಬಟ್ ಅವ್ರು ಯಾರಷ್ಟೇ ಗೆಸ್ ಮಾಡಿದ್ರು ಅವರು. ನಾನು ಯಾರಿಗೆ ಅಷ್ಟೇ ಹೋಗಿದ್ದು. ಏನ್ ಗೆಸ್ ಮಾಡಿದ್ರ ಅಂತ ಮ್ಯಾಟ್ರ್ ಆಗಲ್ಲ, ಗೆಸ್ ಮಾಡ್ಯಾರ ಇಲ್ಲ ಮ್ಯಾಟ್ರ್ ಆಗಲ್ಲ. ನಾನು ಅದಕ್ಕೆ ಹೇಳಿದ್ದು ಅವ್ನು 50 ಇದ್ರೆ ನಂದು 50. ಅವ್ನು ಗೆಸ್ ಮಾಡ್ಯಾನ, ಯಾರು ಗೆಸ್ ಮಾಡ್ಯಾನ, ನಾನು ಸಾಂಗ್ ಗೆಸ್ ಮಾಡಿದ್ವಿ. ಅದೊಂದು ಗೆಸ್ ಮಾಡಿ ಚಲೋ ಇತ್ತು. ಅವರೊಂದು ಗೆಸ್ ಮಾಡಿದ್ರು. ಹಾ ರೈಟ್ ಆಗಿ ಯಾವ್ದಲ್ಲ ಮುಂಗಾರು ಮಾಡಿದ್ರು. ಉಬ್ಬಿ ಗೆಸ್ ಮಾಡಿದ್ರು. ಗೆಸ್ ಮಾಡಂಗಿಲ್ಲ ಅನ್ಕೊಂಡಿದ್ರು. ನೋಡ್ರಿ ಏನ್ ಗೆಸ್ ಮಾಡ್ಯಾನ. ಗೆಸ್ ಮಾಡ್ಯಾನಿಲ್ಲ ಅಷ್ಟೇ. ನೀವು ಗೆಸ್ ಮಾಡ್ಬೇಕಂತ ಹೇಳಿದ್ರಿ, ಏನಂತ ಹೇಳಿಲ್ಲ. ಪಿಕ್ಚರ್ ಗೆಸ್ ಮಾಡ್ದ ಹೌದಾ? ನಾವು ಮೆನ್ಷನ್ ಮಾಡ್ಬೇಕಿತ್ತು. ಇದೇ ಅದನ್ನು ಗೆಸ್ ಮಾಡ್ಬೇಕಂತ ತಪ್ಪು. ಕರೆಕ್ಟ್ ಕಿಸರ್ ಅಂದೆ ತಪ್ಪು. ರೈಟ್ ಮತ್ತೆ ಗೆದ್ರ ನೀವೇ ಗೆದ್ದಿದ್ದು ಈ ಸಲ. ಆಸ್ಕರ್ ಮನಿ ಬರ್ತು ಆರ್ಡರ್ ಮಾಡ್ತೀನಿ. ಫ್ಲಿಪ್ಕಾರ್ಟ್ ಆರ್ಡರ್ ಮಾಡ್ತೀನಿ. ಇಲ್ಲ ಅಮೆಜಾನ್ ಈ ಸಲ ಕಪ್ಪು ನಮ್ದು. ಈ ಸಲ ಪಕ್ಕನ ನಿಮ್ದಲ್ಲ ನಮ್ದು. ನಾವೊಂದೇ ಆರ್ಸಿಬಿ ಎಲ್ಲ ಒಂದೇ. ಸೊ ಅಮೆಜಾನ್ ಒನ್ ಡೇ ಡೆಲಿವರಿ ಅಲ್ಲ, ಇವತ್ತು ಬುಕ್ ಮಾಡ್ತೀನಿ, ನಾಳೆ ನಿಮ್ಮ ಮನೆಗೆ ಬಂದು. ಓ ಪ್ರೈಮ್ ಮೆಂಬರ್ಶಿಪ್ ಸಾವುಕಾರ ಮಂದಿ ಹಂಗೇನಿಲ್ಲ. ಓಕೆ ಬಂದಿದ್ದು ಹೆಂಗ ಅನಿಸ್ತು ಸ್ವಲ್ಪ ಮಾತಾಡಿದ್ದು? ನೀವೇನೋ ಸಣ್ಣ ಸೆಟಪ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಇಷ್ಟೆಲ್ಲ ಮಾಡಿದ್ರಿ. ಈ ಸಣ್ಣದೇ ಸದ್ಯಕ್ಕೆ ನೋಡಿದ್ರೆ ಸಣ್ಣದ ಇದೆ, ಅಷ್ಟೇ ದೊಡ್ಡದೇನಲ್ಲ. ಚೆನ್ನಾಗಿದೆ ಪರವಾಗಿಲ್ಲ. ನಮ್ಮ ಡಿಸ್ಟಿಕಲ್ಲಿ ನಾನು ನೋಡಿರೋ ಪ್ರಕಾರ ಅನ್ನೋದಕ್ಕೇನು ಯಾರು ಮಾಡೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ಮಾಡೇ ಇಲ್ಲ ಈ ಥರ ಪಾಡ್ಕಾಸ್ಟು. ಆರ್ಟಿಸ್ಟ್ನ ಕರೆಸಿ ಈ ಥರ ಕೂರಿಸಿ ಅವ್ರ ಬಗ್ಗೆ ವಿಚಾರಣೆ ಮಾಡಿ ಅವ್ರ ಲೈಫ್ ಸ್ಟೋರಿ ಕೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಅವ್ರ ಜೊತೆ ಹಂಚ್ಕೊಂಡು ಈ ಥರ ಯಾರೂ ಮಾಡಿಲ್ಲ. ನೀವು ಹೊಸ ಟ್ರೈ ಮಾಡ್ತಿದ್ದೀರಾ, ಒಳ್ಳೆಯದಾಗಲಿ. ಬಟ್ ಬರಬೇಕು ಈ ಥರದ್ದೆಲ್ಲ ಹೊಸ ಟ್ರೈ ನಮ್ಮ ಕಡೆಯಿಂದ, ನಮ್ಮ ಭಾಗದಾಗಿಂದ ಇಲ್ಲ. ಉತ್ತರ ಕರ್ನಾಟಕದಿಂದ ಮಾಡ್ತಿದ್ದಾರೆ, ಬಟ್ ರಾಯಚೂರಿಂದ ಯಾರು ಮಾಡಿಲ್ಲ. ಈ ಸೈಡ್ ನಮ್ಮ ಸೈಡ್ ಪೂರ ಯಾರು ಇಲ್ಲ. UK ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ. ಆಲ್ರೆಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿರೋರು ಇದ್ದಾರೆ, ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋರು ಇದ್ದಾರೆ, ತುಂಬ ಜನ ಇದ್ದಾರೆ. ನಮ್ಮ ಕಡೆಯಿಂದ ಯಾರೂ ಇರಲಿಲ್ಲ. ನೀವು ಒಂದು ಮಾಡ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನ. ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಇಲ್ಲಿ ಬಂದು ಮಾತಾಡಿ ನಿಮಗೆ ಹೆಂಗೆ ಅನಿಸ್ತು? ಪರ್ಸನಲಿ ನಿಮ್ಮ ಫೀಲ್ ಆದ್ರಿ? ಚೆನ್ನಾಗಿತ್ತು. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ಈ ಥರ ಹೊರಗಡೆ ಎಲ್ಲೂ ಫ್ರೆಂಡ್ ಸರ್ಕಲಾಗೆ ಎಲ್ಲ ಹಚ್ಕೊಂತೀವಿ, ನೀನು ಅದೇ ಹೇಳು ನಾನು ಇದೇ ಹೇಳು ಅಂತ. ಬಟ್ ಈ ಥರ ಒಬ್ಬ ಆರ್ಟಿಸ್ಟು ಇನ್ನೊಬ್ಬ ಆರ್ಟಿಸ್ಟ್ ಮುಂದೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡಿ ಅದನ್ನು ರೆಕಾರ್ಡ್ ಮಾಡಿ ಹಾಕಿದ್ದು ಈಗ ಫಸ್ಟ್ ಟೈಮ್ ಇದು ಚೆನ್ನಾಗಿ ಅನ್ನಿಸ್ತು. ಇನ್ನೊಂದು ಏನು ಹೇಳಲೇ ಇಲ್ಲ ನೀವು, ಲೈಕ್ ನಿಮ್ದು ಪ್ರೋಮೋ BGM ಮಾಡ್ಕೊಟ್ಟಿದ್ದೆ ನಾನು. ಹೆಂಗೆ ಹೇಳ್ತೀನಿ ಅದನ್ನ ಹೆಂಗೆ ಬಿಡ್ತೀನಿ, ಅದನ್ನ ಹೇಳ್ತೀನಿ. ಅದು ಎಲ್ಲಾದ್ರೂ ನಾನು ಬಿಡಂಗೇ ಇಲ್ಲ. ಹೆಂಗಿತ್ತು? ಚೆನ್ನಾಗಿತ್ತಾ? ಅಲ್ಟಿಮೇಟ್. ನಾನಂದ್ರೂ ಫಿದಾಗ್ಬಿಟ್ಟ. ನೋಡ್ತಿರಲಿಲ್ಲ, ಪ್ರತಿ ಪ್ರೋಮೋಗಾಯ್ತು, ಪ್ರತಿ ಎಪಿಸೋಡ್ಗೂ ಅದಾಗತ್ತೀನಿ ನಾನು. ಅಷ್ಟು ಇದಾಗ್ಬಿಟ್ಟದ. ಎಪಿಸೋಡ್ ಒಳಗೂ ಕ್ಯಾರಿ ಮಾಡ್ತೀನಿ ಅದನ್ನ. ಪ್ರೋಮೋ ಒಳಗೂ ಕ್ಯಾರಿ ಆಯ್ತು. ಪ್ರೋಮೋ ಒಳಗೆ ಕಂಪಲ್ಸರಿ ಕ್ಯಾರಿ. ನನಗೆ ಸಪ್ರೇಟ್ ಕೇಳಿದ್ದೆ ಅದೇ ರೀಸನ್. ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ. ಅದಕ್ಕೆ ನಿಮ್ಗೆ ನಮ್ಗೆ ಆಡಿಯೋನೇ ಸಪ್ರೇಟ್ ಕೊಟ್ರೆ ನಾನು ಸ್ವಲ್ಪ ಬ್ಲಾಂಕ್ ಇದೆಲ್ಲ ಹಾಕೊಂಡು ನಾನು ಕ್ಯಾರಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾವ್ದೋ ವಿಡಿಯೋ ಕ್ಲಿಪ್ ಮಿಸ್ ಆದಾಗ ನಾನು ಕವರ್ ಆಗ್ಬಿಡ್ತದೆ. ಕವರ್ ಆಗ್ಬಿಡ್ತದೆ. ಬೈ ಮಿಸ್ ಆಗಿ ನಿಮ್ಮಂಗ ಯಾವ್ದನ್ನ ಒಂದು ಎಗ್ರಿತಂದ್ರೆ ಹಂಗೆ ಎಗ್ರಿದ್ರೆ ಕವರ್ ಆಗ್ಬಿಡ್ತದೆ ನನಗಲ್ಲಿ. ಸೊ ಹೊರಗೆ ಬೆಳೆಯಂಗಿಲ್ಲ ನನಗೆ. ಕವರ್ ಅಪ್ ಮ್ಯಾಗ ನಿಂತ ಜೀವನ. ಸೊ ನಿಮಗೆ ಫಸ್ಟ್ ನನ್ನ ಮೆಸೇಜ್ ಅವ್ರು ನಾನೇ ಮಾಡಿರ್ಬೇಕಲ್ಲ ನಿಮ್ಗೆ? ನಾ ಮಾಡಿದಾಗ ಫಸ್ಟ್ ಎಪಿಸೋಡ್ಗೆ ಮಾಡಿದ್ರೆ ಅನ್ಸುತ್ತೆ. ಸೆಕೆಂಡ್ ಥರ್ಡ್ ಎಪಿಸೋಡ್ಗೆ ಅಪ್ರೋಚ್ ಆಗಿತ್ತು. ಹೌದಾ? ಹಾ, ಅಷ್ಟೊತ್ತಿಗೆ 2 ಎಪಿಸೋಡ್ ಮುಗಿದೋಗಿದ್ದು. ಶೂಟ್ ಆಗ್ಬಿಟ್ಟಿತ್ತು ನಮ್ದು. ಶೂಟ್ ಆಗಿತ್ತು. ಅಡ್ವಾನ್ಸ್ ಶೂಟ್ ಮಾಡತ್ತೀವಿ ನಾವು, ಯಾಕಂದ್ರೆ ಮುಂದೆ ನಮಗೆ ಎಡಿಟಿಂಗ್ ಟೈಮ್ ಬೇಕಾಗ್ತದೆ ಅಂತ ಅಡ್ವಾನ್ಸ್ ಶೂಟ್ ಮಾಡತ್ತೀವಿ. ಅವಾಗ ನಿಮಗೆ ಕೇಳಿದ್ರೆ ನಿಮಗೆ ಏನ್ ಅನ್ಸಿತ್ತು? ನಮ್ ಕಡೆ ಬಂದ್ರ ನನಗೆ ಕೇಳತ್ತಾರ ಅಂತ. ಅವಾಗ ಇದೇ ನನಗೆ ಫೋರ್ಕಾಸ್ಟ್ ನಾನು ಏನ್ ಮಾಡೀನಿ ಅಂತದ್ದು ಅಂತ ನಾನು ಯೋಚನೆ ಮಾಡಕತ್ತಿದ್ದೆ. ಏನ್ ಮಾಡೀನಿ, ಪರವಾಗಿಲ್ಲ, ಏನೋ ಒಂದ್ ಮಾಡೀನಿ ಅಂತ ಅವಾಗ ಅನ್ಸಿತ್ತು. ಪರವಾಗಿಲ್ಲಪ್ಪ, ಏನೋ ಒಂದ್ ಮಾಡೀನಿ. ಅವರು ಒಂದು ಹೊಸ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ಒಬ್ಬ ಆರ್ಟಿಸ್ಟ್ ಜೊತೆ ಇನ್ನೊಬ್ರು ಆರ್ಟಿಸ್ಟ್ ಕೈ ಜೋಡಿಸಿದ್ರೇನೆ 4 ಜನ. ಇವಾಗ ನನ್ನ ಆಡಿಯನ್ಸ್ಗೆ ನೀವು ಗೊತ್ತಾಗ್ತೀರಿ, ನಿನ್ನ ಆಡಿಯನ್ಸ್ಗೆ ನಾವು ಗೊತ್ತಾಗ್ತೀವಿ. ಹಂಗಿದ್ದಾಗೆ ಆರ್ಟಿಸ್ಟ್ ಅನ್ನೋರು ಮೇಲೆ ಬಳಿ ಸಪೋರ್ಟ್ ಸಿಸ್ಟಮ್ ಇವೆಲ್ಲ. ನಾವು ಮೇಲೆ ಬರ್ತೀವಿ, ನೀವು ಮೇಲೆ ಇಬ್ರು ಬರ್ತೀವಿ ಇಷ್ಟ. ನಮ್ಮ ಆಡಿಯನ್ಸಿಗೆ ನೀವು ಗೊತ್ತಾಗಿ, ನಿಮ್ಮ ಆಡಿಯನ್ಸಿಗೆ ನಾವು ಗೊತ್ತಾಗ್ತೀವಿ. ಮತ್ತೆ ಒಂದು ಮಾತು ಏನು ಹೇಳಕ್ ಇಷ್ಟಪಡ್ತೀರಿ? ಇದೆಲ್ಲ ನೀವು ಯಾವಾಗ ರಿಲೀಸ್ ಮಾಡಿ ಮೆನ್ಷನ್ ಮಾಡ್ತೀರಿ ಅಂದ್ರೆ ಅದ್ರ ಮೇಲೆ ಹೇಳ್ತೀನಿ. ಡೇಟ್ ಮೆನ್ಷನ್ ಮಾಡಂಗಿಲ್ಲ. ಡೇಟ್ ಮೆನ್ಷನ್ ಮಾಡಿದ್ರೆ ಆ ಕಡೆ ಈ ಕಡೆ ಆಗ್ಬಿಡ್ತದ. ನಿಮಗೆ PC ಕೈ ಕೊಟ್ಟರು.
ಸೊ ಅದರಾಗಿಂದ ನಿನ್ನೆ ಎಪಿಸೋಡ್ ಏರ್ ಆಯ್ತು, ಮೊನ್ನೆ ಬರ್ಬೇಕಿತ್ತು ಅದು ಆಕ್ಚುಲಿ. ನನ್ನ 10 ನಿಮಿಷ ಸಾಂಗಿಗೆ ಎಕ್ಸ್ಪೋರ್ಟ್ ಕೈ ಕೊಡ್ತಿತ್ತು, ನೀವು 2 ತಾಸಿಗೆ ಮತ್ತೆ ಇನ್ನೇನು. ನಾನು 4 ದಿನ ಕೂತೀನಿ, ನನ್ನ ಲ್ಯಾಪ್ಟಾಪ್ ಮುಂದ 90% ಹೋಗ್ತದ, ಇಲ್ಲ 70% ಹೋಗ್ತದ, ಮತ್ತೆ ವಾಪಸ್ ಜೀರೋ ಇಂದ ಎಕ್ಸ್ಪರ್ಟಿಗೆ ಬರ್ತದ. ನಾನು ತಲೆಗೆ ರಾತ್ರಿ ಎಲ್ಲ ನಿದ್ದೆ ಮಾಡವಲ್ಲ, ಅಷ್ಟೊತ್ತಿಗೆ ಏನೋ ಒಂದು ಹೊತ್ತು ಬಿಟ್ಟಿರ್ತೀವಿ ಕಲ ಸದ್ರ ಗೊತ್ತಿಲ್ಲ, ಸುಮ್ಮನೆ ನೋಡ್ಕೊಂಡು ಕೂತೀನಿ ಅದನ್ನ ಏನು ಹೋಗ್ತದ ಇಲ್ಲ ಅಂತ ಹೇಳಿ. ಸೊ ವಾಪಸ್ ನನ್ನ ಕಣ್ಣೆದ್ರಿಗೆ ಜೀರೋ ಹೋಯ್ತದು, ಜೀರೋ ಏನ್ ಮಾಡತ್ತಿಲ್ಲ ಅಂತಿದೆ. ಆಮೇಲೆ ಸಪ್ರೇಟ್ ನನ್ನ PC-ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಲ್ಯಾಪ್ಟಾಪ್ ಇಂದ. ಇದು ಸ್ಪೀಡ್ ಆದ ಅಂತೇಳಿ ಇದಕ್ಕೆ ಇದ್ರ ಮಾಡೋದಿದ್ದು, ಈಗ ವಾಪಸ್ ಅದಕ್ಕೆ ಹೋಗ್ತೀನಿ ಅಂದ್ರೆ ವಾಪಸ್ ಅದಕ್ಕೆ ಹೋದ. ಅದ್ರಾಗೆ ಮತ್ತೆ ವಾಪಸ್ ನಿನ್ನೆ ಮಧ್ಯಾಹ್ನ ಇದು ನನಗೆ ಸಿಕ್ತು ಎಕ್ಸ್ಪೋರ್ಟ್ ಪ್ರಾಜೆಕ್ಟ್. ನಿನ್ನೆ ಮಧ್ಯಾಹ್ನ ಸಿಕ್ಕಿದ ಸಾಯಂಕಾಲ ಹಾಕಿ ಅಪ್ಲೋಡ್ ಇಟ್ಬಿಟ್ಟೆ, ಮೆಸೇಜ್ ಹಾಕ್ದೆ ಹಿಂಗೆ ಅಪ್ಲೋಡ್ ಮಾಡತ್ತೀನಿ ಬೈ, ನೀವು ಸ್ಟೋರಿ ಹಾಕೊಂಡು ರುಬ್ಬಿಡ್ರಿ ಅಂತ ಹೇಳಿ. ನಿನ್ನೆ ಪಾಪ ಅವ್ರು ಆಕ್ಚುಲಿ ಮಂಡ್ಯದ ಕಾಲ್ ಮಾಡ್ಯಾರ ನನಗೆ, ಇಲ್ಲ ರಿಲೀಸ್ ಆಗಿಲ್ಲ, ಇದು ರಿಲೀಸ್ ಆಗಿಲ್ಲ ಅಂತ ಪಾಪ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಮುಂದೆ ತಪ್ಪದೆ ಅವರಿಗೆ ಹಂಗೆ ಹಿಂಗೆ ಮಾಡಿ ಮುಂದೆ ಏನಾಯ್ತು ಅಂತ ಹೇಳಿ ಇದು ಮಾಡೋದು ಮೆಸೇಜ್ ಹಾಕ್ದೆ, ಇಲ್ಲ ಕಾಲೂ ಮಾಡಿದೆ ಅವರಿಗೆ. ಅವ್ರು ಸ್ವಲ್ಪ ಖುಷಿ ಪಟ್ರು. ಎಲ್ಲ ಹಿಂದಿನ ಗೊತ್ತಾಗಿಲ್ಲ ಅವರಿಗೆ. ಸೊ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಪ್ರಾಬ್ಲಮ್ ನಾವು ತಗೋತೀವಿ, 4 ದಿನ ನಿದ್ದೆ ಮಾಡಿಲ್ಲ ರಾತ್ರಿ ಎಲ್ಲ, ಪ್ರಾಬ್ಲಮ್ ನಮಗೆ ಗೊತ್ತಾವೆಲ್ಲ. ಸೊ ಈ ಥರ ಎಲ್ಲ ಆಗ್ತಿರ್ತಾವೆ. ಸೊ ನಿಮ್ದು ಒಂದು ಮಾತು, ವಾಪಸ್ ಅಲ್ಲಿಗೆ ಬರ್ತೀನಿ. ಡೇಟ್ ಹೇಳಂಗಿಲ್ಲ, ನಾನು ಯಾವಾಗ ರಿಲೀಸ್ ಆಗ್ತದ. ಏನಿಲ್ಲ, ಚೆನ್ನಾಗಿ ಮಾಡ್ತಿದ್ರಿ, ಒಳ್ಳೆ ಪ್ರಯತ್ನ ಮಾಡ್ತಿದ್ದೀರಾ, ಹಿಂಗೆ ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡಬೇಡಿ ಅಷ್ಟೇ. ಸ್ಟಾಪಿಂಗ್ ಅದೇ ವಾಪಸ್ ಇದು ಅದ್ರಲ್ಲಿ ಹೇಳಿದ್ದೆ, ಸ್ಟಾಪ್ ಮಾಡುವಾಗಂತ ಚಾಲು ಮಾಡಿರೋ ಪ್ರಾಜೆಕ್ಟ್ ಅಲ್ಲ ಇನ್ನೊಂದು. ಬೇರೆ ಸ್ಟಾಪ್ ಮಾಡ್ತಿದ್ನೇನೋ, ಬಟ್ ಇದು ಈ ಸೆಗ್ಮೆಂಟ್ ಅಂತ ನಾನು ಮಾಡೇ ಇಲ್ಲ. ಮಾಡಬೇಡಿ ಅಂತ ನಾನು ಒಂದು ಹೇಳ್ತೀನಿ ಅಷ್ಟೇ. ಸ್ಟಾಪ್ ಅಂತ ಕಂಟಿನ್ಯೂ ಮಾಡಿ, ಚೆನ್ನಾಗಾಗುತ್ತೆ. ಆಗತ್ತೆ ಇದು ಆಲ್ಮೋಸ್ಟ್ ಹೋಗ್ಲಿ. ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅವ, ರೀಚ್ ಜಾಸ್ತಿನೇ ಅದ, ಕಾಂಟ್ಯಾಕ್ಟ್ಗಳು ಜಾಸ್ತಿ ಹತ್ರನೇ ಹೋಗಂತಾನೆ ಮಾಡೋದು. ಇಲ್ಲ, ಇದರಿಂದ ಆಕ್ಚುಲಿ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ ಇನ್ನು. ಅದೇ ಇದು ಮಾಡತ್ತೀನಿ. ಇವಾಗ ಒಂದು 4 ಜನ ನೋಡಿದ್ರು ಅಂದ್ರೆ, ಓ ಇನ್ನೂ ಒಂದು ಮಾಡಕತ್ತಾರಲ್ಲಪ್ಪ ಅಂತ ಅವ್ರು ವೇಟ್ ಮಾಡ್ತಾರ. ಅವಾಗ ನಮ್ಮನ್ನ ಯಾವಾಗ ಕರೀತಾರ. ಇವಾಗ ಅದೇ ಪ್ಲಾನಿಂಗ್ ಹೋಗತ್ತೀನಿ. ಸೊ ಒಂದು ಸ್ಟಾರ್ಟಿಂಗ್ ಒಂದು 10 ಎಪಿಸೋಡ್ ನಮ್ಮೂರ್ನ ಪ್ರೆಸೆಂಟ್ ಮಾಡಾಮು, ಅದಾದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋ ಮತ್ತೆ ಮಾಡತ್ತೀವಿ. ಯಾಕಂದ್ರೆ ಒಂದು 10 ಜನ ಗೊತ್ತಿದ್ರು ಬಂದ್ಬಿಡ್ತಾರೆ. ನೀವಾಯ್ತು, ಹಿಂದ ಮಾಡಿರೋ 7 ಎಪಿಸೋಡ್ ಆಯ್ತು. ಸೊ ನಾನು ಬಂದ್ಬಿಡ್ತಾರೆ. ನೆಕ್ಸ್ಟ್ ಬರೋರು ನನಗೆ ವಾಪಸ್ ಅದೇ ಟೈಪ್ ನನಗೆ ತೋರಿಸಿದ್ರೆ ರೆಸ್ಪಾನ್ಸ್ ಹಂಗೆ ಬಂದ್ರೆ, ಸೊ ನಾನು ಹೋಗಂಗಿಲ್ಲ. ನಾನು ಸಿಟಿ ಬಿಟ್ಬಿಡ್ತೀನಿ. ಆಮೇಲೆ ನೀವು ವಾಪಸ್ ಆಮೇಲೆ ಬರ್ತೀನಿ ಅಂದ್ರೆ ನನ್ನ ಕಡೆ ಸ್ಲಾಟ್ ಇರಂಗಿಲ್ಲ, ಹಂಗಾಗ್ಬಿಡುತ್ತದ. ಒಂದ್ಸಲ ಸಿಟಿ ಬಿಟ್ಮೇಲೆ ವಾಪಸ್ ಸಿಟಿ ಬರೋದೇ ಅಲ್ಲ. ಸೊ ಹೊರಗೆ ಹೋಗ್ತೀನಿ ಆ ಕಡೆ. ಎನಿ ಟೈಮ್ ಒಂದು ಮೆಸೇಜ್ ಹಾಕಿ ಅಷ್ಟೇ ಬ್ರೋ ಹಿಂಗೆ. ಸೊ ಇನ್ನೊಂದು, ನೀವು ನಿಮ್ಮ ಜೀವನದಲ್ಲಿ ತಗೊಂಡಿರೋ ಒಂದು ಬೆಸ್ಟ್ ಅಡ್ವೈಸ್ ಯಾರಾದ್ರೂ ಕೊಟ್ಟಿದ್ದಾಗಿರ್ಬೋದು, ಇಲ್ಲ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರೋದಾಗಿರ್ಬೋದು. ಅಡ್ವೈಸ್ ಅಡ್ವೈಸ್ ಅಂದ್ರೆ ಆ ಥರ ನಿಮ್ಗೆ ಯಾರು ಹೇಳಿರ್ತಾರ, ಸೊ ಹಿಂಗೆ ಮಾಡು, ಓಕೆ ಅದೇ ನಂಗೆ ಯೂಸ್ಫುಲ್ ಆಯಿತು, ಒಂದು ಅಡ್ವೈಸ್ ಇವತ್ತಿಗೂ ನನ್ನ ಜೀವನದಾಗ ಯೂಸ್ಫುಲ್ ಅದ ಅಂತಂದ್ರೆ, ಇಲ್ಲ ಅಡ್ವೈಸ್ ನಂಗೆ ಸಿಗ್ಲಿಕ್ಕೆ ನಾನು ಏನೋ ಆಗ್ತಿದ್ನೋ, ಬೇರೆ ಏನೋ ಮಾಡ್ತಿದ್ದೆ, ಇಲ್ಲ ಬೇರೆ ನನ್ನ ಜೀವನದಾಗ ಏನೋ ಆಗ್ತಿತ್ತು ಅಂತ ಅಡ್ವೈಸ್, ನಿಮ್ಮ ಲೈಫ್ ಚೇಂಜಿಂಗ್ ಅಡ್ವೈಸ್ ಅಂತ. ಲೈಫ್ ಚೇಂಜಿಂಗ್ ಅನ್ನೋದಕ್ಕಿಂತ ಮ್ಯೂಸಿಕ್ ಇದರಲ್ಲೇ ಫ್ಯಾಷನಲ್ಲೇ ತಗೊಂಡ್ರೆ ಕೆಲವರಿಂದ ಕೆಲವೊಂದು ಅಡ್ವೈಸಸ್ ತೊಗೊಂಡಿದ್ದೀನಿ ಅನ್ನೋದಕ್ಕಿಂತ ಪ್ರತಿಯೊಂದು ಸಾಂಗ್ ಅದಾಗ್ಲಿಂದನೂ ಒಂದೊಂದು ಅಡ್ವೈಸ್ ತೊಗೊಳ್ತೀನಿ. ಯಾಕಂದರೆ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ನಿಮಗೆ ಲೈಕ್ ನೆಗೆಟಿವ್ ಕೇಳ್ತೀನಿ ನಾನು ಜನರಿಂದ ಅಂತ. ಕೆಲವೊಬ್ರು ಇದ್ದಾರೆ ಇವಾಗ ಲೈಕ್ ಇವ್ರದ್ದೇ ತಗೊಳ್ಳಿ, ನಮ್ಮ ಕನ್ನಡ ಇಂಡಸ್ಟ್ರಿ ಆಲ್ ಓಕೆ ಅವ್ರದ್ದೇ ತಗೊಳ್ಳಿ. ನಾನು ಪ್ರತಿಯೊಂದು ಸಾಂಗ್ ಮಾಡಿದಾಗ್ಲೂ ಅವ್ರಿಗೆ ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿ ಕಳಿಸಿರ್ತೀನಿ ಆ ಸಾಂಗ್ನ. ಇದರಿಂದ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಡ್ವೈಸ್ ಕೊಡಿ ಅಂತ. ರೀಸೆಂಟಾಗಿ ಅವ್ರು ನನಗೆ ಒಂದು ಸಾಧನೆ ಅಂತ ಒಂದು ಟ್ರ್ಯಾಕ್ ಮಾಡಿದಾಗ ವಾಯ್ಸ್ ನೋಟ್ ಕಳಿಸಿದ್ರು. ಪರವಾಗಿಲ್ಲ ಚೆನ್ನಾಗಿದೆ, ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರು ಅವ್ರು ನನಗೆ. ಎಲ್ಲದರಲ್ಲೂ ನಾನು ನೆಗೆಟಿವ್ ಕೇಳ್ತಿದ್ದೆ, ಏನು ನೆಗೆಟಿವ್ ಇದೆ ಅಂತ. ಬಟ್ ನಾನು ಈ ಸತಿ ಕೇಳಲೇ ಇಲ್ಲ, ಬಟ್ ಪಾಸಿಟಿವ್ ಬಂತು ನನಗೆ. ಇಷ್ಟು ಸತಿ ನೆಗೆಟಿವ್ ಬಂದಿತ್ತು. ನೆಗೆಟಿವ್ ಇನ್ ದ ಸೆನ್ಸ್ ಇಲ್ಲಿ ಮಿಸ್ಟೇಕ್ಸ್ ಇದೆ, ಇದನ್ನ ಸರಿ ಮಾಡ್ಕೋ ಅಂತ ಎಲ್ಲ ಟ್ರ್ಯಾಕ್ಸ್ಗೂ ಬರ್ತಾ ಇತ್ತು. ಬಟ್ ಈ ಟ್ರ್ಯಾಕ್ಸ್ ಕಳಿಸಿದಾಗ ಸರಿ ಮಾಡ್ಕೊಳ್ಳೋಂಥದ್ದು ಏನೂ ಬಂದಿಲ್ಲ, ಕಾಂಪ್ಲಿಮೆಂಟ್ರಿ ಬಂತು ನನಗೆ ಅಲ್ಲಿಂದ. ಯಾಕಂದರೆ ಕಾಂಪ್ಲಿಮೆಂಟ್ರಿ ಬಂತು ಅಂದರೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಅಲ್ಲ, ನೀನು ಇರೋ ಇದಕ್ಕೆ ಪರವಾಗಿಲ್ಲ, ಚೆನ್ನಾಗಿರೋ ಅಂತ ಒಂದು ಕ್ವಾಲಿಟಿ ಕೊಟ್ಟಿದೆ ಇದರಲ್ಲಿ ಅಂತ ಅದೊಂದು ಸಜೆಷನ್ ಸಿಕ್ತು. ನಾನು ಯಾವಾಗಲೂ ಅವ್ರದ್ದು ಅಡ್ವೈಸ್ ತೊಗೊಳ್ತೀನಿ. ಒಂದೇ ಅಡ್ವೈಸ್ ಅಂತಲ್ಲ, ಪ್ರತಿಯೊಂದು ಸಾಂಗ್ ಆದಾಗ್ಲೂ ಒಬ್ಬೊಬ್ರದ್ದು ಅಡ್ವೈಸ್ ತೊಗೊಳ್ತೀನಿ. ಒಬ್ಬೊಬ್ರದ್ದು ಇನ್ ದ ಸೆನ್ಸ್ ಅವ್ರದ್ದೇ ಅಡ್ವೈಸ್ ತೊಗೊಳ್ತೀನಿ ನಾನು. ಇದು ಹೆಂಗೆ ಅನಿಸುತ್ತೆ ನಿಮಗೆ, ಇದು ಹೆಂಗೆ ಅನಿಸುತ್ತೆ ಅಂತ. ಅವ್ರು ಹೇಳೋದು ಒಂದೇ, ಆಡಿಯನ್ಸ್ಗೆ ಕನ್ಫ್ಯೂಸ್ ಮಾಡಬೇಡ, ಅವ್ರಿಗೆ ಬೋರ್ ಆಗೋ ಥರನೂ ಮಾಡಬೇಡ. ನೀನು ಏನು ಮಾಡ್ತೀಯಾ ಅಂತ ಹೇಳಿದ್ರೆ ಜನ ಮಾಡಿರಬಾರ್ದು ಅದನ್ನು, ನೀನು ಅದನ್ನು ಮಾಡಬೇಕು. ಆವಾಗ ಜನ ನಿನಗೆ ತಿರುಗಿಬಿಟ್ಟು ನೋಡ್ತಾರೆ ಅಂತ. ನಾನು ಚಲುವೆ ಮಾಡಿದಾಗಲೂ ಅವ್ರು ಅದನ್ನೇ ಹೇಳಿದ್ರು. ನಾನು ಓಪನಾಗೆ ಹೇಳ್ತೀನಿ ಮುಂದೆ, ಚಲುವೆ ಮಾಡಿದಾಗ ಅವ್ರು ಅದನ್ನೇ ಹೇಳಿದ್ರು, ಬೋರ್ ಆಗಬಾರ್ದು ಆಡಿಯನ್ಸ್ಗೆ, ಆ ಥರ ಟ್ರೈ ಮಾಡು ಅಂತ ಹೇಳಿದ್ರು. ಆ ಥರ ಟ್ರೈ ಮಾಡಿಬಿಟ್ಟೆ ಪಾರಿವಾಳ ಮಾಡಿದ್ದೀನಿ ಇವಾಗ. ಅದನ್ನು ಅವ್ರಿಗೆ ಕೇಳಿಸಿದ್ದೀನಿ, ಹೇಳಿದ್ದಾರೆ ಅವರು. ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳಿದ್ದಾರೆ. ವಿಡಿಯೋ ಶೂಟ್ ಆದಮೇಲೆ ಇನ್ನೊಂದ್ಸಲಿ ತೋರಿಸ್ತೀನಿ.
ಸೊ ನಿಮಗೆ ಸಿಕ್ಕಿರೋ ಒಂದು ಬ್ಯಾಡ್ ಅಡ್ವೈಸ್ ಇದು ನನ್ನ ಜೀವನಕ್ಕೆ ಈ ಅಡ್ವೈಸ್ ಬರಬಾರ್ದಿತ್ತು, ಯಾಕಂದ್ರೆ ಆ ಅಡ್ವೈಸ್ ನಾನು ತೊಗೊಂಡ್ಬಿಟ್ಟು ಅನ್ನೋದು ಇರ್ತಾರಲ್ಲ ಫ್ರೆಂಡ್ ಸರ್ಕಲ್, ಬರ್ತೀನಿ ಅಂದಿದ ತಕ್ಷಣ ನಾ ಮಾಡ್ತೀನಿ ಅಂದಿದ ತಕ್ಷಣ ನಾನು ಮಾಡ್ತೀನಿ ಹಿಂಗ್ ಮಾಡೋಣ ಆವತ್ತಿನ ದಿನ ಫೋನ್ ಮಾಡಿದ್ರೆ ಇಲ್ಲಲೇ ಹಿಂಗಾಯ್ತು ಇಲ್ಲಲೇ ಹಂಗಾಯ್ತು. ಅವ್ರ ಅಡ್ವೈಸ್ ತಗೋಬಾರ್ದಿತ್ತು. ಫಸ್ಟ್ ಆಫ್ ಆಲ್ ನಾನು ಅವ್ರ ಅಡ್ವೈಸ್ ತಗೊಂಡು ಅದು ಏನೋ ಒಂದು ಮಾಡ್ಬೇಕು ಅಂತ ಅವ್ರ ಏನೊಂದು ಐಡಿಯಾ ಕೊಟ್ಟಿರ್ತಾರಲ್ಲ ಅದನ್ನ ಮಾಡಮ್ಮ ಅಂತ ಮುಂದಾಕ್ಬಾರ್ದಾಗಿತ್ತು, ಆಗ್ಬಿಟ್ಟಿರ್ತೀನಿ. ಫೋನ್ ಮಾಡಿದಾಗ ಇಲ್ಲಲೇ ಇವತ್ತಿಲ್ಲ ಅದಿಲ್ಲ, ಅದು ಒಂದು ಅಡ್ವೈಸ್ ತಗೋಬಾರ್ದು ತಗೊಂಡ್ಬಿಡ್ತೀನಿ ನಾನು ಯಾವಾಗ. ಒಂದು ಅಂತಲ್ಲ ಜಿಗ್ಯಾವ ಯಾವ. ಸೊ ಇವಾಗ ನಿಮ್ ಕಡೆ ಕೇಳ್ತೀನಿ, ನೀವು ಮಾತಾಡಿಲ್ಲ ಇದು ಲಾಸ್ಟ್ ಸೆಗ್ಮೆಂಟ್, ನೀವು ಮಾತಾಡ್ಲೇಬೇಕು ಇದಕ್ಕ. ಹೆಂಗ ಅನಿಸ್ತು? ಚೆನ್ನಾಗಂತ ನಂಗೆ ಚೆನ್ನಾಗಿ ಅನ್ಸಿತ್ತು. ನಾವು ಮಾಡ್ತಿರೋದು ಫಸ್ಟ್ ಪಾಡ್ಕಾಸ್ಟ್ ಇದೆ, ನಾನು ಇಂಥ ಇದ್ರಲ್ಲಿ ಮಾತಾಡ್ತಿರೋದು ಇದೆ ಫಸ್ಟ್. ನಾನು ಇದು ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ನಾನು. ಅವ್ನು ಮಾತೇ ಆಡಲ್ಲ ಫಸ್ಟ್. ಗೊತ್ತಾಯ್ತು, ಅವಾಗಿಂದಾನೇ ಅಬ್ಸರ್ವ್ ಮಾಡತ್ತೀನಿ ನಾನು. ಒಂದಾಗಿಂದ ಭಾಳ ಕಡೆ ಮಾತಾಡಿದಂದ್ರೆ ಇವರೇ. ಇಷ್ಟು ನಾನು ಏನು 7 ಎಪಿಸೋಡ್ ಶೂಟ್ ಮಾಡಿನಿ, ಆ 7 ಎಪಿಸೋಡಾಗ 3 ಎಪಿಸೋಡ್ ಅಷ್ಟೇ, 3ನೇ ಎಪಿಸೋಡ್ ಅದು ಇದು. ನೀವು ಜಾಸ್ತಿ ಜನ ಬಂದಿರೋದು ಅಂದರೆ ಅಷ್ಟು ಕಂಪೇರ್ ಮಾಡಿದ್ರೆ ಇವರೇ ಕಮ್ಮಿ ಮಾತಾಡಿರೋದು. ಸೊ ಹೆಂಗೆ ಅನ್ನಿಸ್ತು? ನೀವೇನಾದರೂ ಅಡ್ವೈಸ್ ಕೊಡ್ತೀರಿ ಇದಕ್ಕೆ? ನಿಮ್ಮ ಅಡ್ವೈಸ್ ಏನು? ಇಂಥದ್ದೊಂದು ಸ್ಟಾರ್ಟ್ ಮಾಡಿದ್ದು ನಾನು ಈಗಷ್ಟೇ ಇಲ್ಲಿ ಬಂದಮೇಲೆ. ಪಾಡ್ಕಾಸ್ಟ್ ಅನ್ನೋದು ರಾಯಚೂರಲ್ಲಿ ಸ್ಟಾರ್ಟ್ ಮಾಡಿದ್ದು ಇವರೇ ಫಸ್ಟು. ಇದು ಹಿಂಗೆ ಮುಂದೆ ಹೋಗ್ತಿರ್ಬೇಕು ಅಂತ ಅಂದ್ಕೊಳ್ತೀನಿ ಅಷ್ಟೇ. ಏನಾದ್ರೂ ಸ್ಟಾಪ್ ಮಾಡಬೇಡಿ ಅಷ್ಟೇ. ಸ್ಟಾಪ್ ಅದೇ ಹೇಳ್ತೀನಲ್ಲ, ಸ್ಟಾಪ್ ಅಂತ ಚಾನ್ಸೇ ಇಲ್ಲ. ಸ್ಟಾರ್ಟ್ ಆಗಿದೆ, ಮುಂದೆ ಹೋಗ್ತಾನೆ ಇರ್ಬೇಕು. ಅದೇ ಹೋಗ್ತದೆ, ಕಾನ್ಫಿಡೆನ್ಸ್ ಅಂದ್ರೆ ಅದು ಸ್ಟಾಪ್ ಆಗೋದು. ಒಂದು ಝೂಮ್ ಹಾಕಿತ್ತಂದ ಅವ್ರು ಹೇಳಾರ ಮತ್ತೆ ಅವರಿಗೆ ಕೊಡ್ತೀನಿ ನಾನು, ಅದಿಷ್ಟು ಸೆಗ್ಮೆಂಟ್ ನಿಮ್ಗೆ ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿರಿ. ಕ್ಯಾಮ್ರಾ ಇಂಕ್ರೀಸ್ ಇಲ್ಲ ಇದು ಮ್ಯೂಸಿಕ್ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಎಷ್ಟು ಫಾಲೋವರ್ಸು ಇವಾಗ 10,000 ನೆಕ್ಸ್ಟ್ ಡೇ ಕನ್ಫರ್ಮ್. ಟಿಪ್ಸ್ ಇದು ಇಲ್ಲ ನಮ್ಮನಿಗೆ ಕೊಟ್ಬಿಟ್ರೆ ಮಾಡ್ಬಿಡ್ತಾ ಬೆಳೆಸೋದು. ಇಲ್ಲ ಮ್ಯೂಸಿಕ್ ನೀವೇ ಹಾಕ್ಬಿಟ್ರಿ ಅದಕ್ಕೆ. ಅದೇ ಮ್ಯೂಸಿಕ್ ಬೇಡ, ಸ್ವಲ್ಪ ಅದೇ ಟೈಪ್ ಸಿಮಿಲರ್ ಮ್ಯೂಸಿಕ್ ಬೇಡಮ್ಮ. ಹೇ ದೊರಾ ನಾಯಕರು వచ్చిండ్ರ ನಮ್ಮ ದೊರೆ ಬಂದ ಅಂತನ್ಬೇಕು ಆ ಥರ. ಸೊ ಹಂಗಾದ್ರೆ ಪ್ರೋಮೋದ ಸ್ಪೆಷಲ್ ತೋರಿಸ್ಬಿಡಮ್ಮ. ತೋರ್ಸ್ ಇಲ್ಲಿ 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 ಹೇಳ್ಬಿಡ್ರಿ ಅದನ್ನ. ಸ್ಟಾರ್ಟ್ ಮಾಡಿರಿ, ತಿರ್ಸ್ಬಿಡ್ರಿ, ತಿರ್ಸ್ಬಿಡ್ಬೇಕು ನೀವು ಅವಾಗ. ಕಂಟೆಂಟ್ ಇಲ್ಲ ಪ್ರೋಮೋ ಕಂಟೆಂಟ್ ಏನು ಮಾಡಮ್ಮ, ಅವ್ರದ್ದು ಏನು ಪ್ರೋಮೋ ಆಗ್ತಿರಲ್ಲ, ಒಂದು ಡೈಲಾಗ್ ಅವ್ರು ಮುಗಿದ ತಕ್ಷಣ ನೆಕ್ಸ್ಟ್ ಅವ್ರದ್ದೇ ಒಂದು ಕ್ಲಿಪ್ಪು, ಪ್ರತಿ ಕ್ಲಿಪ್ಪಿಂಗ್ ಮಾಡ್ಬಿಡೋದು ಅಂತ ಮುಗಿ ಪ್ರೋಮೋ ಎಕ್ಸ್ಟ್ರಾ ವೆಲಿಗೆ ಹೋಗಿರ್ಬೇಕು. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹಿಂಗಿದ್ದವ್ರಿಗೆ ಮತ್ತೆ ವಾಪಸ್ ಹಿಂಗೆ ಆಗ್ಬಾರ್ದು, ನೆಕ್ಸ್ಟ್ ಡೇ ಹಿಂಗೆ ಆಗ್ಬಾರ್ದು. ಅವಾಗ ಇನ್ನೊಂದ್ಸಲ ಮತ್ತೆ ಈ ಕಡೆ ತಿರ್ಸಿ ತಂಗ ನೀನಾನೇ ಹಾಕ್ಬೇಕು ಅವಾಗ ಇನ್ನೊಂದ್ಸಲ. ಅವಾಗ ಓಕೆ ಗಿಡದಾಗ ಎಲ್ಲ ತಿರ್ಸ್ಬಿಡಮ್ಮ ಅಂತ ಅಷ್ಟೇ. ಓಕೆ ಫಿನಿಶ್ ಸಲ ಮುಗಿದಾ? ಆಫ್ ಮಾಡ್ತೀಗ ಫಸ್ಟ್ ಏನು ತೆಗಿತಿಲ್ಲ ಲೈಟ್ ಆಗ ಹೋದ್ ನನಗೆ